ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈಗಾಗಲೇ ಸಾಕಷ್ಟು ಪೂಜಾ ಇಷ್ಟಲಿಂಗ ಪೂಜೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇಳ್ತಾ ನಾವೇನ್ ಮಾಡೀವಿ, ಪೂಜೆ ಅಂದ ಕೂಡ್ಲೇನೆ ಸ್ನಾನ ಮಾಡಬೇಕು, ಹಿಂಗ್ ಮಾಡಬೇಕು, ಹಂಗ್ ಮಾಡಬೇಕು, ಅದು ತೊಳಿಬೇಕು, ಇದು ತೊಳಿಬೇಕು ಅಂತೇಳಿ ಅದರಿಂದ 108 ಲಾಗೋಡಿಗಳು ಭಾಳ ಮಾಡ್ಕೊಂಡ್ಬಿಟ್ಟಿವಿ. ಹಿಂಗಾಗಿ ಪೂಜೆ ಮಾಡ್ಕೊಳ್ಳೋಕೆ ವಲ್ಲಪ್ಪ ಅನ್ನೋಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಅದಕ್ಕೆ ಸರಳ ಮಾಡ್ಕೋಬೇಕು. ಪೂಜೆ ಅಂದ್ರೆ ನಿಮಗೆ ಬೆಳಿಗ್ಗೆ ಒಂದ್ಸಾರಿ ಸ್ನಾನ ಮಾಡಿ ಪೂಜೆ ಮಾಡೋದು ಅದು ಒಂದು ಪದ್ಧತಿ. ಮತ್ತು ಅವಾಗ ಅಷ್ಟು ಮಾಡಿದ್ಮೇಲೆ ಮತ್ತೆ ಪೂಜೆ ಮಾಡೇಬಾರ್ದು, ಪೂಜಾ ರೂಮ್ನಾಗ ಹೋಗಬಾರ್ದೆ ಅಂತೇನಿಲ್ಲ. ಯಾವಾಗ ನಿಮಗೆ ಮನಸ್ಸು ವಿಕ್ಷೇಪಕ್ಕೊಳಗಾಗ್ತದ ಆವಾಗ ಪೂಜಾ ಮನೆಯೊಳಗ ಹೋಗಿ ಕುಂದ್ರಂತ ರೂಢಿ ಮಾಡ್ಕೋಬೇಕು. ಪೂಜಾ ಮನೆಗೆ ಹೋಗಿ ಕುಂತೀವಿ ಅಂತಂದ್ರ ಬ್ಯಾರೆ ಟೈಮ್ನಾಗ ಅದರ ಅರ್ಥ ಏನು, ಮನುಷ್ಯನೊಳಗೆ ಏನೋ ಬ್ಯಾರೆ ಆಲೋಚನೆಗಳು ಬರ್ಲಕತ್ತವ, ಅದನ್ನ ನಿಯಂತ್ರಣ ಮಾಡ್ಲಕ್ ಪೂಜಾ ರೂಮ್ನಾಗ ಕುಂತೀವಿ ಅಂತ ಗೊತ್ತಾಗಬೇಕು. ಒಂಟು ಮ್ಯಾಕ್ಸಿಮಮ್ ಮೀನ ಹೆಂಗ ನೀರಾಗಿರ್ತದ ಹಂಗ ನಾವು ಪೂಜಾ ರೂಮ್ನಾಗೆ ಜಾಸ್ತಿ ಹೊತ್ತಿರ್ಬೇಕು. ಕೆಲಸ ಇದ್ದಾಗ ಅಷ್ಟೇ ಹೊರಗೆ ಬರ್ಬೇಕು, ಕೆಲಸ ಮಾಡ್ಬೇಕು, ಮತ್ತೆ ಒಳ್ಳೆ ಎಲ್ಲಿ ಅಲ್ಲೇ ಪೂಜಾ ರೂಮ್ನಾಗೆ ಇರ್ಬೇಕು. ಅಂಥದ್ದೊಂದು ರೂಢಿ ಮಾಡ್ಕೋಬೇಕು. ನಾವು ನಿದ್ದೆ ಬಂದ್ರೆ ಬೆಡ್ರೂಮ್ನಾಗ ಹೋಗಿ ಮಕ್ಕೋಬೇಕು. ರಾತ್ರಿ ಇದ್ದಾಗ ಕೆಲಸ ಇದ್ದಾಗ ಕೆಲಸ ಮಾಡ್ಬೇಕು, ಕೆಲಸ ಇರ್ಲಾರ್ದಾಗ ಅಲ್ಲಿ ಪೂಜಾ ರೂಮ್ನಾಗೆ ಕುಂದ್ರದ ರೂಢಿ ಮಾಡ್ಕೋಬೇಕು. ಯಾವಾಗಲೂ ಪೂಜಾ ರೂಮ್ನಾಗ ಇರ್ಬೇಕು. ಅಲ್ಲಿ ಒಂದ್ ಸ್ವಲ್ಪ ಪದ್ಮಾಸನ ಮತ್ತೆ ಸಿದ್ಧಾಸನ ಮತ್ತೆ ಸ್ವಸ್ತಿಕಾಸನ, ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ ಇದನ್ನ ಹಾಕಿ ಕುಂದ್ರದ ಕಲಿಬೇಕು. ಸುಮ್ ಕುಂದ್ರದ್ ಪೂಜಾ ರೂಮ್ನಾಗ ಏನ್ ಮಾಡೋದಿಲ್ಲ, ಸುಮ್ ಕುಂದ್ರದ್. ಬಡ ಹೋಗಿ ಇವತ್ತೆಲ್ಲ ಕೈ ಕಾಲು ಮಾರಿ ತೊಳ್ಕೋಬೇಕು, ಪೂಜಾ ರೂಮ್ನಾಗ ಕುಂದಿರ್ಬೇಕು, ವಿಭೂತಿ ಹಚ್ಕೊಂಡ್ಬಿಡೋದು, ಸುಮ್ ಕುಂದ್ರದು. ಏನು ಮಾಡ್ಬೇಕನ್ಸಿದ್ರೆ ಮಾಡ್ರಿ, ಬ್ಯಾಡ ಅಂದ್ರೆ ಸುಮ್ ಕುಂದ್ರದ ಕಲಿಬೇಕು ಪೂಜಾ ರೂಮ್ನಾಗ. ಮನಸ್ಸಿನಾಗ ಏನಾರ ಆಲೋಚನೆಗಳು ಬರ್ಲಕತ್ತು ಅಂತಂದ್ರ ಆ ಮನ್ಸಿಗೆ ಹೇಳ್ಬೇಕು, ಇದೆಲ್ಲ ಬಿಟ್ಬಿಡು, ಸಾಕು. ಹಿಂದಿನವರೇ ಬರ್ತಾವ, ಮುಂದಿನವರೇ ಬರ್ತಿರ್ತಾವ. ಈಗ ಏನ್ ಮಾಡ್ಬೇಕನ್ನೋ ಏನು ಬರಲ್ಲ ಅದ್ರಾಗ. ಅದಕ್ಕ ಹಿಂದಿನ ಬರ್ಲಕತ್ತು ಅಂದ್ರ ಹಿಂದಿಂದು ಆಗಿ ಹೋಗ್ಯದ, ಮುಂದಿನ ಆಲೋಚನೆ ಬರ್ಲಕತ್ತರ ಅದು ಇನ್ನೂ ಬಂದಿಲ್ಲ, ಬಂದಾಗ ನೋಡಮು ಅಂತೇಳಿ ಮನ್ಸಿಗೆ ಹೇಳಿ ಮನ್ಸಿಗೆ ಒಂದು ನಿಯಂತ್ರಣಕ್ಕೆ ತಂದ್ಕೋಬೇಕು. ಸುಮ್ಮ ಕುಂದ್ರದು ಲವಲವಿಕೆಯಿಂದ ಕೂಡಬೇಕು. ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ ಯಾವುದರ ಒಂದು ಆಸನ ಹಾಕೊಂಡು ಕುಂದಿರ್ಬೇಕು. ಆಸನ ಹಾಕೊಳಕ್ ಆಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಸುಖಾಸನ ಇರ್ತದ ಹಂಗ ಹಾಕೊಂಡು ಕೂಡ್ಬೇಕು. ಒಂದು ಚಾಪಿ ಮೇಲೆ ಕೂಡೋದು ರೂಢಿ ಹಾಕೋಬೇಕು. ಒಂದ್ ಯಾವ್ದಾರೆ ಚಾಪಿ ಮೇಲೆ ಕೂಡಂತ ರೂಢಿ ಹಾಕೋಬೇಕು. ಕುಂತ ಮೇಲೆ ವಿಭೂತಿ ಧಾರಣೆ ಮಾಡಬೇಕಾದ್ರೆ ಭಸ್ಮ ವಿಭೂತಿ ಅಂದ್ರೆ ನಾ ಹೇಳೋ ಉದ್ದೇಶ ಅರ್ಥ ಆಯ್ತಿಲ್ಲ. ಯಾವಾಗ ಬರೇ ಮುಂಜಾನೆ ಒಂದು 10 ನಿಮಿಷ ಪೂಜಾ ಗ್ರಹದಾಗ ಕೂತು ಆಮೇಲೆ ಆ ಪೂಜಾ ಮನೆಗೆ ಹೋಗಂಗಿಲ್ಲ, ಮತ್ ಮರುದಿನ ಸ್ನಾನ ಮಾಡಿದ ಮೇಲೆ ಹೋಗಿ ಕುಂದಿರ್ತಾರಲ್ಲಿ. ಹಂಗಿಲ್ಲ, ಯಾವಾಗ ಬೇಕಾವಾಗ ನಿಮಗೆ ಮನಸ್ಸಿಗೆ ಶಾಂತಿ ಬೇಕು ಅಂತ ಅನಿಸಿದಾಗೆಲ್ಲ ಕೈಕಾಲು ಮಾರಿ ತೊಳ್ಕೊಳ್ಳೋದು, ಪೂಜಾ ರೂಮ್ನ ಚಾಪಿ ಹಾಕೊಳ್ಳೋದು, ಹೋಗಿ ಏನ್ ಮಾಡೋದಲ್ಲಿ ಕೂತು ಈ ಬತ್ತಿ ಹಚ್ಕೊಳ್ಳೋದು, ಸುಮ್ ಕುಂದ್ರದು.
ಪೂಜೆ ಅಂತಂದ್ರೇನು? ಸುಮ್ ಕುಂದ್ರದೇ ಪೂಜೆ. ಮತ್ತೇನು ಪೂಜೆ ಅಂದ್ರೆ ಜೀರೋ. ಸುಮ್ ಎಲ್ಲ ಮಾಡ್ಲಿಕ್ಕೆ ಬರ್ತದ, ಸುಮ್ ಕೂಡ್ಲಕ್ ಬರಂಗಿಲ್ಲ. ಒಂದ್ ಬಾಯಿಲಿಂತ ಮಾತಾರೇ ಆಡ್ತೀವಿ, ಒಂದೇನಾರ ಮೈ ಕೈಗಳಿಂದ ಕೆಲಸ ಮಾಡ್ತಿರ್ತೀವಿ, ಇಲ್ಲ ಮನುಷ್ಯನಾಗ ಆಲೋಚನೆಯರೇ ಮಾಡ್ತಿರ್ತೀವಿ. ಅವೆಲ್ಲವನ್ನ ತ್ಯಾಗ ಮಾಡಿ ಸುಮ್ ಕುಂದ್ರದು, ಜೀರೋ ಆಗಿರೋದು. ಹಂಗ ಬರ್ಬೇಕು. ಮನೆಯಾಗ ಜಡ ವಸ್ತುಗಳು ಹೆಂಗ್ ಕೂತಿರ್ತಾವ ಹಂಗ್ ಕುಂದಿರ್ಬೇಕು. ಬರ್ತದ ಹಂಗ್ ಕೂಡ್ಲಕ್ಕ? ಪೂಜಾಗೃಹದಲ್ಲಿ ಆಸೀನರಾಗಿರುವುದು ಅದು ಒಂದು ಸಾಧನೆನೆ. ಸುಮ್ಮ ಪೂಜಾಗೃಹದ ಕೂಡ್ಲಕ್ಕ ಆಗ್ತದ? ಇಲ್ಲ. ಸುಮ್ ಕುಂದ್ರಲಕ್ಕ ಅದಕ್ಕೇನು ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಸುಮ್ ಕುಂದ್ರದು ಅದೇ. ಮತ್ತೆ ಅಲ್ಲಿ ಕುಂತು ಪೂಜೆ ಅಂತಂದ್ರೆ ಅಲ್ಲಿ ಜೀರೋ ಮಾಡ್ಬೇಕ ಅದಕ್ಕ. ಜೀರೋ ಮಾಡೋದಕ್ಕಂತ ಅಲ್ಲಿ ಕುಂದಿರ್ಬೇಕು ಒಳಗೋಗಿ. ಅದ್ ಏನಾರ ಮಾಡ್ಲಿಕ್ಕಂದ್ರೆ ಜೀರೋ ಹೆಂಗ ಆಗ್ತದ? ಅದು ನಂಬರ್ನಾಗ ಬರ್ತದ, 1 2 3 4 ನಂಬರ್ ಆಗ್ತದ. ಅದಕ್ಕೆ ಜೀರೋಕ್ ತರ್ಬೇಕು. ಅದಕ್ಕೆ ಅಲ್ಲಿ ಪೂಜಾ ಮನೆಗೆ ಹೋದ್ರೆ ಜೀರೋಕ್ ಬರ್ಬೇಕದು. ಹಂಗ ಮಾಡ್ಬೇಕು, ಅಂತದ್ ರೂಢಿ ಮಾಡ್ಬೇಕು. ಮತ್ ಸಾಧನೆ ಅಂತಂದ್ರೆ ಅದಕ್ಕೆ ಅಂತಾರ. ಮನ್ಸಿಗೆ ಆಲೋಚನೆಗಳು ಬರ್ತಿರ್ತಾವ. ಆಲೋಚನೆ ಬಂದ್ರೆ ಆಲೋಚನೆಗಳ ಬೆನ್ನತ್ತಿ ಹೋಗಂಗಿಲ್ಲ. ಆಲೋಚನೆ ಬರ್ತಾವ, ಆಲೋಚನೆ ಹೋಗ್ತಾವ. ನಮ್ಮ ಮನಸ್ಸು ಅದ್ರ ಬೆನ್ನತ್ತಿ ಹೋಗಬಾರ್ದು. ಯಾವ ರೀತಿ ಹಡಗಿನ ಮೇಲೆ ಕುಳಿತಕ್ಕಾಗೆ ಸಮುದ್ರ ದಂಡಿಗೆ ಹಡಗ ನಿಂತಿತ್ತಂತ, ಅವಾಗ ಅದಕ್ಕಾಗಿ ಏನ್ ಮಾಡ್ತು, ಹಡಗಿನ ಮೇಲೆ ಹೋಗಿ ಕೂತಿತ್ತು. ಹಡಗ ಚಾಲು ಆಗ್ಬಿಡ್ತು. ಅದಕ್ಕೇನು ಗೊತ್ತಿಲ್ಲ. ದೊಡ್ಡ ಹಡಗ ಇರ್ತದ, ಒಂದು ಹಳ್ಳಿ ಊರಿದ್ದಂಗೆ ಇರ್ತದ ಅದು ಹಡಗ. ಅದಕ್ಕೆ ಹಡಗ ಚಾಲು ಆಗಿದ್ದೆ ಗೊತ್ತಾಗಲಿಲ್ಲ. ಸಮುದ್ರ ಮಧ್ಯದಲ್ಲಿ ಹೋದಾಗ ಆವಾಗ ಅದಕ್ಕೇನಾಯ್ತು, ಸ್ವಲ್ಪ ಹಾರಿ ಎಲ್ಲರೇ ಹೋಗಮು ಅಂತೇಳಿ ಸುತ್ತ ಎಷ್ಟು ದೂರ ಹೋಗಿ ಬರ್ತದ. ಎಷ್ಟು ದೂರ ಹೋದ್ರೂ ನೆಲನೇ ಸಿಗಂಗಿಲ್ಲ, ಬರೇ ನೀರೇ ನೀರ. ಮತ್ತ ಕಷ್ಟಪಟ್ಟು ವಾಪಸ್ ಬಂದು ಹಡಗಿನ ಮೇಲೆ ಕುಂದಿರ್ತದ, ಮತ್ತ ಹೋಗ್ತದ, ಮತ್ತ ಹಾರ್ತದ, ಮತ್ತ ವಾಪಸ್ ಬಂದು ಹಡಗಿನ ಮೇಲೆ ಕುಂದಿರ್ತದ. ಅದಕ್ಕೆ ನೆಲದ ಸಪೋರ್ಟ್ ಸಿಕ್ಕ್ರ ಅದರದ್ದು ಲೆಕ್ಕ ಬ್ಯಾರಿನೇ ಆಗಿಬಿಡ್ತದೆ. ಆ ನೆಲದ ಸಪೋರ್ಟ್ ಸಿಗ್ಲಾರ್ದಕ್ಕೆ ವಾಪಸ್ ಬಂದು ತನ್ನ ಜಾಗದಾಗ ತಾನು ಹಂಗೆ ಕುಂದಿರ್ತದ, ಜೀರೋ ಆಗ್ತಿರ್ತದ. ಹಂಗ ನಮ್ಮ ಮನಸ್ಸಿಗೆ ನಾವು ಅದರ ಜೊತೆಗೆ ನಾವು ಕಂಪನಿ ಕೊಟ್ಟೆವು ಅಂತಂದ್ರೆ, ಮನಸ್ಸಿನ ಜೊತೆಗೆ ನಾವು ಹಾದೆವು ಅಂತಂದ್ರೆ ಅದು ನಮ್ಮನ್ನು ಅಳ್ಳಾಡಿಸ್ತದ, ಆಟ ಆಡಿಸ್ತದ. ನಾವು ಅದ್ರ ಜೊತೆಗೆ ಹೋಗಂಗಿಲ್ಲ. ಏನ್ ಯಾಕೆ ಆಲೋಚನೆ ಬರಲಕ್ಕ ನಾವು ಅದ್ರ ಜೊತೆಗೆ ಹೋಗಂಗಿಲ್ಲ. ನಾವು ಅದು ಹೇಳ್ದಂಗೆ ಕೇಳಂಗಿಲ್ಲ. ನಾವು ಅದನ್ನು ಅಲಕ್ಷ್ಯ ಮಾಡಿಬಿಡೋದು, ಉದಾಸೀನ ಮಾಡಂತದ್ದು ಕಲಿಬೇಕು. ಅಂತ ಒಂದು ಪ್ರಾಕ್ಟೀಸ್ ಮಾಡ್ಬೇಕು. ದೇವ್ರ ಮನೆ ಕುಂದಿರೋದನ್ನ ಒಳಗ್ ಕೂತ್ಕೆ ಸಂಸಾರ ಚಿಂತೆ ಮಾಡ್ತೀನಿ ಅಂದ್ರೆ ಅದು ದೇವ್ರ ಮನೆ ಕುಂದಿರೋದಲ್ಲ. ದೇವ್ರ ಮನ್ಯಾಗ ಪೂಜಾಗ್ರಹ ಅಂತಂದ್ರ ಮನಸ್ಸನ್ನ ಜೀರೋ ಮಾಡೋದಕ್ಕೆ ಕುಂದಿರೋದು, ಖಾಲಿ ಮಾಡೋದಕ್ಕೆ ಕುಂದಿರೋದು. ಮನಸ್ಸಿನೊಳಗಿನ ಎಲ್ಲ ಆಲೋಚನೆಗಳ ಖಾಲಿ ಮಾಡ್ಕೊಂಡು ಕುಂದ್ರದೆ, ಅಥವಾ ಆಲೋಚನೆಗಳಿದ್ರೆ ಖಾಲಿ ಮಾಡೋದಕ್ಕೆ ಕುಂದ್ರದು. ಆ ರೀತಿ ಕುಂದ್ರೋದು ಒಂದು ರೂಢಿ ಮಾಡ್ಕೋಬೇಕು. ಪ್ರಾಕ್ಟೀಸ್. ನಿಮ್ಗೆ ಸಮಾಧಾನ ಆಗಲಿಲ್ಲ, ಲಿಂಗ ತೆಕ್ಕೊಂಡು, ಲಿಂಗ ಅಂಗೈಯಾಗಿ ಇಟ್ಕೊಂಡು ಷಟ್ಕೋನ ಹಾಕೋಬೇಕು. ಷಟ್ಕೋನ ಹಾಕೊಂಡು ಅದ್ರ ಮೇಲೆ ಲಿಂಗ ಇಟ್ಕೋಬೇಕು, ಕುಂದ್ರಬೇಕು. ಲಿಂಗ ನೋಡ್ಕೋತ ಭಸ್ಮ ಧಾರಣೆ. ಮೊದಲು ಭಸ್ಮ ನಮಗೆ ಹಚ್ಕೋಬೇಕು, ಆಮೇಲೆ ದೇವರಿಗೆ ಹಚ್ಚಬೇಕು. ಭಸ್ಮವನ್ನ ವಿಭೂತಿ ಎಂದು ಕರೆಯುತ್ತಾರೆ. ವಿಭೂತಿ ತಯಾರಿಸಲು ಒಂದು ವಿಶಿಷ್ಟ ಪದ್ಧತಿ ಇದೆ. ಹಾಗೆ ತಯಾರಿಸಿದ ವಿಭೂತಿಗಳನ್ನೇ ಉಪಯೋಗಿಸಬೇಕು. ಸರಳವಾಗಿ ಹೇಳುವುದೆಂದರೆ, ವಿಭೂತಿ ವಿಶೇಷವಾದ ಬೂದಿ. ಗೋವಿನ ಸಗಣಿಯಲ್ಲಿ ಬಿಸಿಲಿನಲ್ಲಿ ಒಣಗಿಸಿರುತ್ತಾರೆ. ಸಗಣಿಯ ಧರಣಿಯನ್ನ ಸುಡುತ್ತಾರೆ. ಸುಟ್ಟ ಬೂದಿಯನ್ನ ಸೋಸುತ್ತಾರೆ. ಸೋಸಿದ ಬೂದಿಯಲ್ಲಿ ನೀರು ಬೆರೆಸಿ ಮರಳಿ ಬೆರಣಿಯನ್ನ ಮಾಡುತ್ತಾರೆ. ಇಂಥ ಬೆರಣಿಯನ್ನ ಬಿಸಿಲಿನಲ್ಲಿ ಒಣಗಿಸುತ್ತಾರೆ.
ಎರಡನೆಯ ಸಲ ಬೂದಿಯ ಬೆರಣಿಯನ್ನ ಸುಡುತ್ತಾರೆ, ಬಂದ ಬೂದಿಯನ್ನ ಮರಳಿ ಸೋಸುತ್ತಾರೆ. ಹೀಗೆ ತಯಾರಾದ ವಿಶೇಷ ಬೂದಿಯನ್ನ ಕಲಸಿ ನಾನಾ ಆಕಾರಗಳ ಗಟ್ಟಿಗಳನ್ನ ತಯಾರಿಸುತ್ತಾರೆ. ಇದೇ ವಿಭೂತಿ. 2 ಸಾರಿ ಸುಡ್ತಾರಂತ. ಒಮ್ಮ ಬೆರಣಿ ಸುಡ್ತಾರ, ಬಂದ ಬೂದಿಲಿಂತ ಮತ್ತೆ ಬೆರಣಿಗಳನ್ನ ಮಾಡಿ ಮತ್ತೆ ಆ ಬೆರಣಿಯನ್ನ ಮತ್ತೊಂದು ಸಾರಿ ಸುಡ್ತಾರೆ. ಭಸ್ಮದ ಬೆರಣಿ, ಸಗಣಿಯ ಬೆರಣಿ 1 ಸಾರಿ, ಬೂದಿಯ ಬೆರಣಿ 2ನೇ ಸಾರಿ ಸುಟ್ಟು ಅದನ್ನು ನೀರಾಗ ಹಾಕಿ ಸೋಸಿ ಅದರಿಂದ ವಿಭೂತಿ ಮಾಡ್ತಾರೆ. ಸರಿಯಾಗಿ ತಯಾರಿಸಿದ ವಿಭೂತಿ ಶುಭ್ರವಾಗಿರುತ್ತದೆ. ವಿಭೂತಿ ಬಗ್ಗೆ ಸರಿಯಾಗಿ ಜ್ಞಾನ ಇರಬೇಕು. ಚಲೋ ಗ್ಯಾರಂಟಿ ಖಾತ್ರಿ ಇದ್ದ ಮಂದಿ ಬಲ್ಲಿ ವಿಭೂತಿ ತಗೊಂಡು ಹಚ್ಕೋಬೇಕು. ಯಾರ ಬಲ್ಲಿ ಬೇಕಾದ್ರ ಬಲ್ಲಿ ವಿಭೂತಿ ತಗೊಂಡೇವಂತಂದ್ರ, ಒಂದ್ಸಾರಿ ಏನಾಗಿತ್ತು, ಕಾಶಿ ಜಗದ್ಗುರುಗಳು ನಾವು ಸುಮ್ ವಿಭೂತಿ ಹಚ್ಕೊತಿದ್ದೆವು. ಅದು ವಿಭೂತಿ ಹಚ್ಕೊಳ್ಳೋದು ಹಂಗಲ್ಲ. ಹೆಂಗ್ ಹಚ್ಕೋಬೇಕಪ್ಪ ವಿಭೂತಿ ಅಂದ್ರ, ಬೇಯಿಸಿ ನೀರಾಗ ಕಲಿಸಿ ರಾಡಿ ಮಾಡಿ ಹಣಿಗೆ ಹಚ್ಕೋಬೇಕು. ಅದು ಹೊತ್ತು ಮುಣಗ ತನಕ ಅದು ವಿಭೂತಿ ಹೋಗಂಗಿಲ್ಲ. ಹಣಿದು ಸುಮ್ಮನೆ ಒಂದೀಟು ಅದರದು ಮ್ಯಾಲ ಬೆರಳಾಡಿಸ್ಕೆ ಹಚ್ಕೊಂಡ್ರೆ ಅದೇನು ಹಚ್ಕೊಂಡು 10 ನಿಮಿಷನಾಗ ಹೋಗಿಬಿಡ್ತದ ಅಂತ ಹೇಳಿದ್ರು. ನಾವು ಮಠದಾಗ ಹೋದಾಗ ಸ್ವಾಮೀಜಿ ಇದ್ದಿದ್ದಿಲ್ಲ, ಯಾವುದೋ ಒಂದು ಹುಡುಗ ಇದ್ದ. ಮಠದಾಗ ವಿಭೂತಿಗಳು ಮಾರ್ತಾರಂದ್ರೆ ಚಲೋನೇ ಇರ್ತಾವತ್ತ ತಿಳ್ಕೊಂಡು ನಂಬಿ, ಇವು 25 ರೂಪಾಯಿಗೆ ಒಂದ್ರಿ, ಇವು 50 ರೂಪಾಯಿಗೆ ಒಂದ್ ಅಂತ ಹೇಳಿದ್ರು. ₹50 ಕೊಟ್ಟು ವಿಭೂತಿ ಏನ್ ತೊಗೊಳೋದು ನಡಿ ಅಂತೇಳಿ 25 ರೂಪಾಯಿ ವಿಭೂತಿ ತಗೊಂಡು ಮನೆಗೆ ತಂದು ಬೇಸಿ ರಾಡಿ ಮಾಡಿ ಕಾಜಿ ಜಗತ್ತಿನೊಳಗೆ ಆದಂಗ ಹಣಿಗೆ ಹಚ್ಕೊಂಡ್ಬಿಟ್ಟವು. 1 ವಾರದಾಗ ಹಣಿ ಎಲ್ಲ ಗುಳ್ಳಿ ಎದ್ಬಿಟ್ಟು ಏನಾಯ್ತು ತಿಳಿಲಿಲ್ಲ, ಸಮಾಧಾನ ಇಲ್ಲ. ಮಾರೆಲ್ಲ ಒಂಥರ ಏನೋ ಚುಚ್ಚಿದಂಗೆ ಚಾಲು ಆಗ್ಬಿಡ್ತದೆ. ಅದು ಏನು ರಾಸಾಯನಿಕ ವಸ್ತುಗಳಿದ್ದು ಏನು ಅದ್ರೊಳಗ ಇಷ್ಟು ತ್ರಾಸಾಗ್ಬಿಡ್ತು. ಆಮೇಲೆ ಡಾಕ್ಟರ್ ಬಳಿ ಹೋಗೋ ಪರಿಸ್ಥಿತಿ ಬಂತು. ನಮ್ಮ ಆಚಾರ ವಿಚಾರಗಳು ಮಾಡುವಾಗ ಕೆಲವೊಂದು ಇಂಥ ತಪ್ಪುಗಳು ಆಗ್ತಿರ್ತಾವ. ಹಾಗೆ ಆಮೇಲೆ ಸ್ವಾಮೀಜಿಗೆ ಹೇಳ್ದೇವು, ಹಿಂಗ ವಿಭೂತಿ ಒಯ್ದೀವಿ, ಹಿಂಗಾಯ್ತು ಅಂದ್ರೆ, ಆ ವಿಭೂತಿ ಯಾಕೆ ಕೊಟ್ಟಿದ್ದೇವೆ ಅವರಿಗೆ, ಚಲೋ ವಿಭೂತಿ ಕೊಡ್ಬೇಕಿಲ್ಲ ಅಂತೇಳಿ ಆ ಸೇವಕನಿಗೆ ಏನೋ ಅಂದ್ರು. ಹಿಂಗ ಆತಿರ್ತಾವ. ಅದಕ್ಕೆ ಯಾವಾಗಾರೆ ಒಮ್ಮೆ ಹಚ್ಕೊಳಗ ಅಮಾಸಿ ಹುಣ್ಣಿಮೆಗೆ ಹಚ್ಕೊಳ್ಳೋರು ವಿಭೂತಿ ಅಂತ ಮನ್ಯಾಗ ಒಂದ್ ಇರ್ಲಿ ಅಂತೇಳಿ ಒಯ್ದು ಇಟ್ಕೋತಾರ. ಅಂಥವ್ರಿಗೆ ಕೊಡ್ತೀವಿ. ನೀವು ಸದಾ ವಿಭೂತಿ ಧರಿಸಿಕೊಂಡಿರೋರಿಗೆ ನಾವು ಚಲೋ ವಿಭೂತಿನೇ ಕೊಡ್ತೀವಿ ಅಂತ ಹೇಳಿ ಏನೋ ಮಾಡಿದ್ರು ಆಯ್ತು. ಹೆಂಗ ಹಿಂಗಾಗಿ ವಿಭೂತಿಗಳಲ್ಲಿ ಗ್ಯಾರಂಟಿ ಇದ್ದಲ್ಲಿ ಮಾತ್ರ ತಗೋಬೇಕು. ವಿಭೂತಿ ಒಂದು ₹100 ಯಾಕೆ ಖರ್ಚಾಗಲಕ್ಕ ಚಲೋ ವಿಭೂತಿ ತಗೊಂಡು ಹಚ್ಕೋಬೇಕು. ಸರಿಯಾಗಿ ತಯಾರಿಸಿದ ವಿಭೂತಿ ಶುಭ್ರವಾಗಿರುತ್ತದೆ. ಬೆರಳಿನಿಂದ ತಿಕ್ಕಿದರೆ ಸರಸರ ಶಬ್ದ ಬರುತ್ತದೆ. ವಿಭೂತಿಯಲ್ಲಿ ಶಬ್ದ ಬರಬೇಕು. ತಿಕ್ಕಿದಾಗ ಹುಡಿಯಾಗುತ್ತದೆ, ಹುಡಿ ಬರ್ಬೇಕಾದ್ರದು. ವಿಭೂತಿಯ ಹುಡಿಯಲ್ಲಿ ಅಂಗಾರಕದ ಕಣಗಳು ವಿಪುಲವಾಗಿರುತ್ತವೆ. ಅಂಗಾರಕದ ಕಣಗಳು ಅಂತಂದ್ರೆ, ಅಂಗಾರ ಅಂದ್ರೆ ಅದಕ್ಕಂತಾರ ಅಗ್ನಿ ತತ್ವ, ಬೆಂಕಿ. ಆ ಅಂಗಾರಕದ ಕಣಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವ ಹಾಗೂ ನಂಜು ನಿವಾರಕ ಗುಣಗಳಿರುತ್ತವೆ. ವಿಭೂತಿ ಒಳಗ ಆಂಟಿಸೆಪ್ಟಿಕ್ ಕ್ಯಾರೆಕ್ಟರ್ ಇರ್ತಾವ. ಈ ಸಂಗತಿಯನ್ನ ಭಾರತೀಯರು ಬಹುದಿನಗಳಿಂದಲೇ ತಿಳಿದಿದ್ದರು. ಕಾರಣವೇ ಅವರು ಹಲ್ಲು ಉಜ್ಜಲು ಬೂದಿ ಇಲ್ಲವೇ ಇದ್ದಲಿ ಪುಡಿಯನ್ನು ಉಪಯೋಗಿಸುತ್ತಾ ಬಂದಿದ್ದಾರೆ. ಇದ್ದಲಿ ಪುಡಿ ಅಂದರೆ ಅಂಗಾರಕದ ಕಣಗಳು. ಅಂಗಾರದ ಕಣಗಳನ್ನು ಉಜ್ಜಿದರೆ ಹಲ್ಲಿನ ಮೇಲೆ ಇದ್ದ, ಒಸಡಿಯ ಮೇಲೆ ಇದ್ದ ಬಾಯಿ ಸಂದುಗಳಲ್ಲಿ ಬ್ಯಾಕ್ಟೀರಿಯಾ ಜೀವಿಗಳು ನಾಶವಾಗುತ್ತವೆ. ಇದೇ ಆಧಾರದ ಮೇಲೆ ಕೈ ತೊಳೆಯಲು, ಪಾತ್ರೆ ತಿಕ್ಕಲು ಬೂದಿಯನ್ನೇ ಉಪಯೋಗಿಸುತ್ತಾ ಬಂದಿದ್ದಾರೆ. ವಿಶೇಷ ಗುಣಗಳನ್ನು ಪಡೆದ ವಿಭೂತಿಯನ್ನು ಪೂಜೆಯ ಕಾಲಕ್ಕೆ ಧರಿಸಬೇಕು. ಭಸ್ಮದ ಮಹತ್ವ ನಮ್ಮ ದೇಶದವರಿಗೆ ಮೊದಲೇ ಗೊತ್ತಿತ್ತು.
ಆ ಭಸ್ಮ ತಗೊಂಡು ಬಾಯಿಗೆ ಹಾಕೋತಾರ, ಹಣಿಗೆ ಹಚ್ಕೋತಾರ, ತಲೆ ಮೇಲೆ ಹಾಕೋತಾರ. ಮತ್ತೆ ಆ ವಿಭೂತಿ ತಗೊಂಡು ನಾವೇನ್ ಮಾಡ್ಬೇಕು, ವಾರಕ್ಕೆ ಒಮ್ಮೆ ಆದ್ರೂ ಭಸ್ಮ ಸ್ನಾನ ಮಾಡಬೇಕು. ನೀವು ಸ್ನಾನ ಮಾಡೋದು ಬಿಟ್ಟರೆ ನಡೀತದ, ನೀರಿನ ಸ್ನಾನ ಮಾಡೋದ್ರಿಂದ ಅಷ್ಟು ಸ್ವಚ್ಛ ಆಗಂಗಿಲ್ಲ. ಭಸ್ಮ ಸ್ನಾನ ಶರೀರದ ಸಂಪೂರ್ಣ ಅವಯವಗಳಿಗೆ ಆ ಒಂದು ವಿಭೂತಿ ತಗೊಂಡು ಮೈ ಎಲ್ಲ ಹಚ್ಕೋಬೇಕು. ಹಚ್ಕೊಂಡು ಮಾಲಿಶ್, ಎಣ್ಣೆ ಹಚ್ಚಿದ್ರೆ ಹಚ್ಕೊಂಡು ಹೆಂಗ್ ಮಾಲಿಶ್ ಮಾಡ್ತಾರ ಹಂಗೆ ಹಚ್ಕೋಬೇಕು ನೋಡ್ರಿ. ಎಲ್ಲ ಕಡೆ ಭಸ್ಮ ಹಚ್ಕೋಬೇಕು. ಭಸ್ಮ ಸ್ನಾನ ಮಾಡಿದ ದಿವಸ ನೀವು ನೀರಿನ ಸ್ನಾನ ಮಾಡ್ಲಿಲ್ಲ ಅಂದ್ರೂ ನಡೀತದ. ಅಷ್ಟು ಫ್ರೆಶ್ನೆಸ್ ಬರ್ತದ, ಅಷ್ಟು ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ. ಚರ್ಮಕ್ಕೆ ಬಹಳ ಉಪಯೋಗ. ಯಾರು ಚರ್ಮದ ಬಗ್ಗೆ ಕಾಳಜಿ ವಹಿಸ್ತೀರಿ ಅವರು ವಾರಕ್ಕೆ ಒಮ್ಮೆ ಆದ್ರೂ ಪ್ರತಿನಿತ್ಯ ಭಸ್ಮ ಸ್ನಾನ ಮಾಡೋದೇ ಚಲೋ. ಅಷ್ಟೆಲ್ಲ ಎಲ್ಲಿ ಮಾಡ್ಕೋತ ಕುಂದ್ರಮು ಅಂತಿದ್ರಿ ಅಂದ್ರ ವಾರಕ್ಕೆ ಒಮ್ಮೆ ಆದ್ರೂ ಒಂದು ಕೋಣೆ ಒಳಗೆ ಹೋಗಿ ಎಲ್ಲ ಬಟ್ಟೆ ಬಿಚ್ಚಿ ಒಂದು ಭಸ್ಮ ತಗೊಂಡು ಬೇಸಿ ಮೈ, ಕೈ, ತಲೆ ಎಲ್ಲ ಕಡೆ ಹಚ್ಕೊಂಡ್ಬಿಡ್ಬೇಕು. ಇವತ್ತು ಹಚ್ಕೊಂಡು ಕನ್ನಡಿ ಮುಂದೆ ನಿಂದಿರ್ಬೇಕು, ಗೊತ್ತಾಗ್ತದೆ. ಭೂತ ದೆವ್ವ ಕಣ್ಣಂಗೆ ಕಾಣಿಸ್ತಿರ್ತೀರಿ. ಅದನ್ನ ಆದ್ಮೇಲೆ ತಾನೇ ಒಂದು ಟವೆಲ್ ತಗೊಂಡು ಎಲ್ಲ ಚಂದ ಒರೆಸ್ ತಿಕ್ಕಬೇಕು. ಭಸ್ಮ ಹಚ್ಚಿ ತಿಕ್ಕಬೇಕು. ಮೈ ಎಲ್ಲ ತಿಕ್ಕಿದ್ರೆ ಪೌಡರ್ ಬಿದ್ದು ಬಿಡ್ತದೆ, ಶರೀರ ಸ್ವಚ್ಛ ಆಗಿಬಿಡ್ತದೆ. ಹಿಂಗಾಗಿ ಆ ವಿಭೂತಿ ಇಂದ ಶರೀರಕ್ಕೆ, ಚರ್ಮಕ್ಕೆ ಬಹಳ ಲಾಭ ಅದ. ದೇಹ ಏನಿದು ಎಡ ಕೈಯಲ್ಲಿ ನಮ್ಮ ದೇಹಕ್ಕೆ ಅದರಿಂದ ದೊಡ್ಡ ಲಾಭ ಆಗ್ತದ. ಏನಾಗ್ತದ ದೊಡ್ಡ ಲಾಭ ಅಂದ್ರೇನು? ಚರ್ಮಕ್ಕೆ ಯಾವ ಲಿಂಗ ಅಂತಾರೆ ಹೇಳ್ರಿ? ಕಣ್ಣು ಶಿವಲಿಂಗ, ಕಿವಿ ಪ್ರಸಾದ ಲಿಂಗ, ಮೂಗು ಆಚಾರ ಲಿಂಗ, ನಾಲಿಗೆ ಗುರುಲಿಂಗ, ಮತ್ತೆ ಚರ್ಮ ಯಾವುದು? ಜಂಗಮಲಿಂಗ, ಚರಲಿಂಗ. ಜಂಗಮಲಿಂಗ ಅಥವಾ ಚರಲಿಂಗ. ಕಣ್ಣ ಶಿವಲಿಂಗ, ಮೂಗ ಆಚಾರಲಿಂಗ, ಕಿವಿ ಪ್ರಸಾದಲಿಂಗ, ನಾಲಿಗೆ ಗುರುಲಿಂಗ, ಚರ್ಮ ಚರಲಿಂಗ, ಮನಸ್ಸು ಮಹಾಲಿಂಗ. ಈ ಚರಲಿಂಗ ಏನ್ ಮಾಡ್ತದ? ಈ ಚರ್ಮ ಏನ್ ಮಾಡ್ತದಂದ್ರ ಚರ್ಮ ಉಸಿರಾಡಿಸ್ತದ. ಚರ್ಮ ಉಸಿರಾಡಿಸ್ತದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮೂಗಿಲಿಂತ ನೀವೆಷ್ಟು ಉಸಿರಾಡಿಸ್ತೀರಿ ಅದರ 4 ಪಟ್ಟು ಉಸಿರು ಈ ಚರ್ಮದಿಂದ ನಿಮ್ಮ ಶರೀರಕ್ಕೆ ಹೋಗ್ತಿರ್ತದ, ಗಾಳಿ ಸುತ್ತಮುತ್ತ. ಅದಕ್ಕೆ ಸ್ವಲ್ಪ ಸೆಕೆ ಆಯ್ತು, ಸ್ವಲ್ಪ ವಾತಾವರಣ ಸರಿಗಿರ್ಲಿಲ್ಲ ಅಂದ್ರ ಬೆವರು ಬಂದ್ಬಿಡ್ತದ ಮೈಯೆಲ್ಲ. ಅಲ್ಲಿ ಏನಾಗ್ತದ, ವಿಭೂತಿ ಹಚ್ಚೋದ್ರಿಂದ, ನೀವು ತಿಕ್ಕದ್ರಿಂದ ಏನಾಗ್ತದ, ಚರ್ಮದ ರಂಧ್ರಗಳು ಓಪನ್ ಆಗ್ತಾವ. ಓಪನ್ ಆಗಿ ಗಾಳಿ ಇನ್ನೂ ಚೆನ್ನಾಗಿ ಹೋಗ್ತದ ಶರೀರಕ್ಕ. ಹಂಗಾಗಿ ಚರ್ಮನೂ ಉಸಿರಾಡಿಸ್ತದ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಮೂಗಿಗೆ ಹೆಂಗ ಬಂದ್ ಮಾಡಿದ್ರ ಉಸಿರುಗಟ್ಟಿ ಸಾಯಂಗ ಆಗ್ತದ, ಹಂಗ ಚರ್ಮವನ್ನ ಬಂದ್ ಮಾಡಿಬಿಟ್ರಿ ಅಂತಂದ್ರ ಬೇಹುಷ್ ಆಗ್ಬಿಡ್ತಾನ ಮನುಷ್ಯ. ಒಂದ್ಸಾರಿ ಹುಬ್ಬಳ್ಳಿ ಒಳಗ ಹೋಳಿ ಹುಣ್ಣಿಮೆ ಆಡುವ ಸಮಯದಲ್ಲಿ ಒಂದು ಹುಡುಗ ಏನಾಗ್ಬಿಟ್ಟ, ಬೇಹುಷ್ ಆಗ್ಬಿಟ್ಟ. ಬೇಹುಷ್ ಆದ ಕೂಡ್ಲೇನೆ ಅವನಿಗೆ ಡಾಕ್ಟರ್ ಬಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಬಣ್ಣ ಆಡೋ ಸಮಯದಲ್ಲಿ ಡಾಕ್ಟರ್ ಬಲ್ಲಿ ಕರ್ಕೊಂಡೋದ್ರ ಡಾಕ್ಟರ್ ಅವನಿಗೆ ನೋಡಿ ಹೇಳ್ದ, ಅವನಿಗೆ ಏನ್ ಮಾಡಿಬಿಟ್ಟಿರಿ, ಪೇಂಟ್ ಸುರುವಿ ಬಿಟ್ರಿ ಮೈಯೆಲ್ಲ. ಆ ಪೇಂಟ್ ಏನಾಗ್ಬಿಟ್ಟದ, ಅವನ ಚರ್ಮ ಎಲ್ಲ ಬಂದ್ ಮಾಡಿಬಿಟ್ಟದ. ಅದಕ್ಕೆ ನೀವೇನ್ ಮಾಡ್ರಿ, ಹೆಂಗಾರ ಮಾಡಿ ಕೆರೋಸಿನ್ ಪೆಟ್ರೋಲು ಏನೋ ಹಾಕಿ ಅವನ್ ಮೈ ಮೇಲಿಂದ ಎಲ್ಲ ಪೇಂಟ್ ತೆಗೆದ್ ಬಿಡ್ರಿ, ಮತ್ತ ಅವನ್ ಚರ್ಮ ಉಸಿರಾಡಿಸ್ಲಿಕ್ಕೆ ಬಿಡ್ತದ, ಮತ್ತ ಅವ ಆರಾಮಾಗಿ ಮಾತಾಡ್ತಾನ ಅಂತ ಹೇಳ್ದ ಡಾಕ್ಟರ್. ಅದರಂಗ ಅವರು ಅದನ್ನ ತಿಕ್ಕಿ ಅವನ್ ಪೇಂಟ್ ತೆಗೆದ್ಬಿಟ್ರು, ಮತ್ತ ಅವ ಎತ್ತರಾಗಿ ಕಾಣ್ತಿರ್ದ್ಬಿಟ್ಟ. ಹಿಂಗ ವಿಭೂತಿಲಿಂತ ಏನಾಗ್ತದ, ನಮ್ಮ ಚರ್ಮದೊಳಗಿರುವಂತ ರಂಧ್ರಗಳು ಬಾಯಿ ತೆಗಿತವ, ಆಕ್ಸಿಜನ್ ಒಳಗೆ ಹೋಗ್ತದೆ. ಎಡಕೈಯಲ್ಲಿ ವಿಭೂತಿ ಗಟ್ಟಿಯನ್ನು ಹಿಡಿದು ಬಲಗೈಯ 3 ಬೆರಳುಗಳನ್ನ ಗಟ್ಟಿಗೆ ತಿಕ್ಕಬೇಕು.
ಆಗ ವಿಭೂತಿಯ ಹುಡಿ ಬೆರಳುಗಳಿಗೆ ಹತ್ತುತ್ತದೆ. ತಿಕ್ಕಬೇಕು, ಎಡಗೈಯಾಗ ವಿಭೂತಿ ಹಿಡ್ಕೋಬೇಕು, ಬಲಗೈಯಲ್ಲಿ ತಿಕ್ಕಬೇಕು. ಈ ಬೆರಳುಗಳಿಂದ ಹುಡಿಯನ್ನು ಹಣೆಗೆ ಹಚ್ಚಿಕೊಳ್ಳಬೇಕು. ಬಲಗಡೆಯಿಂದ ಎಡಗಡೆಗೆ ಬೆರಳುಗಳು ಸರಿಯಬೇಕು. ಹಣೆಗೆ ಹಚ್ಚಿದಂತೆ ಎರಡೂ ಬದಿಯ ಕುತ್ತಿಗೆಗೆ, ಎರಡು ಭುಜ, ಎರಡು ರಟ್ಟೆ, ಎರಡು ಮೊಳಕೈ, ಮುಂಗೈ, ಎದೆ, ಹೊಟ್ಟೆ, ಬೆನ್ನು, ತೊಡೆ ಇತ್ಯಾದಿ ಸಂಧಿಗಳಿಗೆ ಎಲ್ಲ ಹಚ್ಚಬೇಕು. ಪೂಜೆಯ ಕ್ರಮವನ್ನ ತಿಳಿಸಿದವರು ಎಷ್ಟು ಜಾಣರು ಎಂಬುದನ್ನ ತಿಳಿದು ಆಶ್ಚರ್ಯವೆನಿಸುತ್ತದೆ. ಪೂಜೆ ಮಾಡಬೇಕಾದ್ರೆ ಎಷ್ಟು ಮಾಹಿತಿಗಳು ಕೊಟ್ಟಾರಪ್ಪ, ಎಷ್ಟು ತಿಳಿದವರದಾರ ಅಂತೇಳಿ ಆಶ್ಚರ್ಯ ಅನ್ನಿಸ್ತದ. ಪೂಜೆಯ ಕ್ರಮವನ್ನು ತಿಳಿಸಿದವರು ಇಂದಿನ ಕಾಲದಲ್ಲಿ ಸ್ನಾನ ಮಾಡಿದವರು ಏನ್ ಮಾಡ್ತಾರ, ಪಾಂಡ್ಸ್ ಪೌಡರ್ ಹಾಕೊಳಕ್ ಹೋಗ್ತಾರ, ಟಾಲ್ಕಮ್ ಪೌಡರ್. ಇಂದಿನ ಪೌಡರ್ದಲ್ಲಿ ಸುವಾಸನೆ ಬಿಟ್ಟು ಹೆಚ್ಚಿನ ಯಾವ ಲಾಭ ಇಲ್ಲ. ಆದರೆ ವಿಭೂತಿ ಒಳಗ ಬ್ಯಾಕ್ಟೀರಿಯಾ ನಾಶ ಮಾಡುವಂತ ನಂಜು ನಿವಾರಕ ಶಕ್ತಿ ಇದೆ. ಆ ಒಂದು ಪೌಡರ್ ಏನ್ ಹಾಕೋತೀರಿ, ಪಾಂಡ್ಸ್ ಪೌಡರ್, ಅದ್ರಾಗ ಒಂದು ಸ್ಮೆಲ್ ಅದ, ಅಷ್ಟೇ ಸೆಂಟ್ ಅದ. ಆದ್ರ ವಿಭೂತಿ ಒಳಗೆ ಏನದ, ಆ ಚರ್ಮದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತ ಶಕ್ತಿ ಅದಕ್ಕಾದ. ಭಸ್ಮಧಾರಣೆ ನಿತ್ಯ ಮಾಡಿಕೊಳ್ಳುವ ತ್ವಚೆ ರೋಗಾಣುಗಳಿಂದ ಮುಕ್ತ ಎಂದು ಎಂಬುವ ಸಂಗತಿ ಬಹು ಮಹತ್ವದ್ದು, ಬಹಳ ಇಂಪಾರ್ಟೆಂಟ್ ವಿಷಯ ವಿಭೂತಿದು. ಯಾವಾಗ್ನೂ ಜೊತೆಗೆ ವಿಭೂತಿ ಇರಬೇಕು. ಯಾವಾಗ್ನೂ ಸದಾಕಾಲ ನಿಮ್ ಜೋಬ್ನಾಗ ರೊಕ್ಕ ಒಮ್ಮೊಮ್ಮೆ ಇರಬಹುದು, ಇಲ್ಲದೆ ಇರಬಹುದು. ಆದ್ರೆ ವಿಭೂತಿ ಮಾತ್ರ ಯಾವಾಗ್ನೂ ಇರಬೇಕು. ಎಲ್ಲರ ಒಂದ್ ಕಡೆ ಒಂದು ತುಂಡು ವಿಭೂತಿ ಜೊತೆಗೆ ಇದ್ದಿರಲೇಬೇಕು. ನೀವು ಶರಣರು, ನೀವು ಸಂತರು, ನೀವು ಮಹಾತ್ಮರು, ನಿಮ್ಮನ್ನ ಗೌರವಿಸ್ತಾರ ಜನ. ನಿಮ್ಮ ಮುಂದ ಅವರು ಕಷ್ಟಗಳನ್ನ ಹೇಳ್ಕೊತಿರ್ತಾರ. ಹೇಳ್ಕೊಂಡತ್ನಾಗ ನೀವೇನ್ ಮಾಡ್ಬೇಕು, ನಿಮ್ ಜೋಬ್ನಾಗ ಒಂದು ಪ್ಲಾಸ್ಟಿಕ್ ಕವರ್ನಾಗ ಒಂದು ವಿಭೂತಿ ಎಲ್ಲರ ಜೋಬ್ನಾಗ ಇಟ್ಕೊಂಡಿರ್ಬೇಕು. ಆಯ್ತು ಬಾರಪ್ಪ ಹೋಗಿ ಮಾರಿ ತೊಳ್ಕೊಂಡು ಬಾ ಅಂತೇಳಿ ಅವನಿಗೆ ಕಳಿಸ್ಬೇಕು. ಅವ ಹೋಗಿ ಮಾರಿ ತೊಳ್ಕೊಂಡು ಬಂದು ನಿಮ್ ಎದುರು ಕೂಂತನು ಅಂತಂದ್ರ ಅವನಿಗೇನ್ ಮಾಡ್ಬೇಕು, ನಿಮ್ ಜೋಬ್ನಾಗಿಂದ ವಿಭೂತಿ ತೆಗೆದು ಅವನ ಹಣೆಗೆ ಹಚ್ಚಿ ಬಿಡ್ಬೇಕು. ಹಚ್ಚಿ ನಿಮ್ಮವೇ ಮಂತ್ರಗಳೇನದವ ಒಂದಿಷ್ಟು ಮಂತ್ರಗಳು ಹೇಳಿಬಿಡ್ಬೇಕು. ಹೇಳಿ ಆಶೀರ್ವಾದ ಮಾಡಬೇಕು. ಮಾಡಿದ್ರಿ ಅಂತಂದ್ರ ಅವ್ರ ಕಷ್ಟ ನಿವಾರಣೆ ಆಗ್ತದ, ಅವರಿಗೆ ಪರಮಾನಂದ ಪ್ರಾಪ್ತಿ ಆಗ್ತದ, ನಿಮ್ಮ ಬಗ್ಗೆ ಶ್ರದ್ಧೆ ಉಂಟಾಗ್ತದ. ವಿಭೂತಿಯಿಂದ ಆಗಬಾರದ ಕೆಲಸಗಳೆಲ್ಲ ಆಗ್ತಾವ, ಪವಾಡಗಳಾಗ್ತಾವ ವಿಭೂತಿಲಿಂದ. ಅಂಥದೊಂದು ನಂಬಿಕೆ ನಿಮಗೂ ಅದರ ಮೇಲೆ ಇರಬೇಕು. ಆ ರೀತಿ ನೀವು ಅದನ್ನ ಏನ್ ಮಾಡ್ಬೇಕು, ಬಳಸಬೇಕು. ಯುವರಾಜ್ ಹುದ್ದಾರ್ ಅಂತ ಒಬ್ಬ RMP ಡಾಕ್ಟರ್ ರಾಯಚೂರಾಗ ಎಲ್ಲಾ ಕಡೆ ಮಕ್ಕಳಾಗೋದಕ್ಕೆ ಔಷಧ ಕೊಡ್ತಿದ್ದ ನಾವು. ಮತ್ತೆ ಎಲ್ಲಾ ಜಡ್ಡುಗಳಿಗೆ ಔಷಧ ಕೊಡ್ತಿದ್ದ. ಎಲ್ಲಾ ನಾಲೆಜ್ ಇತ್ತ ನೀ ಚಲೋ ಅಂತ. ಬಹಳ ವಯಸ್ಸಾದ ಹುಡುಗನಲ್ಲ, ಮಿಡಲ್ ಸಣ್ಣ ವಯಸ್ಸಿನ ಹುಡುಗ. ನಾನು ಹಿಂಗ ಹೋಗಿ ಬರೋ ಸಮಯದಲ್ಲಿ ಅವ್ರ ಮನೆ ಹತ್ರ ಗೋಡೆ ಹಿಂದ ಅವ ಮುಖ ತೆಳಗ್ ಹಾಕೊಂಡು ಕಣ್ಣೀರು ಸುರಿಸ್ಕೋತ ನಿಂತಿದ್ದು ಕಾಂಡ. ನಾನು ಮುಂದಕ್ಕೆ ಹೋದ ಮತ್ತ ವಾಳಿ ಬಂದ್ಬಿಟ್ಟೆ. ಯುವರಾಜ ಅಂದೆ, ಅಪ್ಪ ದೇವ್ರು ಬಂದಂಗ ಬಂದ್ರಿ? ಏನಿಲ್ಲ, ಯಾಕೋ ಮಾರಿ ಸಣ್ಣ ಮಾಡ್ಕೊಂಡಿದಿ, ಏನಾಗ್ಯದ ನಿನಗ? ಏನಿಲ್ಲ ರೀ, ನಮ್ಮ ಹೆಣ್ಮಕ್ಳದು ಡೆಲಿವರಿ ಆಗ್ಯದ. ಡೆಲಿವರಿ ಆದ್ರೆ ಅಳ್ಳಕತ್ತಿದೆ ಯಾಕ? ಡೆಲಿವರಿ ಆಗ್ಯದ, ಕೂಸಂದು ತೂಕ ಬಹಳ ಕಡಿಮೆ ಅದ, ಅದು ಉಳಿಯಂಗಿಲ್ಲ. ಸುಮ್ಮನೆ ಯಾಕ ಇಲ್ಲಿ ಇದ್ದು ಬಿಲ್ ಕಟ್ತೀರಿ, ಮನೆಗೆ ಹೋಗ್ಬಿಡ್ರಿ, ಅದು ಕೂಸು ಹೋಗ್ತದ ಅಂತೇಳಿ ಹೇಳ್ಯಾರ. ಅದನ್ನ ತಗೊಂಡು ಬಂದೀವಿ. ಹೆಂಡತಿ ಮನ್ಯಾಗ ಪರ್ಸಿನ ಮೇಲೆ ಕುಂತಾಳ. ಕೂಸಿನ ಪ್ರಾಣ ಕ್ಷಣ ಕ್ಷಣಕ್ಕ ಹೋಲಕತ್ತದ. ಅದಕ್ಕೆ ನಮ್ಗೆ ಸಂಕಟಾಗಿ ಅಳ್ಳಕತ್ತೀನ್ರಿ. ಎಲ್ಲದ ನಡಿ ಹೋಗ. ಹೋಗಿ ಆ ಕೂಸಿನ ನನ್ನ ಕೈಯಾಗಿ ತಗೊಂಡು
ಹೋಗಿ ಮಾರಿ ತೊಳ್ಕೊಂಡು ಬಾ ಹೋಗಂತ ಆಕೆ ಹೆಂಡತಿಗೆ ಮಾರಿ ತೊಳ್ದು ಕಳಿಸಿ ಬಂದು ಕೂಂತಳು. ಕೂಸಿನ ಹಿಡ್ಕೊ ಅಂತೇಳಿ ಹಿಡ್ಕೊಂಡು ಆಕಿಗೆ ಆ ಕೂಸಿಗೆ ಎಲ್ಲ ಭಸ್ಮಧಾರಣೆ ಮಾಡಿಬಿಟ್ಟು ಮಾಡಿ ಮಂತ್ರ ಹೇಳ್ಬಿಟ್ಟು ಏನು ಅದು ಇವತ್ತಿಗೆ ಅದೇನು ಡಿಗ್ರಿ ಮುಗಿಸಿರ್ಬೇಕೀಗ ಆ ಹುಡುಗ. ಈಗ ಅದು ಬೆಳೆದು ದೊಡ್ಡದಾಗಿ ಬಿಡ್ತು, ಕೂಸು ಬದುಕಿ ಬಿಡ್ತು. ಆ ಡಾಕ್ಟರ್ ಇನ್ನ ಸಿಕ್ಕಾಗ್ನು ಅಂತಾನ, ಇಡೀ ಮೆಡಿಕಲ್ ಫೀಲ್ಡಿಗೆ ನಿಮ್ಮ ವಿಭೂತಿ ಒಂದು ಚಾಲೆಂಜಿಂಗ್ ಅದ ಅಂತ. ನಿಮ್ಮ ವಿಭೂತಿ ಮುಂದೆ ಮೆಡಿಕಲ್ ಫೀಲ್ಡ್ ಏನೂ ಅಲ್ಲ ಅಂತಂದ. ಇದ್ರ ಹಿಂದೆ ಏನದ ಶಕ್ತಿ? ನಿಮ್ಮ ಪಾವಿತ್ರ್ಯತೆನೆ, ನಿಮ್ಮ ಶ್ರದ್ಧೆ, ನಿಮ್ಮ ಒಂದು ನಿಷ್ಠೆ ಅಂತ ಏನದಲ್ಲ, ಅದರ್ಲಿಂತ ನಿಮಗೆ ಕೆಲಸ ಆಗ್ತಾವ. ಆಗಲಾರ್ದಂತ ಕೆಲಸಗಳಾಗ್ಬಿಡ್ತಾವ. ಹಿಂಗಾಗಿ ಆ ಹುಡುಗ ಬದುಕಿ ದೊಡ್ಡದಾಗಿ ಚಂದಾಗಿ ಬೆಳೆದು ಸಂತೋಷ ಆಯ್ತು. ಅದು ನೋಡಿದ್ರಿ, ಅದು ಹುಡುಗ ಡಿಗ್ರಿ ಮುಗಿಸಿರ್ಬೇಕನ್ನಿಸ್ತು. ಎಲ್ಲದರ ಏನೋ ಅವ್ರಿಗೆ ಇಲ್ಲ, ಇಲ್ಲ ರಾಯಚೂರಾಗಿಲ್ಲ, ಅವ್ರು ಬೇರೆ ಊರಿಗೆ ಹೋಗ್ಯಾರ. ಹಿಂಗ ಆಗ್ತಿರ್ತವೆ. ವಿಭೂತಿ ಅನ್ನೋದು ಸದಾ ನಿಮ್ ಜೊತೆಗೆ ಇಟ್ಕೊಂಡಿರ್ಬೇಕು. ವಿಭೂತಿಯನ್ನ ದೇಹದ 16 ಸ್ಥಳಗಳಲ್ಲಿ ಧರಿಸುವುದಕ್ಕ ಸಿದ್ಧಾಂತ ಶಿಖಾಮಣಿ ಒಳಗೆ ಡೀಟೇಲ್ ಆಗಿ ಹೇಳ್ಯಾರ. ಈ 16 ಸ್ಥಳಗಳನ್ನ ಪರಿಶೀಲಿಸಿದರೆ ಧರಿಸಿದ ಸ್ಥಳಗಳಿಂದ ವಿಭೂತಿಯ ಹುಡಿಯು ದೇಹದ ಎಲ್ಲ ಭಾಗಗಳನ್ನು ಆವರಿಸುತ್ತದೆ. ಶರೀರದ ಎಲ್ಲ ಭಾಗಕ್ಕದ ಆವರಿಸ್ತದೆ. ಅಂತ ಸ್ಥಳಗಳವೆಲ್ಲ ಹೇಳ್ಯಾರ, ಅವೆಲ್ಲ ನಾವು ಹಚ್ಕೋಬೇಕು. ಸ್ನಾನ ಮಾಡಿದ ಮೇಲೆ ದೇಹದ ತ್ವಚೆ ನಿರ್ಮಲವಾಗಿರುತ್ತದೆ. ಇಂಥ ನಿರ್ಮಲ ತ್ವಚೆಯ ಮೇಲೆ ವಿಭೂತಿ ಹುಡಿ ಆವರಿಸಿಕೊಳ್ಳುವುದರಿಂದ ಅಲ್ಲಿ ಯಾವುದೇ ರೋಗಕಾರಕ ಬ್ಯಾಕ್ಟೀರಿಯಾ ಬೆಳೆಯುವುದಿಲ್ಲ. ಅಲ್ಲದೆ ನಂಜುಕಾರಕ ರೋಗಾಣುಗಳ ಸಂಪರ್ಕ ಬಂದರೂ ಅವು ನಂಜು ಹುಟ್ಟಿಸಲಾರವು. ಇದೆಲ್ಲ ತಿಳಿದ ಮೇಲೆ ವಿಭೂತಿ ಧರಿಸುವುದು, ಇದು ಒಂದು ಜಾತಿಯವರು ವಿಭೂತಿ ಧರಿಸ್ತಾರಂತೇಳಿ ಜಾತಿ ಏನಾರ ವಿಭೂತಿಗೆ ಸಂಬಂಧ ಬೀಳ್ತದೇನ್ರಿ ಇದು? ಆರೋಗ್ಯಕ್ಕಾಗಿ ವಿಭೂತಿ ಧರಿಸಬೇಕು. ಅದಕ್ಕಿದು ಜಾತಿಯ ದೋತಕವಲ್ಲ, ಇದು ಆರೋಗ್ಯಕ್ಕಾಗಿ. ಕೈ ಕಾಲು ಮುಖ ತೊಳೆದ ಮೇಲ ಕೈ ವಿಭೂತಿ ಹಚ್ಕೊಂಡ್ರಿ ಅಂದ್ರ ನಿಮ್ ಕೈಗೂ ಏನಾಗ್ತದ? ವಿಭೂತಿ ಹತ್ತದ. ವಿಭೂತಿ ಆಂಟಿಸೆಪ್ಟಿಕ್ ಪೌಡರ್ ಕೈಯಾಗಿತ್ತು ಅಂತಂದ್ರೆ ನಿಮ್ ಕೈಯೊಳಗೆ ಏನಾರ ಬ್ಯಾಕ್ಟೀರಿಯಾಗಳಿದ್ದು ಅಂತಂದ್ರ ಅವು ಸಹಿತ ಸತ್ತು ಹೋಗ್ತವ ಅಂತೇಳಿ ಕೈ ಸ್ವಚ್ಛ ಇರ್ಲಿ ಅಂತೇಳಿ ವಿಭೂತಿ ಹಚ್ಕೋತೀವಿ. ಅದೊಂದು ದೇಹದ ರಕ್ಷಕ. ವಿಭೂತಿ ಅಂದ್ರೆ ಒಂದು ದೇಹಕ್ಕೆ ರಕ್ಷಣೆ ಮಾಡುವಂತ, ದೇಹದ ಚರ್ಮದ ರಕ್ಷಕ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಹೀಗಾಗಿ ವಿಭೂತಿಯ ಧಾರ್ಮಿಕ ಕ್ರಿಯೆ, ವಿಭೂತಿ ಧಾರಣೆ ಧಾರ್ಮಿಕ ಕ್ರಿಯೆ ಅನ್ನುವುದಕ್ಕಿಂತ ವಿಭೂತಿ ಧಾರಣೆ ಒಂದು ದೇಹ ರಕ್ಷಕ ಅಂತ ತಿಳ್ಕೊಂಡ್ರೆ ಅದು ಒಂದು ವೈಜ್ಞಾನಿಕವಾದ ವಿಚಾರ ಆಗ್ತದ ಅಂತ ತಿಳ್ಕೊಳ್ಳ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜಲಶುದ್ಧಿ. ವಿಭೂತಿಯಿಂದ ಚರ್ಮ ಶುದ್ಧಿ ಹೆಂಗ್ ಮಾಡ್ಕೋತೀವಿ? ವಿಭೂತಿಯಿಂದ ಮನಸ್ಸು ಶುದ್ಧಿ ಮಾಡ್ಕೋತೀವಿ. ವಿಭೂತಿಯಿಂದ ಏನಾಗ್ತದಪ್ಪ ಅಂತಂದ್ರ ಮಜಾ ಹೆಂಗದಂದ್ರ, ಆ ಒಂದು ಕೃಷ್ಣ ಮತ್ತ ಸುಧಾಮ ಇಬ್ರು ಗೆಳೆಯರವರು, ಕ್ಲಾಸ್ಮೇಟ್ಗಳವರು. ಆ ಸುಧಾಮ ಕೇಳ್ತಾನ, ಕೃಷ್ಣ ನಾನು ನೀನು ಇಬ್ರು ಕ್ಲಾಸ್ಮೇಟ್ಗಳದೀವಿ, ನೀ ನೋಡಿದ್ರ ದೊಡ್ಡ ರಾಜ, ನಾನ್ ನೋಡಿದ್ರ ಭಿಕ್ಷುಕಿ ಭಿಕಾರಿ ಆದಂಗಾಗಿನಿ, ನಾನ್ ಹಣೆ ಬಾರ ಹಿಂಗ್ಯಾಕ, ನಿನ್ ಹಣೆ ಬಾರ ಹಿಂಗ್ಯಾಕ ಅಂದತ್ನಾಗ ಶ್ರೀಕೃಷ್ಣ ಏನ್ ಮಾಡ್ತಾನ, ನಿನ್ ಹಣೆ ಬಾರನ್ನು ಚೇಂಜ್ ಮಾಡಿಬಿಡಂಬಾ ಅಂತೇಳಿ ಒಂದು ವಿಭೂತಿ ತಗೊಂಡು ಆ ಸುಧಾಮನ ಹಣಿಗೆ ಹಚ್ತಾನ. ಸುಧಾಮನ ಹಣಿಗೆ ವಿಭೂತಿ ಧಾರಣೆ ಮಾಡಿದ ಮೇಲೆ ಅವನಿಗೆ ಸಂಪತ್ತಿನ ರಾಶಿ ಬಂದ್ಬಿಡ್ತದ, ಸಾವುಕಾರ ಆಗ್ಬಿಡ್ತಾನ. ಅವನದು ಅದೃಷ್ಟ ಬದಲಾಯಿಸಿತ್ತು.
ಬರೇ ಆರೋಗ್ಯಕ್ಕೆ ಒಂದೇ ಅಲ್ಲ, ಅದೃಷ್ಟ ಬದಲಾಯಿಸ್ತದ ವಿಭೂತಿ ಧಾರಣೆ. ಒಲಿದು ವಿಭೂತಿ ಧಾರಣೆ ಮಾಡುವುದರಿಂದ ಅದೃಷ್ಟ ಬದಲಾಯಿಸ್ತದೆ. ಮತ್ತ ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ಲಕತ್ತದ, ನಾನು ಪ್ರಾಣ ಹೋಗುವಾಗ ಏನ್ ಸಂಕಟ ಪಡ್ತೀನೋ, ಏನ್ ತ್ರಾಸ ಆಗ್ತದೋ ಅಂತೇಳಿ ಭಯ ಇದ್ದವ್ರಿಗೆ ವಿಭೂತಿಯ ಧಾರಣೆ ಮೇಲೆ 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 ವಿಭೂತಿ ಧಾರಣ ಮಾಡ್ತಾ ಇದ್ರ ದೇಹ ಮತ್ತು ಪ್ರಾಣದ ಹೊಲಿಗೆ ಸರಳವಾಗಿ ಬಿಚ್ಕೊಂಡ್ಬಿಡ್ತದ. ಇಲ್ಲ ಅಂತಂದ್ರ ಅವು ಗಂಟು ಬಿದ್ದು ಬಿಡ್ತದ. ಪ್ರಾಣ ಜಲ್ದಿ ಹೋಗಂಗಿಲ್ಲ, ಜಲ್ದಿ ಎದ್ದು 4 ಮಂದಿಯಾಗ ಅಡ್ಡಾಡಂಗಿಲ್ಲ, ಹಾಕಿ ಹಿಡಿದಲ್ಲೇ ಬಿದ್ದಲ್ಲೇ ಜಗ್ಗಿ ಹೈರಾಣ ಆಗ್ತಿರ್ತೀವಿ. ಸಾಯೋರು ಹೈರಾಣ, ಮಾಡೋರು ಹೈರಾಣ. ಹಿಂಗಾಗಿ ವಿಭೂತಿ ಧಾರಣೆಯಿಂದ ನೋವಿಲ್ಲದ ಸಾವು ಅಂಥದನ್ನು ಪ್ರಾಪ್ತಿಯಾಗ್ತದ. ವಿಭೂತಿಯ ಮಹಿಮೆ ಹೇಳೋದಕ್ಕೆ ಬಹಳ ಅದ. 1 ವರ್ಷ ಹೇಳಿದ್ರೆ ಕಡಿಮೆ ಅದ, ಅಂತ ವಿಭೂತಿ ಮಹಿಮೆ ಅದ. ಅದನ್ನು ಸಂಕ್ಷಿಪ್ತವಾಗಿ ನಾವೀಗ ಏನ್ ಹೇಳಕತ್ತೀವಿ ಅಂದ್ರೆ, ವಿಭೂತಿಯ ಬಳಕೆ ಯಾವ ರೀತಿ ವೈಜ್ಞಾನಿಕವಾಗಿ ಅದ, ಯಾವ ರೀತಿ ಆರೋಗ್ಯಕ್ಕಾಗಿ ಅದನ್ನು ಬಳಸ್ಲಕತ್ತೀವಿ ಅನ್ನೋಂಥ ವಿಚಾರ ಚಿಂತನೆ ಮಾಡ್ಲಕತ್ತೀವಿ. ನೆಕ್ಸ್ಟ್, ಜಲಶುದ್ಧಿ. ನೀರು ಸಹಿತ ಬಹಳ ಮುಖ್ಯ. ನಾವು ಕುಡಿಯುವ ನೀರ ಬಹಳ ಇಂಪಾರ್ಟೆಂಟ್. ಯಾರ್ಯಾರ ಕ್ವಾಟ್ರ್ ಅಂತಂದ್ರ ಪಟ್ಟತ್ ಕುಡಿಲಕ್ ಹೋಗ್ಬಾರ್ದು. ಎಂತ ನೀರ, ಎಲ್ಲಿ ನೀರ, ಎಂತ ನೀರು ಕುಡಿತೀವಿ ರೀ. ಮುನ್ಸಿಪಾಲಿಟಿ ನಲ್ಲಿಯಿಂದ ಬಂದಂತ ಡೈರೆಕ್ಟ್ ನೀರು ಕೆಲವೊಬ್ರು ಕುಡಿತಿರ್ತಾರ. ನಮಗೂ ಹಂಗೆ ಕೊಟ್ಟು ಬಿಡ್ತಾರ. ಅವ್ರಿಗೇನ್ ಮುಲಾಜಿನೇ ಇಲ್ದಂಗೆ ಕೊಡ್ತಾರ. ನಾವು ಕಾಸಿ ಆರಿಸಿದ್ ಕುಡಿತೀವಿ, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿತಿರ್ತೀವಿ. ಅವ್ರು ಕೊಟ್ಟಾರ ತೇಳಕ್ಕೆ ಗಪ್ ಅಂತ ನಾವು ಕುಡ್ದೇವಂತಂದ್ರೆ ಮನೆಗೆ ಬರೋದ್ರಾಗೆ ಜಡ್ ಹತ್ತಿ ಹೋಗ್ಬಿಡ್ತಾವ. ಅದಕ್ಕೆ ನಾವು ನೀರಿನ ವಿಷಯದಾಗ ಬಹಳ ಹುಷಾರಿರ್ಬೇಕು. ನೀರು ಯಾವ್ಯಾವ ರೀತಿಲಿಂತ ನಮ್ಮ ಹೊಟ್ಟೆ ಒಳಗೆ ಎಂಟ್ರಿ ತಗೋತಿರ್ತದ ಅನ್ನೋದು ನಿಮಗೆ ಗೊತ್ತೇ ಆಗಂಗಿಲ್ಲ. ನಿಮಗೆ ಊಟಕ್ಕೆ ನೀಡಿ ಊಟ ಮಾಡಬರ್ರಿ ಅಂತೇಳಿ ತಟ್ಟೆ ತೊಳಿತಾರಲ್ಲ, ಆ ಸಿಂಟೆಕ್ಸ್ ಟ್ಯಾಂಕ್ಲಿಂತ ಬರೋ ನೀರಾಗ ತಟ್ಟೆ ತೊಳಿತಾರ. ತೊಳೆದು ಅದರಾಗೆ ರೊಟ್ಟಿ ಪಲ್ಯ ನೀಡ್ಕೊಂಡು ಬಂದ್ಬಿಡ್ತಾರ. ಅಲ್ಲಿ ಇಷ್ಟು ಇಲ್ಲಿಷ್ಟು ನೀರ್ ಹಂಗೆ ಹನಿ ಹನಿ ಇರ್ತಾವ. ಆ ಸಿಂಟೆಕ್ಸ್ ಟ್ಯಾಂಕಿನ ನೀರಿನೊಳಗೆ ಎಲ್ಲ ಪಾಚಿ ಹುಳ ಎಲ್ಲ ಇರ್ತಾವ. ಆ ನೀರು ಹೊಟ್ಟೆಗೆ ಗೊತ್ತದ, ನಮ್ಗೆ ಗೊತ್ತಿಲ್ಲದಂಗೆ ಹೋಗ್ಬಿಡ್ತದೆ. ಏನ್ ಮಾಡ್ಬೇಕು? ಯಾರ ತಟ್ಟೆ ಒಳಗೆ ಡೈರೆಕ್ಟ್ ನೀಡ್ಕೊಂಡು ಬರೋರು ಇದ್ರ ಅಂತಂದ್ರ ಅವ್ರ ತಟ್ಟೆ ಸರಿಸಿ ಬಿಡ್ಬೇಕು. ಬೇಡ ಒಯ್ರ ಕಡಿ, ನಮಗೆ ನೀಡ್ಕೊಂಡು ಬಂದಂತ ಊಟ ಬೇಕಾಗಿಲ್ಲ. ಮೊದಲು ಖಾಲಿ ತಟ್ಟೆ ತಂದು ನಮ್ಮ ಎದುರು ಇಡ್ರಿ ಅಂತ. ಖಾಲಿ ತಟ್ಟೆ ತಂದು ಮುಂದೆ ಇಟ್ಟ ಮೇಲೆ ಆ ತಟ್ಟೆ ಒಳಗ ನೀವೇನ್ ಮಾಡ್ಬೇಕು? ಶುದ್ಧ ಜಲ ಹಾಕಿ, ಕುಡಿಯೋ ನೀರು ಚಲೋ ಫಿಲ್ಟರ್ ನೀರ್ ಇರ್ಬೋದು, ಕಾಸಿ ಆರಿಸಿದ ನೀರ್ ಇರ್ಬೋದು, ಆ ನೀರ್ ಹಾಕಿ ಮೊದಲು ಒರೆಸ್ಬೇಕು. ಆಮೇಲೆ ನೀವು ವಿಭೂತಿ ಹಚ್ಬೇಕು. ಆ ತಟ್ಟೆಗೆ ಹಚ್ಚಿ ಅದಕ್ಕೆ ಆಂಟಿಸೆಪ್ಟಿಕ್ ಮಾಡ್ಬೇಕು. ಆಮೇಲೆ ಊಟಕ್ಕೆ ನೀಡ್ರಿ ಇದ್ರಾಗ ಅಂತ ಹೇಳ್ಬೇಕು. ನೀರ್ ನಮ್ಮ ಒಳಗೆ ಹೆಂಗ್ ಎಂಟ್ರಿ ಆಗ್ತದ ಗೊತ್ತೇ ಆಗಂಗಿಲ್ಲ. ನೀರ್ ತುಂಬಾ ಗ್ಲಾಸ್ ತೆಂಬಿಗಿ ಎಲ್ಲ ತುಂಬಿ ತಂದು ಮುಂದೆ ಇಟ್ಬಿಡ್ತಾರ. ಅದ್ರೊಳಗೆಲ್ಲ ಹೊಲಸು ನೀರಾಗಿ ತೊಳೆದಿರ್ತಾರ ತೆಂಬಿಗೆಗಳು. ಅದರ ಕುಡಿಯೋ ನೀರು ಹಾಕೊಂಡ್ ಬಂದಿರ್ತಾರ. ಗ್ಲಾಸು ಹೊಲಸು ನೀರಾಗಿ ತೊಳೆದಿರ್ತಾರ, ಚಮಚ ಹೊಲಸು ನೀರಾಗಿ ತೊಳೆದಿರ್ತಾರ. ಅವು ಮೊದಲು ಚಲೋ ನೀರಾಗಿ ತೊಳೆದ್ಮೇಲೆ ನೀರು ತುಂಬಬೇಕು. ತೊಳೆಯೋದನ್ನು ಚಲೋ ನೀರಾಗೆ ತೊಳಿಬೇಕು. ನೀರು ಆಮೇಲೆ ತುಂಬಬೇಕು. ಸ್ವಲ್ಪ ನೀರಾಗಿ ಹೊಲಸು ನೀರಾಗಿ ಮೊದಲು ತೊಳಿರಿ. ಡೈರೆಕ್ಟ್ ವಾಟರ್, ಮುನ್ಸಿಪಾಲಿಟಿ ವಾಟರ್ನಾಗ ಮೊದಲೆಲ್ಲ ಸ್ವಚ್ಛ ತೊಳಿರಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಚಲೋ ನೀರು ಹಾಕಿ ತೊಳೆದು ಚೆಲ್ಲಿ ಆಮೇಲೆ ಚಲೋ ನೀರು ತುಂಬ್ಕೊಂಡ್ಬರ್ಬೇಕು. ಅವೆಲ್ಲ ಸೂಕ್ಷ್ಮ ಜ್ಞಾನ. ಯಾರ ಮನೆಯಾಗ ಯಾರು ಹೆಂಗ್ ಕಲ್ತಾರೋ, ಯಾರು ಎಂತ ಸಂಸ್ಕಾರದವ್ರು ಬರೋ ಗೊತ್ತೇ ಆಗಂಗಿಲ್ಲ, ಖಾತ್ರಿ ಇರಂಗಿಲ್ಲ. ಎಲ್ಲಿ ಬೇಕಲ್ಲಿ ನೀರು ಕುಡಿನ, ಯಾಕೋ ನನ್ನ ಹೊಟ್ಟಿನೇ ಕೆಟ್ಟೋಯ್ತು ಅಂತ ಚಾಲು ಮಾಡ್ತಾರೆ. ಮತ್ತಿನ್ನು ಕೆಲವೊಂದ್ ಕಡೆ ಆ ಹೊಲಸು ನೀರಾಗೆ ಹಣ್ಣುಗಳು ತೊಳೆದು ಬಿಡ್ತಾರ. ಈಗ ಚಿಪ್ಪಿ ಅಂತವು ತೆಗೆದು ಒಗೆಯಂತವು ಇದ್ರ ಏನಾಗಂಗಿಲ್ಲ. ಮೋಸಂಬಿ, ಸಂತ್ರಗಳು ಎಂತ ನೀರಾಗಿ ತೊಳೆದ್ರು ಒಳಗ ಅದು ಕವರ್ ಇರ್ತದ. ಬಾಳೆಹಣ್ಣು ಅವು ಏನ್ ತೊಂದರೆ ಇಲ್ಲ. ಈಗ ಇವು ಆಪಲ್ಲು ಅಂತವಿಂತವ್ ಸಿಪ್ಪೆ ಸಮೇತ ಅಂಗೂರು ಅಂತವೆಲ್ಲ ತಿಂತೀವಲ್ಲ, ಅವು ಹೊಲಸು ನೀರಾಗಿ ತೊಳೆದ್ರು ಅಂತಂದ್ರ ಆ ನೀರೆಲ್ಲ ಹೊಟ್ಟೆಗೆ ಹೋಗ್ಬಿಡ್ತಾವ. ಅವೆಲ್ಲ ನಮ್ಮ ಆರೋಗ್ಯ ಕೆಡಿಸ್ತಾವ. ಹಣ್ಣು ತೊಳೆದ ನೀರು,
ಪಾತ್ರೆ ತೊಳೆದ ನೀರು. ಇನ್ನ ಕೆಲವೊಬ್ಬರು ಮಜ್ಜಿಗೆ ಮಾಡ್ತೀವಿ, ಶರ್ಬತ್ ಮಾಡ್ತೀವಿ, ಜ್ಯೂಸ್ ಮಾಡ್ತೀವಿ, ಆ ಕೊಡದ ನೀರಾಗೆ ಮಾಡಿಬಿಡ್ತಾರ, ಮಾಡಿ ತಂದು ಕೊಟ್ಬಿಡ್ತಾರ. ಜ್ಯೂಸು ಮಜ್ಜಿಗೆ ಅಂತೇಳಿ ಬಾಯಿ ತೆರ್ಕೊಂಡು ಕುಡಿತೀವಿ, ನಮ್ಮ ಆರೋಗ್ಯ ಕೆಡಿಸಿಬಿಡ್ತಾರ. ಎಷ್ಟು ಸಮಸ್ಯೆ ಅದ ಇದು. ಅತಿಥಿ ದೇವೋ ಭವ ಅಂತೇಳಿ ಅವರೇನು ಬೆಟ್ಟದಷ್ಟು ಅಭಿಮಾನದಿಂದ ಅವ್ರು ಮಾಡ್ತಿರ್ತಾರ. ನಮ್ದೇನ್ ಪರಿಸ್ಥಿತಿ ಅವಾಗ? ಕುಡಿದ ಮೇಲೆ ಒಬ್ಬರು ನಮ್ಮ ಗುರುಗಳಂತೇಳಿ ಒಬ್ರು ಹೋಗಿದ್ದೆವು, ಬರ್ರಿ ಬರ್ರಿ ಅಂತ ಕರ್ಕೊಂಡು ಹೋಗಿದ್ದೆವು. ಅವ್ರ ಮನೆಯಾಗ ಶರ್ಬತ್ ಮಾಡಿ ಮುಂದೆ ತಗೊಂಡು ಬಂದ್ರು. ನಿಂಬೆಹಣ್ಣು ಸಕ್ಕರೆ ಎಲ್ಲ ಹಾಕಿ ಶರ್ಬತ್ ಮಾಡಿದ್ರು. ಆ ಶರ್ಬತ್ ಕುಡಿಯೋದ್ರಕ್ಕಿಂತ ಮೊದಲು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ನೀರು ಎಂಥವು ನೀವು ಕುಡಿಯೋದು ಅಂತ ಕೇಳಿದ್ರೆ, ಏನಿಲ್ಲ, ನಳದಾಗ ಬಂದ ನೀರು ನಾವು ಕುಡಿತೀವಿ. ಮತ್ತೆ ಈ ಶರ್ಬತ್ ಎದ್ರಾಗ ಮಾಡಿರಿ? ಅದೇ ನೀರಾಗೆ ಮಾಡೀವಿ. ಅದೇ ನೀರಾಗ ಮಾಡಿದ್ರೆ ನಮಗೆ ಆಗಂಗಿಲ್ಲಲ್ಲ. ಅದಕ್ಕೇನಾಯ್ತು, ನಾವು ಕುಡಿತೀವಲ್ಲ, ನಾವು ಮನುಷ್ಯರ ಅಲ್ಲೇನು ಹಿಂಗಂತಂದ್ರು. ನೀವು ಮನುಷ್ಯರು, ನಾವು ಮನುಷ್ಯರು, ಆದ್ರೆ ನಾವು ಕಾಸು ಆರಿಸಿದ್ ಕುಡಿತೀವಿ, ಇಲ್ಲಾಂದ್ರೆ ಫಿಲ್ಟರ್ ಮಾಡಿದ ನೀರು ಕುಡಿತೀವಿ. ಇದು ಕುಡಿದೇವಂದ್ರೆ ನಮ್ಮ ಆರೋಗ್ಯ ಕೆಡ್ತದ ಅಂದಾಗ ಅವ ಒಳಗೋಗಿ ಶರ್ಬತ್ ಮಾಡ್ಕೊಂಡು ಬರ್ಲಕ್ಕೆ ಯಾವಾಗ ನಮ್ಮ ಆಧ್ಯಾತ್ಮ ಜೀವಿಗಳ ನಮ್ದೇನಿರ್ತದಂದ್ರೆ ಗಂಡ ಹೆಂಡತಿ ಇಬ್ರು ಒಂದೇ ಮನುಷ್ಯನವ್ರು ಇರೋದು ಬಹಳ ಅಪರೂಪ. ಗಂಡ ಆಧ್ಯಾತ್ಮ ಜೀವಿ ಇದ್ದನಂತಂದ್ರ ಹೆಂಡತಿ ಎತ್ತಿದ್ದಂಗೆ ಇರ್ತಾಳ, ಹೆಂಡತಿ ಆಧ್ಯಾತ್ಮ ಜೀವಿ ಇದ್ರೆ ಗಂಡ ಎತ್ತಿದ್ದಂಗೆ ಇರ್ತಾನ. ಒಂದು ನಂದಿ ಬಸವಣ್ಣ, ಒಂದು ಎತ್ತು. ಅದು ಗಳೆ ಕಟ್ಟದ ಎತ್ತಿಗೆ ಹೋಗಿ ನಾವು ಚಲೋ ಮಾಡಂದ್ರೆ ಅದು ಆ ಕಡೆ ಎಳಿತಿರ್ತದೆ, ಇದು ಈ ಕಡೆ ಎಳಿತಿರ್ತದೆ. ಅವ ಹೋಗಿ ಒಳಗೋಗಿ ಗುರುಗಳು ಬಂದಾರ, ಶರ್ಬತ್ ಮಾಡಿಕೊಡು ಅಂತೇಳಿ ಮಾಡಿಸ್ಕೊಂಡ್ ಬರ್ಲಕ್ಕೆ ಅವನಿಗೆ ಅರ್ಧ ತಾಸು ಹಿಡಿದಿತ್ತು. ಈಗ ಅದು ಕುಡಿಲಕ್ ಒಲ್ಲ ಅಂದ್ಮೇಲೆ ಅವನಿಗೆ ಬೇಜಾರಾಗಿ ಮತ್ತೀಗ ಏನ್ ಮಾಡ್ಬೇಕು, ಮಾಡಿವಲ್ಲ ಶರ್ಬತ್ ಹೆಂಗ ಅಂತ. ಏನಿಲ್ಲ, ಶರ್ಬತ್ ಇದು ಗ್ಯಾಸಿನ ಮೇಲೆ ಬಿಸಿ ಮಾಡಿ ಆರಿಸಿ ಕೊಟ್ರೆ ಕುಡಿತೀನಿ ಅಂದೆ. ನಾನು ಕುಡಿತೀನಿ ಶರ್ಬತ್, ಆದ್ರೆ ಕಾಸು ಆರಿಸಿದ್ದು ಕುಡಿತೀನಿ ಅಂತಂದೆ. ಡೈರೆಕ್ಟ್ ನೀರಿಂದ ಮಾಡಿದ್ದು ಕುಡಿಯಲ್ಲ ಅಂತ ಅಂದೆ. ಅವಾಗ ಅವನ ಹೆಂಡತಿಗೆ ಹೋಗಿ ಇದು ಶರ್ಬತ್ ಒಂದ್ ಸ್ವಲ್ಪ ಕಾಸಿ ಆರಿಸಿ ಕೊಡು ಅಂದತ್ನಾಗ ಆಕಿ ಅಡಿಗೆ ಮನಿಲಿಂತೆ ನನಗೆ ಕೇಳಂಗ ಬೈಲಕತ್ತಿ ಬಿಟ್ಲು. ಎಂತೆಂಥವ್ರಿಗೆ ಕರ್ಕೊಂಬಂದಿರ್ತೀರಿ, ಎಲ್ಲೆಲ್ಲಿಯವ್ರಿಗೆ ಕರ್ಕೊಂಬಂದಿರ್ತೀರಿ, ಜಗತ್ತಿನಾಗ ಎಲ್ಲರೇ ಕೇಳಿರೇನು ಶರ್ಬತ್ ಕಾಸಿ ಆರಿಸಿ ಕುಡಿಯೋದು, ಹಂಗ ಹಿಂಗ ಪಾತ್ರೆ ಬಿಸಾಕಿ ಬೈಲಕತ್ತಿ ಬಿಟ್ಲು. ನೋಡಪ್ಪ, ನೀನು ಬಂದಿಕೆ ಸುಮ್ಮ ಸಹಜ ಇರೋದ್ ಬಿಟ್ಕೆ ನೀ ಹಿಂಗೆಲ್ಲ ಮಾಡ್ತಿದಿ ನೋಡ್, ಮನೆಗೆಲ್ಲ ಆಕಿ ಗಲಾಟೆ ಮಾಡ್ಲಕತ್ತಾಳ, ಶರ್ಬತ್ ಕಾಸಿ ಆರಿಸ್ಲಕ್ಕೆ ಎಷ್ಟು ಹೋದರ್ಲಕತ್ತಾಳ ನೋಡಕ್ಕೆ. ನಾನೇನು ಮಾಡ್ಲಪ್ಪ, ನೀನು ಶರ್ಬತ್ ನಾ ಕೇಳಿನೇನು, ನೀ ನನಗೆ ಕೊಟ್ಟು ಬಿಟ್ಟಿ, ಈಗೇನಾತ ನಿನ್ನ ಹೆಂಡತಿ ಅಡಿಗೆ ಮನೆಯಾಗ ಗಲಾಟೆ ಮಾಡ್ತಾಳ, ನಾನು ಅದನ್ನ ಸುಮ್ಮ ಹಂಗೆ ಕುಡಿದ್ನಿ ಅಂದ್ರೆ ಶರ್ಬತ್ ನನ್ನ ಹೊಟ್ಟೆಗೆ ಗಲಾಟೆ ಮಾಡ್ತಾವ, ನಾನೇನ್ ಮಾಡ್ಲೇನೆ? ನಿನ್ ಮನೆ ಅಡಿಗೆ ಮನೆ ಗಲಾಟೆ ಆಗೋದೇ ಬೆಸ್ಟ್. ಅದು ನನ್ನ ಮನೆಗೆ ನನ್ನ ಹೊಟ್ಟೆಗೆ ಮಾಡ್ಕೊಳ್ಳೋದು ಬೇಡ ನನಗೆ ಗಲಾಟೆ ಅಂತಂದೆ. ನಗಲಕತ್ತಿದ್ರು. ಹಿಂಗಿರ್ತದ. ನೀರು ಶುದ್ಧ ಇರೋದು ಬಹಳ ಮುಖ್ಯ ಅದ. ಜಲ ಶುದ್ಧಿ. ಇಫ್ ಯು ಡ್ರಿಂಕ್ ಪ್ಯೂರ್ ವಾಟರ್, if you drink pure water, you are protected 90% from diseases ಅಂತ. 90% ನೀವು ಎಲ್ಲಾ ಜಡ್ಡುಗಳಿಂದ ರಕ್ಷಣೆ ಹೊಂದಿರಿ. ನೀವು ಶುದ್ಧ ನೀರು ಕುಡಿದ್ರಿ ಅಂದ್ರೆ 90% ನೀವು ನಿಮ್ಮ ಆರೋಗ್ಯ ಸುರಕ್ಷಿತವಾಗಿದೆ ಅಂತ ತಿಳ್ಕೊಬೇಕಂತ. ಬರೀ ನೀರ್ಲಿಂತ ನಮ್ಮದು 90% ಆರೋಗ್ಯ ಕೆಡ್ತದಂತ. ನಮ್ಮ ಶರೀರದಾಗಿರೋದು 70% ನೀರೇ ಅದ. ಆ ನೀರೇ ಕೆಟ್ಟ ಹೋಯ್ತಂತಂದ್ರೆ ಏನ್ ಪರಿಸ್ಥಿತಿ ಆಗ್ಬೇಕು? ಆರೋಗ್ಯ ಎಲ್ಲ ಕೆಟ್ಟ ಹೋಗ್ಬಿಡ್ತದ. ಹೀಗಾಗಿ ನಾವು ಶುದ್ಧ ನೀರು ಕುಡಿಬೇಕನ್ನೋದು ಬಹಳ ಮುಖ್ಯ ಅದ. ಮೊದಲಿನ ಕಾಲದೊಳಗ ಎಲ್ಲಾ ನದಿಗಳು, ಎಲ್ಲಾ ಕೆರೆಗಳು, ಅದರ ಉದ್ದೇಶ ಏನಿತ್ತು? ಕುಡಿಯುವ ನೀರೇ ಅದರ ಉದ್ದೇಶ ಇತ್ತು. ಹೀಗಾಗಿ ಆ ನೀರಿನ ಒಂದು ಸ್ವಚ್ಛತೆ ಬಹಳ ಚಂದ ಕಾಪಾಡ್ತಿದ್ರು, ಎಲ್ಲರೂ ಕಾಪಾಡ್ತಿದ್ರು. ಆ ನೀರು ಏನಾರ ಹೊಲಸಾಯ್ತು ಅಂತಂದ್ರೆ ನಮ್ಮೆಲ್ಲರದು ಆರೋಗ್ಯ ಕೆಡ್ತದಂತೇಳಿ ಒಂದು ಭಯ ಇದ್ದದಕ್ಕ ಆ ನೀರೊಳಗ ಈ ಗಟಾರ್ ನೀರು, ಡ್ರೈನೇಜ್ ನೀರು ಅಂತವೇನು ಬಿಡ್ತಿದ್ದಿಲ್ಲ.
ಆದರೆ ಇತ್ತೀಚೆಗೆ ಭ್ರಷ್ಟ ಬುದ್ಧಿ ಅಂತ ಮನುಷ್ಯರು ಫ್ಯಾಕ್ಟರಿಗಳು ಹಾಕಿ ಕಾಲನಿಗಳು ಮಾಡಿಕೊಂಡು ತಮ್ಮ ಕಾಲನಿಯ ಎಲ್ಲಾ ಚರಂಡಿ ನೀರು ಆ ಕೆರೆಗಳಿಗೆ, ಆ ನದಿಗಳಿಗೆ, ಆ ಫ್ಯಾಕ್ಟರಿಯಿಂದ ಬರೋ ಎಲ್ಲಾ ಹೊಲಸೆಲ್ಲ ಆ ನದಿಗಳಿಗೆ ಬಿಡ್ತಾರ ಅಂತಂದ್ಮೇಲೆ ಆ ಜಲದೇವತೆಗೆ ಎಷ್ಟು ಸಮಸ್ಯೆ ಆಗ್ತಿರ್ಬೇಕು ತಿಳ್ಕೊರಿ. ಎಷ್ಟು ಹೊಲಸು ಮಾಡ್ಲಿಕ್ಕತ್ತಾರ ಪ್ರಕೃತಿಯನ್ನ. ಸ್ವಚ್ಛನ ನೀರು ನಾವು ಬೋಸ್ಗಾ ಕೆರಿ ಅಂತದ ಗುಲ್ಬರ್ಗದ, ಇವತ್ತಿಗೂ ಅದ ಕುಡಿಯೋ ನೀರಿನ ವ್ಯವಸ್ಥೆ. ಬೋಸ್ಗಾ ಕೆರಿ ಅಂತದ. ಆ ಕೆರಿ ನೀರೇ ಕುಡಿತಾರೆ. ಇಡೀ 12 ತಿಂಗಳ ಕೆರಿ ನೀರು ಕುಡಿತಾರೆ ಎಲ್ಲರೂ. ಆ ಕೆರಿ ಕುಡಿಯೋದ್ರ ಸಲುವಾಗಿ ಪ್ರೊಟೆಕ್ಷನ್ ಮಾಡ್ಯಾರ, ರಕ್ಷಣೆ ಮಾಡಿ ಕುಡಿತಾರ. ನೀರೇನ್ ಫಿಲ್ಟರ್ ಮಾಡಲ್ಲ, ಏನೂ ಇಲ್ಲ, ಡೈರೆಕ್ಟ್ ಕುಡಿತಾರ. ಅವ್ರು ಫಿಲ್ಟರ್ ಮಾಡಿ ನೀರು ಬಿಡ್ತಾರ. ಅಂತ ಒಂದು ವ್ಯವಸ್ಥೆ ಇದ್ದಲ್ಲಿ ಹೊಲಸೆಲ್ಲ ಅದ್ರಾಗ ಬಿಟ್ಟು ನೀರು ಹೊಲಸು ಮಾಡಿ ಮತ್ತೆ ಓಣಿ ಒಳಗ ಆ ನೀರಿಂದು ಪ್ಯೂರಿಫೈಯರ್ಸ್ ಹಾಕಿ ಮತ್ತೆ ಆ ಪ್ಯೂರಿಫೈಯರ್ಲಿಂದ ಸ್ವಚ್ಛ ಮಾಡಿ 25 ರೂಪಾಯಿಗೊಂದು ಕ್ಯಾನು, 35 ರೂಪಾಯಿಗೊಂದು ಕ್ಯಾನು. ಇದು ಮನುಷ್ಯ ಮಾಡುವಂತ ಎಂತ ದುರ್ಬುದ್ಧಿ ಇದು ನೀರಿನ ವಿಷಯದೊಳಗೆ. ಸ್ವಚ್ಛದ ನೀರು ಹೊಲಸು ಮಾಡಿ ಮತ್ತೆ ಫಿಲ್ಟರ್ ಮಾಡಿ ಕುಡಿಯೋದು. ಅದಕ್ಕೆ ಇಲ್ಲಿ ಜಲಶುದ್ಧಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೀರಿನ ವಿಷಯ ಹೇಳ್ಬೇಕಂತ ಹೇಳಿದೆ. ಇಷ್ಟಲಿಂಗಾರ್ಚನೆಯಲ್ಲಿ ಜಲದ ಒಂದು ಬಳಕೆ ಹೆಂಗ, ಜಲಶುದ್ಧಿ ಎಂಬುದೇ ಒಂದು ವೈಜ್ಞಾನಿಕವಾಗಿದೆ. ವೀರಶೈವ ಧರ್ಮದ ಹಿರಿಮೆಗೆ ಜಲಶುದ್ಧಿ ಎಂಬ ಪ್ರಕ್ರಿಯೆಯೂ ಒಂದು. ನೀರಿನಲ್ಲಿ ಹರಡಬಲ್ಲ ರೋಗಗಳು ಅನೇಕ. ಕಲ್ಮಶಗೊಂಡ ನೀರನ್ನು ಬಳಸಬಾರದು. ಈ ತತ್ವ ಪ್ರಾಚೀನ ಕಾಲದಿಂದಲೂ ವೀರಶೈವರಿಗೆ ತಿಳಿದಿತ್ತು ಎಂಬುದಕ್ಕೆ ಇದು ಸಾಕ್ಷಿ. ಪೂಜೆಗೆ ಬಳಸಲು ತಂದ ನೀರು ಮುಂದೆ ಪಾದೋದಕದ ರೂಪದಲ್ಲಿ ದೇಹ ಸೇರುತ್ತದೆ. ಗುರುಗಳ ಪಾದ ತೊಳಿಬೇಕು ಅಥವಾ ಲಿಂಗದ ಮೇಲೆ ಹಾಕಿ ಅಭಿಷೇಕ ಮಾಡಬೇಕು ಅಂತೇಳಿ ಪೂಜೆಗೆ ತಂದಂತ ಮಡಿ ನೀರು, ಆ ನೀರು ಹೊಟ್ಟೆ ಸೇರ್ತದ. ಅದು ಮೊದಲೇ ಹೊಲಸಿತ್ತು ಅಂತಂದ್ರೆ ಹೊಲಸು ನೀರು ಹೊಟ್ಟೆ ಸೇರ್ತದೆ. ಅದಕ್ಕೆ ಅದು ಬಹಳ ಸ್ವಚ್ಛ ನೀರಿರ್ಬೇಕು. ಒಂದು ವೇಳೆ ಈ ನೀರು ದೋಷಪೂರಿತವಾಗಿದ್ದರೆ ಪೂಜೆ ಮಾಡಿದ ವ್ಯಕ್ತಿಯೇ ಸಂಕಟದಲ್ಲಿ ಸಿಲುಕುತ್ತಾನೆ. ಹೊಲಸು ನೀರು ಪೂಜಾಕ್ಕೆ ಬಳಸಿದ್ರೆ ಏನಾಗ್ತದಪ್ಪ ಅಂತಂದ್ರ ಅವನಿಗೆ ಪಾಪ ಹತ್ತದ. ಎಲ್ಲರೂ ಅದು ಕುಡಿತಾರ ತೀರ್ಥ ಅಂತೇಳಿ. ಎಲ್ಲರಿಗೂ ಹೊಲಸು ನೀರಿಂದ ತೀರ್ಥ ಕುಡಿಸಿದ್ರೆ ಪಾಪ ಹತ್ತಿ ಬಿಡ್ತದ. ಹೀಗಾಗಿ ಈ ವಿಷಯದೊಳಗ ಬ್ರಾಹ್ಮಣರು ಎಲ್ಲಿ ಪೂಜಾರಿಗಳು ಇರ್ತಾರ ಆ ದೇವಸ್ಥಾನಕ್ಕೆ ಹೋರಿ ಆ ತೀರ್ಥವನ್ನ ಅವ್ರು ಹೆಂಗ್ ರಕ್ಷಣೆ ಮಾಡಿರ್ತಾರ, ಆ ನೀರೊಳಗ ಕರ್ಪೂರ ಹಾಕಿರ್ತಾರ, ಆ ನೀರೊಳಗ ಮತ್ತೇನ್ ಹಾಕಿರ್ತಾರ, ತುಳಸಿ ದಳ ಹಾಕಿರ್ತಾರ. ಹಾಕಿ ಸ್ವಚ್ಛನ ನೀರು ಹಿಂಗ ಕುಡಿದ್ರ ಒಂದು ಹನಿ ನೀರು ಇನ್ನ ಕುಡಿಬೇಕು ಜುಮ್ಮನಂಗ ಮಾಡಿರ್ತಾರ. ನಮ್ಮ ಪೂಜಾರಿಗಳು ಇದ್ದಲ್ಲಿ ಹೋರಿ ಅದ್ರಾಗ ಇವ್ರ ಭಕ್ತರು ತಂದು ಸಕ್ರಿ ಹಾಕಿರ್ತಾರ ತೀರ್ಥದಾಗ. ಆ ಸಕ್ರಿ ಪಾಕಕ್ಕ ಸುತ್ತ ನೊಣಗಳು ಕೂತಿರ್ತಾವ, ಮತ್ತ ಕರಿ ಇರ್ಬಿಗಳು ಹತ್ತಿರ್ತಾವ. ಬಂದವ್ರಿಗೆ ಮತ್ತ ಅವೇ ಇರ್ಬಿ ತರಿಸೋದು, ಮತ್ತ ಅದೇ ತೀರ್ಥ ಕೂಡವು. ಏನಾಗಬೇಕು ಪರಿಸ್ಥಿತಿ ನಾವು ಕುಡ್ದವಂಗ? ಅಲ್ಲಿ ಪುಣ್ಯದ ಬದಲು ಪಾಪದ ಕೆಲಸ ಆಗ್ತದೆ. ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಅದ. ಅದಕ್ಕ ಇಲ್ಲಿ ಏನ್ ಮಾಡ್ಯಾರ, ನೀರ್ ಎಂತದೇ ಇರ್ಲಿ ಆ ತುಂಬಿದ ಪಾತ್ರೆಯ ಮೇಲೆ ವಿಭೂತಿಲಿಂತ ಓಂ ಅಂತೇಳಿ ಬರೆದ್ರ ಒಂದು ಮಂತ್ರ ಬರೆದಂಗೂ ಆಯ್ತು. ಆ ವಿಭೂತಿಯ ಪುಡಿ ಆ ನೀರೊಳಗೆ ಬಿತ್ತು ಅಂತಂದ್ರೆ ಆ ಪುಡಿಯಿಂದ ಆ ನೀರಿನೊಳಗಿರುವ ಬ್ಯಾಕ್ಟೀರಿಯಾಗಳು ಸಾಯ್ತಾವ ಅನ್ನೋಂಥದ್ದು ಆ ಒಂದು ನಂಬಿಕೆ, ಆ ಒಂದು ಜ್ಞಾನ ಆ ವೀರಶೈವರಿಗಿತ್ತು. ಅದಕ್ಕೆ ಆಗ ವಿಭೂತಿಯ ಹುಡಿಯಲ್ಲಿರುವ ಅಂಗಾರಕದ ಕಣಗಳು ನೀರಿನಲ್ಲಿ ಸೇರಿ ಅಲ್ಲಿರಬಹುದಾದ ರೋಗಾಣುಗಳನ್ನು ಸಂಹರಿಸುತ್ತವೆ. ಇದರಿಂದ ಪೂಜೆಗೆ ಬಳಸುವ ನೀರು ಬ್ಯಾಕ್ಟೀರಿಯಾಗಳಿಂದ ಮುಕ್ತವಾಗುತ್ತದೆ. ಈ ಮೊದಲೇ ಹೇಳಿದಂತೆ ಅಂಗಾರದ ಕಣಗಳು ಬ್ಯಾಕ್ಟೀರಿಯಾ ಸಂಹಾರಕಗಳು. ಇದೇ ತತ್ವದ ಮೇಲೆ 3 ಗಡಿಗೆಗಳ ನೀರು ಸೋಸುವ ಉಪಕರಣ ತಯಾರಿಸಲ್ಪಟ್ಟಿದೆ.
ಒಂದ್ರಾಗ ಉಸುಕ, ಒಂದ್ರಾಗ ಇದ್ಲಿ, ಮತ್ ಇನ್ನೊಂದ್ರಾಗ ಏನ್ ಹಾಕ್ತಾರಲ್ರಿ ಒಟ್ಟ 3 ಗಡಿಗೆ. ಒಂದ್ರಾಗ ಇದ್ಲಿ, ಒಂದ್ರಾಗ ಉಸುಕ, ಇನ್ನ ಒಂದ್ರಾಗ ಏನೋ ಹಾಕ್ತಾರ. ಒಟ್ಟ 3 ಹಾಕಿ ಅದ್ರ ಮ್ಯಾಲಿಂದ್ರಾಗ ನೀರಿಡ್ತಾರ. ಅದು ಒಂದೊಂದು ಹನಿ ಬಿದ್ದು ತೆಳಗಿನ ಗಡಿಗೆ ಒಳಗ ಸ್ವಚ್ಛನ ನೀರು ಬರ್ತವ. ಅದು ನೀರು ಸೋಸುವ ಒಂದು ಪದ್ಧತಿ ಇತ್ತು ಮೊದಲ. ಆದ್ದರಿಂದ ಜಲಶುದ್ಧಿ ಎಂಬ ಕ್ರಿಯೆಯೂ ಸಹ ವೈಜ್ಞಾನಿಕವಾಗಿದೆ. ಈ ಕ್ರಿಯೆ ವಿನಃ ಇದು ಮೂಢನಂಬಿಕೆಯಲ್ಲ. ಶುದ್ಧ ನೀರು ಬಳಸಬೇಕು ಅನ್ನೋದು ಅದು ಮೂಢನಂಬಿಕೆಯಲ್ಲ. ಅವರು ಬಳಸುತ್ತಿದ್ದ ವಸ್ತು ಹಾಗೂ ಸಲಕರಣೆಗಳು ಸೀದಾ ಸಾದಾ ಆಗಿದ್ದವು. ವಿಭೂತಿಯನ್ನು ಬಹು ಮಿತವಾಗಿ ಬಳಸಬೇಕೆಂದು ಸೂಚನೆಯೂ ಅಲ್ಲಿದೆ. ವಿಭೂತಿಯನ್ನ ಮಿತವಾಗಿ ಬಳಸಬೇಕು. ಅದು ವಿಭೂತಿಲಿಂತ ನೀರು ಸ್ವಚ್ಛ ಆಗ್ತಾವಕ್ಕೆ ವಿಭೂತಿನೇ ಅದ್ರಾಗ ಹಾಕಿ ಮುಳುಗಿಸಿಬಿಟ್ರ ಅದಕ್ಕೆ ಮಿತವಾಗಿ ಸುಮ್ಮನೆ ಒಂದು ಅಕ್ಷರ ಬರ್ದಂಗ, ಓಂ ಅಂತ ಬರ್ದಂಗ ಏನೋ ಒಂದು ಮಾಡ್ಬೇಕು ಅದ್ರೊಳಗ ಅಂತ ಈ ಸಂಗತಿಯನ್ನ ಹೊರಗೆ ಹಚ್ಚುವ ಪ್ರಯೋಗಗಳನ್ನ ಈಗ ನಡೆಸುತ್ತಿದ್ದಾರೆ. ಅವುಗಳ ಸತ್ಯಾಸತ್ಯತೆಯನ್ನು ಕಂಡು ಹಿಡಿಯಬೇಕು. ನೀರು ಶುದ್ಧೀಕರಣವನ್ನ ಪ್ರಪ್ರಥಮವಾಗಿ ಕಡ್ಡಾಯವಾಗಿ ಮಾಡಿದ ವ್ಯಕ್ತಿ ಅಂದರೆ ಜರ್ಮನಿಯ ವೈದ್ಯ ಡಾಕ್ಟರ್ ರಾಬರ್ಟ್ ಕಾಕ್. ಸಂಶೋಧನೆ ಕಾರ್ಯ ನಡೆಸಿದರು ಹಾಗೂ ಕಾಲರಾ ರೋಗಾಣು ರೋಗಕ್ಕೆ ಕಾರಣವೆಂದು ಸಾರಿದರು. ಕಾಲರಾ ರೋಗವನ್ನು ಪ್ರತಿಬಂಧಿಸಬೇಕಾದರೆ ನೀರನ್ನು ಸೋಸಬೇಕು, ಶೋಧಿಸಬೇಕು, ಶುದ್ಧೀಕರಿಸಬೇಕೆಂಬುದನ್ನು ತೋರಿಸಿಕೊಟ್ಟರು. ಅಂದಿನಿಂದ ನೀರನ್ನು ಸೋಸಿ ಕುಡಿಯುವುದು ಒಂದು ವೈಜ್ಞಾನಿಕ ವಿಧಾನವೆನಿಸಿತ್ತು. ಅದು ಇಂದಿಗೂ ಮುಂದೆಯೂ ಎಂದಿಗೂ ಅದು ಸೋಸಿ ಕುಡಿಯುವಂತ ಮಹತ್ವದ ಕೆಲಸ ಎಂದಿಗೂ ಅದು ಅವೈಜ್ಞಾನಿಕ ಅನ್ನಿಸುವುದೇ ಇಲ್ಲ. ಆಧುನಿಕ ಜಗತ್ತಿನಲ್ಲಿ ಹಲವಾರು ರಾಸಾಯನಿಕಗಳನ್ನು ನೀರಿನಲ್ಲಿ ಬೆರೆಸಿ ಜಲ ಶುದ್ಧೀಕರಣ ನಡೆಸುತ್ತಾರೆ. ಇಂಥ ರಾಸಾಯನಿಕಗಳಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಬ್ಲೀಚಿಂಗ್ ಪೌಡರ್ಗಳು ಮುಖ್ಯವಾದವು. ವೀರಶೈವ ಆಚಾರ್ಯರ ಕಾಲದಲ್ಲಿ ಇಂಥ ರಾಸಾಯನಿಕಗಳು ಲಭ್ಯವಿಲ್ಲವೆಂದಿದ್ದರೂ ಅವರಿಗೆ ಜಲ ಶುದ್ಧೀಕರಣದ ಒಂದು ಮಹತ್ವದ ಕ್ರಿಯೆ ಎಂಬುದು ಗೊತ್ತಿದ್ದುದು ಇದು ದೊಡ್ಡ ವಿಚಾರ. ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು. ಆ ಕಾಲದಲ್ಲಿ ಅವರಿಗೆ ವಿಭೂತಿಯೇ ಉತ್ತಮವೆನಿಸಿತ್ತು. ಈಗಾಗಲೇ ಹೇಳಿದಂತೆ ವಿಭೂತಿಯನ್ನ ಬೂದಿಯಿಂದ ತಯಾರಿಸುತ್ತಾರೆ. ಬೂದಿಯಲ್ಲಿದ್ದ ಅಂಗಾರಕದ ಕಣಗಳು ಬ್ಯಾಕ್ಟೀರಿಯಾ ಸಂಹಾರಕ. ಇದರಿಂದ ನೀರಿನಲ್ಲಿ ಇರಬಹುದಾದ ರೋಗಕಾರಕ ಬ್ಯಾಕ್ಟೀರಿಯಾ ಜೀವಿಗಳು ನಾಶವಾಗುತ್ತವೆ. ಇಂದು ಶಕ್ತಿಯುತವಾದ ರಾಸಾಯನಿಕಗಳು ಬಳಸಲ್ಪಡುತ್ತವೆ. ಇಲ್ಲಿ ನಾವು ಜಲ ಶುದ್ಧೀಕರಣದ ಶಕ್ತಿಯನ್ನ ಹೋಲಿಸಬಾರದು, ಅದರ ತತ್ವವನ್ನ ತಿಳಿಯಬೇಕು. ಇಂಥ ತತ್ವವನ್ನ ಇಷ್ಟಲಿಂಗ ಪೂಜೆಯಲ್ಲಿ ಸೇರಿಸಿಕೊಂಡಿರುವುದು ವೈಜ್ಞಾನಿಕ ವಿಧಾನವೇ ಸರಿ ಅಂತೇಳಿ ಶುದ್ಧ ನೀರು ಪೂಜೆಗೆ ಬಳಸಬೇಕು. ಅದು ನಮ್ಮ ಹೊಟ್ಟೆಯನ್ನು ಸೇರ್ತದ ತೀರ್ಥದ ರೂಪದಲ್ಲಿ, ಹೀಗಾಗಿ ಅದಕ್ಕೆ ಶುದ್ಧ ರೂಪವನ್ನು ಬಳಸಬೇಕು ಅಂತ. ಅದಕ್ಕೆ ಏನ್ ಹೇಳ್ತಾರ, ಪಾನಿ ಪೀನ ಛಾನಕೆ. ಯಾವಾಗ ನೀರು ಯಾರ್ಯಾರ ಕೊಟ್ರು ಅಂತಂದ್ರ ಒಂದು ಕ್ಷಣ ಅದನ್ನ ನೋಡಿ ಸೋಸಿ ಕುಡಿಬೇಕು. ಡೈರೆಕ್ಟ್ ನೀರು ಕುಡಿಬಾರ್ದು. ಎಂದರೆ ಕಂಡಿವೋ ಇಲ್ಲೋ ಅನ್ನಂಗ ಮಾಡಿ ಪಟ ಪಟ ಕುಡಿಬಾರ್ದು. ಪಾನಿ ಪೀನ ಛಾನಕೆ. ಮುಂದೇನದರಿ, ಗುರು ಕರ್ಲೇನ ಪೆಹಚಾನಕೆ. ಸಿಕ್ಕವರಿಗೆ ಗುರುಗಳಂತೇಳಿ ಹೋಗಿ ಕಾಲಿಗೆ ಬಿದ್ದು ಅವ್ರು ಹೇಳಿದ್ದು ಕೇಳ್ಕೊತ ಯಪ್ಪ ಬುದ್ಧಿ ಅಂತೇಳಿ ಅವ್ರ ಮುಂದೆ ಹೋಗಿ ಬುದ್ಧಿಗೇಡಿಗಳು ಆಗಬಾರ್ದು. ಅವ್ರಲಿಂತ ನಾವು ಉದ್ಧಾರ ಆಗ್ತೀವಿ ಅನ್ನೋಂಥದ್ದು ಗ್ಯಾರಂಟಿ ಇದ್ರೆ ಮಾತ್ರ ಗುರುಗಳನ್ನ ಗುರುತಿಸಿ ಗುರುಗಳನ್ನು ಮಾಡ್ಕೋಬೇಕು. ಮತ್ತ ನೀರನ್ನ ಗುರುತಿಸಿ ನೀರನ್ನು ಕುಡಿಬೇಕು.
ಬಂದಾರಲ್ಲ ಕಂಬಿ ಗುರುಗಳು, ಏನ್ ಹೇಳ್ತೀರಪ್ಪ ಪರಮಾತ್ಮ, ನೀವಿಲ್ಲ ಅಂತೇಳಿ ಎಲ್ಲರೂ ಅನಾಥರಾಗಿ ಬಿಟ್ಟಿವಿ ನಾವು. ಅದೀರ ಬಿಜಿ ಅದೀರ ಏನು? ಹ್ಞೂ ರೀ, ಗಾಡಿ ಮೇಲೆ ಅದೀರ? ಕೇಳ್ಕೊತೋಲಕತ್ತೀರ? ನೀವೇನಾರ ಹೇಳ್ತೀರೇನಂತ? ತೀರ್ಕೊಂಡ್ರಿ? ಮುಗಿಸ್ಕೊಂಡು ಬರ್ಲಕತ್ತೀರ ಏನು ಹೋಲಕತ್ತೀರಿನ? ಅಲ್ಲಿ ಹೋಲಕತ್ತೀರ? ಆಯ್ತಾಯ್ತು. ಮತ್ತಾರು ಏನ್ ಹೇಳ್ತೀರ ಇಷ್ಟಲಿಂಗ ಪೂಜೆ ಬಗ್ಗೆ? ಯಾರು ಏನಾರ ಹೇಳ್ತಿದ್ರಿ ಹೇಳ್ರಿ, ಇಲ್ಲಾಂದ್ರೆ ಒಂದು 5 ನಿಮಿಷ ಯಾವ್ದಾರ ಒಂದು ತತ್ವಪದ ಹಾಡ್ರಿ, ಬ್ರೇಕ್ ಕೊಡ್ರಿ, ಆಮೇಲೆ ಮತ್ತೆ ಮುಂದಿಂದ ಹೇಳ್ತೇನೆ ನಾನು. ರುದ್ರಾಕ್ಷಿ ಬಳಿಕೆ, ಅಭಿಷೇಕ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತೇಳಿ ಇದೊಂದು ಇಟ್ಕೊಂಡು ಕೂತೀನಿ, ಬಹಳ ದಿವಸ ಆಯ್ತು ಹೇಳ್ಬೇಕಂತ, ಮುಗಿಯವಲ್ದು. ಎಲ್ಲರೂ ಲಿಂಗ ಪೂಜೆ ಬಗ್ಗೆ ವಿಚಾರಗಳು ಮಾಡುವಂತ ಒಂದು ದಿವಸ ಇದು ಶುಕ್ರವಾರ. ಯಾಕಂತಂದ್ರೆ ನಮ್ಮ ಒಂದು ಧರ್ಮದ ಅತಿ ಮುಖ್ಯವಾದ ಆಚರಣೆ ಈ ಲಿಂಗ ಪೂಜೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಮಾಡಿ ಮುಂದಿನವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕಿಂತ ಮುಂಚೆ ನಾವು ಸರಿಯಾಗಿ ಅದು ತಿಳ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಹೀಗಾಗಿ ನಾವು ಲಿಂಗ ಪೂಜೆಗೆ ಸಂಬಂಧಪಟ್ಟಂತ ವಿಚಾರ ಮತ್ತೆ ಅವರಿಗೆ ಕಂಬಿ ಗುರುಗಳಿಗೆ ಹೇಳಬೇಕು, ಬರೀ ಲಿಂಗ ಪೂಜೆ ಒಂದೇ ಅಲ್ಲ, ರುದ್ರಾಭಿಷೇಕ, ಗಣಪತಿ, ಲಕ್ಷ್ಮಿ, ಸರಸ್ವತಿ, ನವಗ್ರಹ ಪೂಜೆ, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಗಳು ಎಲ್ಲಾನು ಕಲಿಬೇಕಿದ್ರಾಗ. ವೈದಿಕ ಎಲ್ಲ ಕಲಿಬೇಕು, ಎಲ್ಲಾನು ರೂಢಿ ಮಾಡ್ಕೋಬೇಕು. ಮತ್ತೆ ಮದುವೆ ಮಾಡ್ಸಕ್ಕ ಮಂತ್ರಗಳು ಇರ್ತಾವಲ್ಲ, ಅವು ಒಂದಿಷ್ಟು ಕಲೀರಿ. ಅವೇನು ಏಸ್ ಮದುವೆ ಮಾಡಿರಿ, ಎಲ್ಲ ಮದುವೆವಾಗ ಅದೇ ಮಂತ್ರನೇ ಅಂತಿರ್ತಾರ. ನೀವು ಕೂತ ಮಂತ್ರ ಅಲ್ಲಕ್ಕ ಏನಾಗ್ಯದ? ಬರ್ತದ ಇಲ್ಲ ಅನ್ಲಕ್ಕ? ಬರಲ್ಲ? ಮಾಡ್ಬೇಕ್ರಿ. ನಾವು ಮದುವೆ ಮಾಡ್ತೀವಿ ಬರ್ರಿ ಅಂತ ಹೇಳಿ ಕುಂದಿರ್ಸಿ, ತಾಳಿ ಕಟ್ಟೋ ಟೈಮ್ನೊಳಗೆ ಗಟ್ಟಿ ಮೇಳ ಬಾರಿಸಿ ಮಂತ್ರ ಲಗ್ನ ಮಾಡಕ್ ನಿಮ್ಗೆ ಏನಾಗ್ಯದ? ಉಪಜೀವನ ಆಗೋದು ಬೇಡ ನಮ್ಗೆ, ಅದನ್ನು ನಮ್ಗೆ ಬರ್ತದಪ್ಪ ಮಾಡ್ಲಕ್ಕ. ಅದ್ರ ಮೇಲೆ ಏನ್ ರೊಕ್ಕ ಬೇಡ, ರೂಪಾಯಿ ಬೇಡ, ನಾವು ಮಾಡ್ತೀವಿ ಬರ್ರಿ, ಇಲ್ಲಿ ಮದುವೆ ಕಟ್ ಮಾಡ್ತೀವಿ ಬರ್ರಿ ಅಂತ ಮಾಡ್ಬಿಟ್ರೆ ಆಯ್ತಪ್ಪ. ಅವೆಲ್ಲ ಅಷ್ಟು ವೈದಿಕ ಇವ್ರ ಗುರುಗಳಿಂತ ಕಲಿಬೇಕು. ಅವೆಲ್ಲ ಕಲಿಸ್ರಿ ಅಂತೇಳಿ ಕಾಡಿ ಬೇಡಿ ಕಲಿಬೇಕು ಅವ್ರಲಿಂತ. ಲಗ್ನದಾಗ ಒಂದ್ ಮಂತ್ರ ಹೇಳಪ್ಪ, ಅವ್ನಿಗೆ ಹೇಳಕ್ಕ ಕರೆಕ್ಟ್ ಹೇಳಿದ್ರೇನು ತಪ್ಪು ಹೇಳಿದ್ರೇನು ಅವನಿಗೆ ಗೊತ್ತಾಗ್ತದಲ್ಲ. ಗಟ್ಟಿ ಮೇಳ ಗಟ್ಟಿ ಹೊಡಿತಿರ್ತಾರ, ಡಬಾಶ್ ಹೊಡಿತಿರ್ತಾರ, ಕಟಪಟ ಅಂತ ಹೇಳಿ ನೀ ಏನೋ ಒಂದ್ ಮಂತ್ರದಿಂದ ಕಟ್ಟಪ್ಪ ಕಟ್ಟ 3 ಗಂಟೆ ಆಯ್ತು ನಡಿ ಲಗ್ನ ಆಯ್ತು ನಡಿ. ಏನಾರ 1 ಗಂಟೆ ಲಗ್ನನೇ ಹಂಗೆ ಇರ್ತದ. ಕಲೀರಿ. ಈಗ ಅದು ಏನದರಿ, ಪರಮಾತ್ಮನನ್ನ ನೀವು ಏನು ಕುರಿತು ಸತ್ಸಂಗದಾಗ ಚಿಂತನೆ ಮಾಡ್ತೀರಿ, ಇದು ಬ್ರಹ್ಮಗಂಟು. ಪರಮಾತ್ಮನನ್ನ ಕುರಿತು ನೀವು ಸತ್ಸಂಗದಾಗ ಚಿಂತನೆ ಮಾಡೋದು ಬ್ರಹ್ಮಗಂಟು. ಅಲ್ಲೇನ್ ಲಗ್ನದಾಗ ಕಟ್ಕೋತಿರಲ್ಲ, ಅದು ಭ್ರಮಗಂಟದು. ಗಂಡ ಅಲ್ಲ ಗಂಡ ತಿಳ್ಕೊಂಡಿರ್ತಾರ, ಹೆಣತಿ ಅಲ್ಲ ಹೆಣತಿ ತಿಳ್ಕೊಂಡಿರ್ತಾರ. ಭ್ರಮೆ ಅದು.
ಭ್ರಮೆಯ ಗಂಟದು. ಆ ಭ್ರಮ ಗಂಟು ಹೆಂಗಿದ್ರೆ ಏನಾಯ್ತು, ಡಾಬಾ ಹೊಡೆದ್ ನಡಿ ಅಂದ್ಬಿಡೋದ ಕಡೆ. ಅದು ಗಂಟೆ ಹೆಂಗದಂತಂದ್ರ ಕತ್ತಿ ಕೊಳ್ಳನ ಹಗ್ಗದ ಗಂಟೆ ಇದ್ದಂಗೆ ಇರ್ತದ. ಕತ್ತಿ ಗೊತ್ತದ ಇಲ್ಲ? ಒಂದು 10 ಕತ್ತಿ ವ್ಯಾಪಾರ ಮಾಡವ ಒಂದು 10 ಕತ್ತಿ ತಂದಿದ್ನಂತಾವ. ತಗೊಂಡು ಬಂದು ಊರಿಗೆ ಒಯ್ಬೇಕಂತಾನ. ಊರಿಗೆ ಹೋಗೋ ಟೈಮ್ನೊಳಗ ದಾರ್ಯಾಗ ಹೊತ್ತು ಮುಣಿಗ್ ಬಿಡ್ತದ. ಅವಾಗ ಅವ ಏನ್ ಮಾಡ್ತಾನ, ಬಾಜು ಹೊಲ್ದವನ್ ಬಲ್ಲಿ ಹೋಗಿ, ಇವತ್ ರಾತ್ರಿ ಇಲ್ಲೇ ನೀನ್ ಹೊಲ್ದಾಗ ಮಕ್ಕೋತೀವಪ್ಪ, ಇವು ಒಂದ್ 10 ಕತ್ತಿ ಅದಾವ, ಇವು ಮತ್ತೆ ಯಾಕಡೆ ಹೋಗ್ತಾವ, ನಮ್ಮದು ರೂಢಿ ಇಲ್ಲ ಅಷ್ಟೊಂದ್ ಅವಕ್ಕ, ಕಟ್ಲಕ್ ಒಂದು 10 ಹಗ್ಗ ಕೊಡಪ್ಪ ಅಂತ ಅಂದ. ಅವ ಮಕ್ಕಳಿಗೆ ಜಾಗ ಕೊಡ್ತೀನಿ, ಮತ್ ಇವ್ ಕತ್ತಿಗಳಿಗೆ ಕಟ್ಲಕ್ ಹಗ್ಗ ಕೊಡು ಅಂದ್ರೆ ಎಲ್ಲಿ ಕೊಡ್ಲಿ ಅಂತೇಳಿ ಹುಡುಕ್ಯಾಡಿ ಕತ್ತಿಗಳಿಗೆ ಹುಡುಕಿ ಹಗ್ಗ ಕೊಟ್ಟ. 9 ಹಗ್ಗ ಸಿಕ್ಕು. 9 ಹಗ್ಗ ಸಿಕ್ಕು, ಇನ್ನೂ ಒಂದು ಹಗ್ಗ ಸಿಗಲಿಲ್ಲ. ಇವನಿಗೆ ಚಿಂತೆ ಆಯ್ತು. ಒಂದು ಕತ್ತಿ ರಾತ್ರಿ ಯಾಕಂದ್ರೆ ಹೋಯ್ತಂದ್ರೆ ಏನ್ ಮಾಡ್ಬೇಕು? 9 ಕತ್ತಿಗಳು ಹಗ್ಗ ಸಿಕ್ಕದ, ಒಂದು ಕತ್ತಿಗೆ ಹೆಂಗ್ ಮಾಡಮು? ಆ ರೈತಕ್ ಕೇಳ್ದ, ಹೆಂಗಾರ ಮಾಡಿ ಅದೊಂದು ಹಗ್ಗ ನೋಡಪ್ಪ, ಎಲ್ಲಾರ ಇದ್ರ ಅದಕ್ಕೊಂದು ಕಟ್ತೀನಿ ಅಂದ. ಇಲ್ಲ, ಎಲ್ಲ ಹುಡುಕಿ ಕೊಟ್ಟಿನಿ, ಸಿಕ್ಕಿಲ್ಲ, ಮುಗಿದೋಯ್ತು. ಒಂದ್ ಕೆಲಸ ಮಾಡು, ಆ 9 ಕತ್ತಿಗಳನ್ನ ಕೊಳ್ಳಾಗ ಕಟ್ಟಾಗ ಏನ್ ಮಾಡು, ಈ ಕತ್ತಿಗೆ ಯಾವ್ದ್ರ ಎದುರು ನಿಂದಿರ್ಸು. ಈ ಕತ್ತಿ ಯಾವ್ದಕ್ ಹಗ್ಗಿಲ್ಲ ಅದಕ್ಕೆ ಎದುರು ನಿಂದಿರಿಸಿ 9 ಕತ್ತಿ ಕೊಳ್ಳಕ್ ಹಗ್ಗ ಹಾಕಿ ಕಟ್ಟು. ಆಮೇಲೆ ಲಾಸ್ಟಿಗೆ ಏನ್ ಮಾಡು, ಯಾವ ಕತ್ತಿ ಕೊಳ್ಳಾಗ ಹಗ್ಗಿಲ್ಲ ಅದ್ರ ಕೊಳ್ಳಾಗ ಸುಮ್ಮ ಕೈ ಹಾಕಿ ಹಿಂಗ ಹಗ್ಗ ಕಟ್ಟಿದಂಗ ಮಾಡು. ಅದೇನಾಗ್ತದ, ಅವೆಲ್ಲ ಕತ್ತಿಗಳಿಗೆ ಹಗ್ಗ ಕಟ್ಟೆನ, ಹಂಗೆ ನನ್ ಕೊಳ್ಳಾಗನು ಹಗ್ಗ ಕಟ್ಟೆನ ಅಂತ ತಿಳ್ಕೊಂಡು ಅದು ಎಲ್ಲಿ ಹೋಗಂಗಿಲ್ಲ. ಕತ್ತಿ ಅಂದ್ರೆ ಅಷ್ಟು ಸಾಮಾನ್ಯ ಅಂತ ತಿಳ್ಕೊಬೇಡ, ಕತ್ತಿ ಬಹಳ ಜಾಣ ಪ್ರಾಣಿ ಅದು. ಹಿಂಗಾಗಿ ಅದು ಅಲ್ಲೇ ಇರ್ತದ ಮುಂಜಾನೆ ಹೇಳೋ ತನಕ, ಎಲ್ಲಿ ಹೋಗಲ್ಲ. ಆಯ್ತು ಬಿಡು. ಮತ್ತೆ ಅದು ಬಿಟ್ರೆ ಅನಿವಾರ್ಯ ಪರಿಸ್ಥಿತಿ ಒಳಗ ಅದೇನ್ ಮಾಡ್ದ, 9 ಕತ್ತಿಗಳದ ಕೊಳ್ಳಾಗ ಹಗ್ಗ ಕಟ್ಟದ, ಅದು ಕತ್ತಿ ನೋಡಂಗ ಅದ್ರ ಎದುರು ನಿಂತು ಕಟ್ಟಿಸಿದ. ಲಾಸ್ಟಿಗೆ ಈ ಕತ್ತಿ ಕೊಳ್ಳಾಗನು ಹಗ್ಗ ಇಲ್ಲ, ಏನೂ ಇಲ್ಲ, ಕೈ ಹಾಕಿ ಒಂದು ಗಂಟು ಕಟ್ಟಿದಂಗ ನಾಟಕ ಮಾಡಿಬಿಟ್ಟ. ಆಮೇಲೆ ಹೊತ್ತೊಂಟ ಮೇಲೆ ಕತ್ತಿ ಎಲ್ಲಿ ಹೋಗಿದ್ದಿಲ್ಲ, ಎಲ್ಲ ಕತ್ತಿಗಳು ಅಲ್ಲೇ ಇದ್ದು, ಅದು ಹಗ್ಗ ಇರ್ಲಾರ್ದ ಕತ್ತಿನೂ ಅಲ್ಲೇ ನಿಂತಿತ್ತು. ನಿಂತತ್ನಾಗ ಓಸು ಕತ್ತಿ 9 ಕತ್ತಿ ಕೊಳ್ಳಂದು ಹಗ್ಗ ಬಿಚ್ಚಿದ. ಆಮೇಲೆ ಈ ಕತ್ತಿಗೆ ನಡಿ ಹೋಗಮು ಅಂತನ, ಆ ಕತ್ತಿ ಮುಂದಕ್ಕೆ ಬರೋದು, ಏನು ಎಳಿತಾನ ಒಟ್ಟ ಬರೋದು. ಅದಕ್ಕೆ ಏನು ಮಾರಾಯ, ನೀನು ನೋಡಿದ್ರ ಹಗ್ಗ ಕಟ್ಟಂದಿ, ನಾಟಕ ಮಾಡಂದಿ, ಅದ್ರ ಕೊಳ್ಳಾಗ ಹಗ್ಗ ಕಟ್ಟ ನಾಟಕ ಮಾಡಿಬಿಟ್ಟೆ. ಈಗ ಅದು ಎಲ್ಲಿ ಹೋಗಿಲ್ಲ ರಾತ್ರಿ, ಆದ್ರೆ ಈಗ ಮುಂಜಾನೆ ನಮ್ ಸಂಗಟ್ ನಡಿ ಅಂದ್ರೆ ಅದು ಒಟ್ಟ ಬರೋದು, ಅದು ನಿಂತ ಜಾಗ ಬಿಟ್ಟು ಸರದಾಡೋದು, ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅವ ಹೇಳ್ದ, ಏನಿಲ್ಲ, ಎಲ್ಲ ಕತ್ತಿಗಳದ ಹಗ್ಗ ಹೆಂಗ್ ಬಿಚ್ಚಿದಿ ಹಂಗ ಅದ್ರ ಕೊಳ್ಳಾಗನು ಕೈ ಹಾಕಿ ಹಗ್ಗ ಬಿಚ್ಚಿದ ನಾಟಕ ಮಾಡು, ಅದು ನಿನ್ ಸಂಗಟ್ ಬರ್ತದ ಅಂತ ಹೇಳ್ದ. ಇವ ಆಯ್ತಂತೇಳಿ ಅದ್ರ ಕೊಳ್ಳಾಗ ಕೈ ಹಾಕಿ ಹಗ್ಗ ಬಿಚ್ಚಿದಂಗ ನಾಟಕ ಮಾಡ್ದ. ಅವಾಗ ಅದು ಸರಳವಾಗಿ ಅವನ ಸಂಗಟ್ ಬರ್ಲಕ್ಕ. ಅಲ್ಲಿ ಹಗ್ಗನೇ ಇಲ್ಲ. ಹಗ್ಗ ಆದಂತ ತಿಳ್ಕೊಂಡು ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿವಿ. ಅದಕ್ಕೆ ಹೆಂಗದ, ಸಂಸಾರಕ್ಕೆ ಹೆಂಗ್ ಸೆಟ್ ಆಗಿವ ಅಂದ್ರೆ ಹಂಗ್ ಸೆಟ್ ಆಗಿಬಿಟ್ಟಿವಿ. ಅಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ಏನು ಅದರ ಅರ್ಥನೇ ಇಲ್ಲ. ನಂದು ಅನ್ನೋದು ಅರ್ಥ ಇಲ್ಲ, ನಾನು ಅನ್ನೋದು ಅರ್ಥ ಇಲ್ಲ, ಗಂಡ ಅನ್ನೋ ಅರ್ಥ ಇಲ್ಲ, ಹೆಂಡತಿ ಅನ್ನೋ ಅರ್ಥ ಇಲ್ಲ, ಮಕ್ಕಳನ್ನೋ ಅರ್ಥ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ಅವು ಎಲ್ಲರದು ಅವ್ರವ್ರ ಆಧಾರ್ ಕಾರ್ಡು, ಅವ್ರವ್ರ ಪಾನ್ ಕಾರ್ಡು, ಅವ್ರ ಫೋಟೋಗಳು ಎಲ್ಲ ಅವ್ರವ್ರ ಹಣೆ ಬರ ಬೇರೆ ಬೇರೆನೇ ಅದಾವ. ಸಂಬಂಧ ಅನ್ನೋದೇ ಒಂದು ಭ್ರಮ, ವಿಚಿತ್ರ ಭ್ರಮ. ಇದು ಭ್ರಮಗಂಟು. ಬ್ರಹ್ಮಗಂಟು ಅಂತ ಸುಳ್ಳು ಹೇಳ್ತಾರ. ಬ್ರಹ್ಮಗಂಟು ಇಲ್ಲೇನು ನೀವು ಮಾಡ್ತೀರಲ್ಲ, ಇದು ಬ್ರಹ್ಮಗಂಟು. ಕಲ್ಯಾಣಪ್ಪ ಅವರು ಗರಡಿ ಒಳಗೆ ಏನ್ ಸಾಧನೆ ಮಾಡ್ತೀರಿ, ಇದು ಬ್ರಹ್ಮಗಂಟು. ಅದು ಭ್ರಮಗಂಟಿಗೆ ಬ್ರಹ್ಮಗಂಟು ಅಂತಾರ.
ಕಲ್ಯಾಣೋತ್ಸವ ಅಂದ್ರೆ ಏನದಲ್ಲಪ್ಪ ಅಂದ್ರ ಆಯ್ತಪ್ಪ ನಿಮ್ಮ ಕಲ್ಯಾಣ ಅಲ್ಲಿ ಅಂತ ಅಂತಿರ್ತಾರೆ ಕೆಲವೊಬ್ರು ಸಿಟ್ಟಿಗೆ ರೀ. ಅದ್ರ ಅರ್ಥ ಏನು? ಒಳಗ ಆನಂದ ತುಂಬಿ ಕಲ್ಯಾಣ ಆಗ್ಲಿ ಅಂತಂದ್ರ ಉದ್ಧಾರ ಆಗ್ಲಿ, ಒಳಗೆ ಸಿಟ್ಟು ತುಂಬಿ ತಿರಸ್ಕಾರಲಿಂತನೂ ಆಯ್ತಪ್ಪ ನಿನಗೆ ಕಲ್ಯಾಣ ಆಗ್ಲಿ ಹೋಗ ಕಡೆ ಅಂತಂದ್ರ ಅದು ಶಾಪನ ಏನ್ ಆಶೀರ್ವಾದ ರೀ? ಅದು ನಿನಗೆ ಕಲ್ಯಾಣ ಆಗ್ಲಿ ಹೋಗಂತಂದ್ರ ಬ್ರಹ್ಮನೂ ಹೌದು ಬ್ರಹ್ಮನೂ ಹೌದು. ಹಿಂಗಂದ್ರೆ ಹಿಂಗ್ ಏನ್ರಿ? 3 ಗಂಟೆ ಹಾಕ್ತಾರೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, 3 ಶರೀರಗಳು ಒಂದೇ ಅಂತ. ನೀವು ನೋಡ್ಲಕ್ 2 ಇದ್ರು ಸಹಿತ ನಿಮ್ಮಿಬ್ಬರದು ಸ್ಥೂಲ ಶರೀರ ಒಂದೇ, ಸೂಕ್ಷ್ಮ ಶರೀರ ಒಂದೇ, ಕಾರಣ ಶರೀರ ಒಂದೇ. 3 ಗಂಟೆ ಹಾಕ್ತಾರೆ. ಹಾಡ್ರಿ, ಹಾಡಿದ್ಮೇಲೆ ಮುಂದೆ ಹೋಗಮ್ಮ ರುದ್ರಾಕ್ಷಿಗೆ. ಇಷ್ಟಲಿಂಗಯ್ಯನ ಹಾಡ, ಇಷ್ಟಲಿಂಗದ ಸ್ವರೂಪ.
ಏನ್ ಮಾಡಬೇಕು? ಎಲ್ಲಿ ಮುನ್ನೋಳಿಯವ್ರದ್ದು ಮತ್ತು ಅವ್ರದ್ದು ಕಿಲ್ಲರ್ ಮಠ ಸ್ವಾಮಿಯವ್ರದ್ದು ಇವತ್ತು ಮಠದ ಪ್ರೋಗ್ರಾಮ್. ಎಷ್ಟಕ್ಕೆ? 6-7 ಸುಮಾರು ಹೋಗಿ ತಾಕ್ಬಿಟ್ಟು ಒಂದು 60 ನೋಡ್ತೇನೆ ಆಮೇಲೆ ಪಾಠ ಮುಗಿದ್ಮೇಲೆ. ನೆಕ್ಸ್ಟ್ ರುದ್ರಾಕ್ಷಿ ಧಾರಣ. ವಿಭೂತಿ ಧಾರಣ ಅಂತಂದ್ರ ವಿಭೂತಿ ಒಳಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರದೊಳಗೆ ಏನು ದೋಷ ಅದ ರೀ? ಮಲದೋಷ ಅಂದ್ರೆ ವಾಸನೆಗಳು, ಪೂರ್ವ ಜನ್ಮದ ವಾಸನೆಗಳು. ಯಾವ ವಾಸನೆಗಳು ನಮ್ಮ ಶಿವಯೋಗ ಸಾಧನೆಗೆ ಪ್ರತಿಬಂಧಕ ಆದವೋ ಅಂತ ವಾಸನೆಗಳು. ಮತ್ತ ಸೂಕ್ಷ್ಮ ಶರೀರದಾಗ ಏನದ? ವಿಕ್ಷೇಪ ದೋಷ, ಚಂಚಲತೆ ಅಂತಾದ. ಸೂಕ್ಷ್ಮ ಶರೀರದ ದೋಷ, ಸ್ಥೂಲ ಶರೀರದ ದೋಷ ಮತ್ತು ಕಾರಣ ಶರೀರದಾಗ ಏನದ? ಆವರಣ ದೋಷ, ಅಜ್ಞಾನ. ಇವು ಮೂರನ್ನ ಸುಟ್ಟು ಹಾಕಿ, ಎದರಲ್ಲಿಂತ ಸುಡ್ತೀರಿ? ಸುಡಬೇಕಾದ್ರೆ ಏನ್ ಬೇಕು? ಜ್ಞಾನಾಗ್ನಿಯಿಂದ ಸುಟ್ಟು ಹಾಕಿ ಭಸ್ಮ ಮಾಡಿ ಹಣಿಗೆ ಹಚ್ಕೋತೀನಿ ಅಂತ ಅದರ ಅರ್ಥ. ಆಧ್ಯಾತ್ಮಿಕ ಅರ್ಥ ಅದು ವಿಭೂತಿ. ಈ ರುದ್ರಾಕ್ಷಿ ಅಂತಂದ್ರ, ರುದ್ರ ಅಂತಂದ್ರ ಪರಮಾತ್ಮ ಶಿವ, ಅಕ್ಷಿ ಅಂದ್ರೆ ಕಣ್ಣು, ಶಿವನ ದೃಷ್ಟಿ. ಶಿವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. 84 ಲಕ್ಷ ಜೀವರಾಶಿಗಳು ಎಲ್ಲರೂ ಸಮಾನರು ಶಿವನ ದೃಷ್ಟಿ ಒಳಗೆ. ಯಾರೂ ಶ್ರೇಷ್ಠ ಅಲ್ಲ, ಯಾರೂ ಕನಿಷ್ಠ ಅಲ್ಲ. ಆ ರೀತಿ ಯಾವುದೇ ಜೀವಾತ್ಮನೂ ಸಹಿತ ಅಂತ ದೃಷ್ಟಿ ತಾಳಿದನು ಅಂತಂದ್ರ ಅವನು ಸಹಿತ ರುದ್ರಾಕ್ಷನೇ. ರುದ್ರಾಕ್ಷ ಅಂದ್ರೆ ಶಿವನ ದೃಷ್ಟಿ ಅಂತ. ಈಗ ನೋಡ್ರಿ ಹೆಂಗ ಸಮಾನ ಆಯ್ತದ ಅನ್ನೋದಕ್ಕೊಂದು ಉದಾಹರಣೆ ಮಾಡಿದ್ರು ರಾಮಾಯಣ ಕಾಲದಾಗ. ಏನ್ ಮಾಡಿದ್ರು? ಮನುಷ್ಯನೇ ಭಾರಿ ಶ್ರೇಷ್ಠ ಜನ್ಮ ಅಂತೇಳಿ ತಲೆಗೆ ಭಾರಿ ಇತ್ತು. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನೇ ಶ್ರೇಷ್ಠ ಅಂತ. ಒಮ್ಮಿದೊಮ್ಮೆಗೆ ಸೀತಾ ಕಿಡ್ನಾಪ್ ಆಗಿಬಿಟ್ಲು. ಅವಾಗ ರಾಮ ಅಲ್ಲಿ ಇಲ್ಲಿ ಅವರಿಗೆ ಇವರಿಗೆ ಕೇಳ್ಕೋತ ನಮ್ಮ ಸೀತಾ ಎಲ್ಲಿ ಹೋದಳು ಗೊತ್ತಾಗಲ್ದು, ಏನ್ ಮಾಡೋಣ ಅಂತ ಸುತ್ತಮುತ್ತ ಬಹಳ ಮಂದಿ ಋಷಿ ಮುನಿಗಳಿಗೆ ಕೇಳ್ದ, ಈ ರಾಜ ಮಹಾರಾಜರಿಗೆ ಕೇಳ್ದ, ಯಾರ್ಯಾರಿಗೋ ಕೇಳ್ದ. ಅವು ಯಾಕಡೆ ಹೋಗ್ಯಾಳತ್ ಹೆಂಗ್ ಹೇಳಮ್ಮಂತಂದ್ರು ಅವ್ರು. ಮನುಷ್ಯರು ಯಾರು ಹೆಲ್ಪ್ ಮಾಡ್ಲಿಕ್ಕೆ ತಯಾರೇ ಆಗ್ಲಿಲ್ಲ, ಹೆಲ್ಪ್ಲೆಸ್. ಇನ್ನ ನೆನತಿ ಕಳೆದಳತ್ತ ನಿಮ್ಮಲ್ಲಿ ಬಂದು ಕೂತ್ರೆ ನೀವೇನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಡುವಂತೀರಿ ಅಷ್ಟೇ, ಯಾರೇನ್ ಮಾಡ್ಲಿಕ್ಕಾಗ್ತದ? ಅವನು ರಾಮಂದನು ಹಣೆ ಬಾರ ಹಿಂಗೆ ಆಯ್ತು. ಅವಾಗ ರಾಮ ಏನ್ ಮಾಡ್ದ? ಈ ಮನುಷ್ಯರಿಗೆ ನನ್ನ ಸಮಸ್ಯೆಗಳು ಹೇಳಿದ್ರ ಇವರೇನು ನಮಗೆ ಸ್ಪಂದಿಸಂಗಿಲ್ಲ, ಮನುಷ್ಯರ ಕೈ ಬಿಟ್ಟು ಬಿಡಮು, ಪ್ರಾಣಿಗಳನ್ನೇ ತಗೊಂಡು ಯುದ್ಧ ಮಾಡಮು ಅಂತೇಳಿ ಪ್ರಾಣಿಗಳನ್ನೇ ತಗೊಂಡು ಯುದ್ಧ ಮಾಡಿ ಗೆದ್ದನೇ ಇಲ್ಲ. ಅವನೊಳಗ ಪರಮಾತ್ಮನ ದೃಷ್ಟಿಯೊಳಗೆ ಮನುಷ್ಯ ಶ್ರೇಷ್ಠ, ಪ್ರಾಣಿಗಳ ಕನಿಷ್ಠ ಅಂತ ಏನಾರ ಅದಾವೇನು? ಪಕ್ಷಿಗಳು, ಪಶುಗಳು ಎಲ್ಲ ಓಸು ಯೂಸ್ ಮಾಡ್ಕೊಂಡು ಗೆದ್ದ. ಹಾಗೆ ಶಿವನ ದೃಷ್ಟಿಯೊಳಗ ಯಾವುದೂ ಕನಿಷ್ಠ ಇಲ್ಲ, ಯಾವುದೂ ಶ್ರೇಷ್ಠ ಇಲ್ಲ. ಎವ್ರಿಥಿಂಗ್ ಈಸ್
ಬ್ಯೂಟಿಫುಲ್ ಅಂಡ್ ಬ್ರೈಟ್. ಎವ್ರಿಥಿಂಗ್ ಈಸ್ ಯೂಸ್ಫುಲ್, ನಥಿಂಗ್ ಈಸ್ ಯೂಸ್ಲೆಸ್. ಎಲ್ಲ ಯೂಸ್ಫುಲ್ ಅದ, ಯೂಸ್ಲೆಸ್ ಅನ್ನೋದು ಇಲ್ಲವೇ ಇಲ್ಲ. ತಿಳಿತು? ಇದೆ ರುದ್ರಾಕ್ಷಿ. ಇಂಥದೊಂದು ಬರ್ಬೇಕು ನಮ್ಮೊಳಗೆ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್ ಅನ್ನೋದೇ ರುದ್ರಾಕ್ಷಿ ಲಕ್ಷಣ. ಯಾರ ದೃಷ್ಟಿ ಶಿವಮಯ ಆಗಿರ್ತದೋ ಅವರೇ ರುದ್ರಾಕ್ಷಿ. ಈ ರುದ್ರಾಕ್ಷಿ ಅನ್ನೋದೇನದ? ಒಂದು ಗಿಡದ ಬೀಜ. ಇದಕ್ಕೆ ವಿಶಿಷ್ಟವಾದ ವಾತಾವರಣ ಬೇಕು. ವಿಭೂತಿ ಅಂದ್ರೆ ಏನದ್ರಿ? ಅದು ಒಂದು ಪ್ರಾಣಿಯ ಸಗಣಿ, ಮತ್ತೇನದು? ವಿಭೂತಿ ಒಂದು ಪ್ರಾಣಿಯ ಸಗಣಿ, ಅದು ಸುಟ್ಟು ವಿಭೂತಿ ಆಗ್ತದೆ. ಯಾವ ಪ್ರಾಣಿ? ಪಶು ಅಂದ್ರೆ ಯಾವುದು? ಮನಸ್ಸು. ಮನಸ್ಸಿನೊಳಗಿನ ಅಜ್ಞಾನ ಸುಟ್ಟು, ಜ್ಞಾನಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿದ್ದೆ ವಿಭೂತಿ. ಅದೇ ರೀತಿ ಇಲ್ಲೇನದ? ರುದ್ರಾಕ್ಷಿ ಒಂದು ಗಿಡದ ಬೀಜ ಇದೆ ಅಷ್ಟೇ. ಈ ಗಿಡದ ಬೀಜ, ಇದಕ್ಕೆ ವಿಶಿಷ್ಟವಾದ ವಾತಾವರಣ ಬೇಕು. ಈ ಗಿಡಗಳಿಂದ ರುದ್ರಾಕ್ಷಿ ಹಣ್ಣುಗಳನ್ನು ತಂದು ಅವುಗಳಲ್ಲಿ ಬೀಜ ಹೊರತೆಗೆಯುತ್ತಾರೆ. ರುದ್ರಾಕ್ಷಿ ಹಣ್ಣು ತೆಗೆದು ಅದರ ಬೀಜ ತೆಗಿತಾರ. ಹಣ್ಣಿನ ಬಣ್ಣ ದಟ್ಟವಾದ ನೀಲಿಯಾಗಿರುತ್ತದೆ. ಈ ಬೀಜದಲ್ಲಿ ರಂಧ್ರ ಕೊರೆದು ದಾರ ಪೋಣಿಸಲು ದಾರಿ ಮಾಡುತ್ತಾರೆ. ರುದ್ರಾಕ್ಷಿಗಳನ್ನ ಮಾಲೆ ಮಾಡಿ ಧರಿಸುತ್ತಾರೆ. ಪೂಜೆಯಲ್ಲಿ ಒಂದು ಕ್ರಮವಿದೆ. ಜಲಶುದ್ಧಿಯ ನಂತರ ಭಕ್ತನು ರುದ್ರಾಕ್ಷಿ ಧರಿಸಿ ಪೂಜೆಗೆ ಸಿದ್ಧನಾಗುತ್ತಾನೆ. ರುದ್ರಾಕ್ಷಿ ಮಾಲೆಗಳನ್ನು ಭಕ್ತನು ಮುಂಗೈಗಳಿಗೆ, ರಟ್ಟೆಗಳಿಗೆ, ಒಂದು ರುದ್ರಾಕ್ಷಿ ಮಾಲೆಯನ್ನ ಕೊರಳಲ್ಲಿ, ಕೆಲವು ಸಲ ಒಂದು ಮಾಲೆ ಶಿರಸ್ಸಿಗೆ, ರುದ್ರಾಕ್ಷಿಯನ್ನ ಸೂಕ್ಷ್ಮ ದರ್ಶಕದಲ್ಲಿಟ್ಟು ಪರೀಕ್ಷಿಸಿದರೆ ಹಲವಾರು ಅಸಾಮಾನ್ಯ ವಿನ್ಯಾಸಗಳು ನೋಡಬಹುದು. ಆದರೆ ಇವುಗಳ ಮಹತ್ವವೇನು ಎಂಬುದು ಇನ್ನೂ ಸರಿಯಾಗಿ ತಿಳಿದಿಲ್ಲ. ರುದ್ರಾಕ್ಷಿಯ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿದಿಲ್ಲ. ಆ ರುದ್ರಾಕ್ಷಿ ಒಳಗ ಸಾಕಷ್ಟು ವಿಚಿತ್ರ ಡಿಸೈನ್ಗಳು ಇರ್ತಾವ. ಅವು ಏನು ಡಿಸೈನು, ಏನು ಅರ್ಥ ಅಂತ ಇನ್ನ ಗೊತ್ತಾಗಿಲ್ಲ. ಒಂದು ಮುಖದ ರುದ್ರಾಕ್ಷಿ, 2 ಮುಖದ ರುದ್ರಾಕ್ಷಿ, 3 ಮುಖದ ರುದ್ರಾಕ್ಷಿ ಅಂತೇಳಿ ಹಿಂಗೆಲ್ಲ ಅಂತಾರ. ಆದ್ರೆ ಇಷ್ಟು ಮಾತ್ರ ಖರೆ, ಯಾರು ರೆಗ್ಯುಲರ್ ಆಗಿ ರುದ್ರಾಕ್ಷಿ ಧರಿಸ್ತಾರ ಅವರಿಗೆ ಟಿಬಿ ಆಗಂಗಿಲ್ಲ. ಮತ್ತೆ ಟಿಬಿ ಆದವರಿಗೆ ರುದ್ರಾಕ್ಷಿ ಧರಿಸಿದ್ರೆ ಟಿಬಿ ರೋಗ ಗುಣ ಆಗ್ತವೆ. ಇಷ್ಟು ಮಾತ್ರ ಶಕ್ತಿ ಅದ ರುದ್ರಾಕ್ಷಿ ಒಳಗೆ. ಕ್ಷಯ ರೋಗಕ್ಕ ಈ ರುದ್ರಾಕ್ಷಿ ಧಾರಣೆನೇ ದೊಡ್ಡ ಮದ್ದು. ರುದ್ರಾಕ್ಷಿ ಬಳಕೆಯನ್ನ ಒಂದು ತತ್ವದಂತೆ ವಿವರಿಸಬಹುದು. ಅದೆಂದರೆ ಅಕ್ಯುಪ್ರೆಷರ್. ಎಲ್ಲೆಲ್ಲಿ ರುದ್ರಾಕ್ಷಿಯನ್ನು ಧರಿಸುವರೋ ಆ ಭಾಗದಲ್ಲಿ ಅಕ್ಯುಪ್ರೆಷರ್ ಪ್ರಭಾವ ಒಂದು ವ್ಯಕ್ತಿಯ ಆರೋಗ್ಯ ಸುಧಾರಿಸಲು ಸಾಧ್ಯವಾಗುತ್ತದೆ. ಅದರ ಮೈ ಮೇಲೆ ಒರಟಾದ ಡಿಸೈನ್ ಇರ್ತದಲ್ಲ, ಅದು ಒತ್ತಿ ಏನ್ ಮಾಡ್ತದ, ಶರೀರಕ್ಕೆ ಒಂದು ಆರೋಗ್ಯವನ್ನು ಉಂಟು ಮಾಡ್ತದ ಅಂತೇಳಿ ಅಕ್ಯುಪ್ರೆಷರ್ ಅಂತೇಳಿ ಇದಕ್ಕೆ ತಂದು ಹೇಳಕತ್ತಾರ. ಯಾರು ರುದ್ರಾಕ್ಷಿ ಧರಿಸ್ತಾರ ಅವ್ರ ಮನಸ್ಸು ಏಕಾಗ್ರವಾಗ್ತದ. ಮತ್ತು ರುದ್ರಾಕ್ಷಿ ಮಾಲೆಯನ್ನ ಜಪ ಮಾಡುವುದಕ್ಕ ಬಳಸ್ತಾರ. ಆ ರುದ್ರಾಕ್ಷಿ ಮಾಲೆ ಜಪ ಮಾಡುವುದಕ್ಕ ಬಳಸಿದಂಗ ಆ ರುದ್ರಾಕ್ಷಿ ಮಾಲೆ ಒಳಗ ಪವರ್ ಬರ್ತದಂತ. ಅಷ್ಟು ಪವರ್ಫುಲ್ ಆಗ್ತದಂತದ. ಮಾಲೆ ಸಹಿತ ಪವರ್ಫುಲ್ ಆಗ್ತದಂತ ರುದ್ರಾಕ್ಷಿ ಮಾಲೆ. ಅದು ಯಾರು ಜಪ ಜಾಸ್ತಿ ಮಾಡ್ತಿರ್ತಾರ ಅಂತವ್ರದ್ದು ರುದ್ರಾಕ್ಷಿ ಮಾಲೆ ನಾವು ತಗೊಂಡೇವಂತಂದ್ರ ನಮ್ಮೊಳಗೆ ಸಹಿತ ಅದ್ರದ್ದು ಕರೆಂಟ್ ಪಾಸ್ ಆಗ್ತದಂತ. ಒಳ್ಳೆ ಸಂಸ್ಕಾರಗಳು ಬರ್ತಾವಂತ. ಅದಕ್ಕೆ ರುದ್ರಾಕ್ಷಿಗೆ ಒಬ್ಬರು ಗುರುಗಳು ಸದಾ ಕಾಲ ರುದ್ರಾಕ್ಷಿ ಮಾಲೆ ತಗೊಂಡು ಜಪ ಮಾಡ್ತಿರ್ತಾರ. ಮತ್ತ ಭಾರಿ ಪ್ರವಚನಗಳು ಮಾಡ್ತಿರ್ತಾರ. ಅವರು 1 ತಿಂಗಳು ಪ್ರವಚನ ಮಾಡಿದ್ರು. ಎಲ್ಲಿ? ಒಂದು ಬೆಟ್ಟದ ಮೇಲೆ.
ಏನಂತ ಕಾಶಿ ವಿಶ್ವನಾಥನ ಪುರಾಣ ತಗೊಂಡು ಒಂದು ತಿಂಗಳು ಹೇಳಿಬಿಟ್ರು. ಕಾಶಿ ವಿಶ್ವನಾಥನ ಪ್ರವಚನನೇ 1 ತಿಂಗಳು ಹೇಳಿದ್ರು. 1 ತಿಂಗಳ ಪ್ರವಚನ ಮುಗಿಯೋದ್ರಾಗೆ ಊರ್ ಮಂದಿ ಎಲ್ಲ ನಾವೇನು ಕಾಶಿಯಾಗೆ ಹೋಗಿ ಅದೀವೇನೋ ಅನ್ನೋ ರೀತಿಯಲ್ಲಿ ಕಾಶಿಯ ಎಲ್ಲಾ ವಿಚಾರಗಳು ಹೇಳಿದರು. ಈ ಒಂದು ಕಾಶಿ ಜಗದ್ಗುರುಗಳ ಪ್ರವಚನ ಪ್ರಭೆ ಅನ್ನಂತ ಸಿದ್ಧಾಂತ ಶಿಖಾಮಣಿ ತಗೊಂಡು ಓದಿದ್ರಿ ಅಂತಂದ್ರೆ ಪ್ರತಿಯೊಂದು ಅಧ್ಯಾಯದ ಆರಂಭದಲ್ಲಿ ಕಾಶಿ ವಿಶ್ವನಾಥನ ಆ ದೇವಸ್ಥಾನದ ಮಹಿಮೆಯನ್ನು ಅದರಾಗ ಪೋಣಿಸ್ಯಾರ. ನೋಡಿರ ಇಲ್ಲ? ಕಾಶಿ ಕ್ಷೇತ್ರದ ಮಹಿಮೆ ಅದ ಸಿದ್ಧಾಂತ ಶಿಖಾಮಣಿ ಒಳಗ, ಪ್ರವಚನ ಪ್ರಭೆ ಒಳಗ. ಅಬ್ಸರ್ವ್ ಮಾಡಿರ ಇಲ್ಲ? ಬರೇ ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ ಅಷ್ಟೇ ಇಲ್ಲದು. ಕಾಶಿ ಕ್ಷೇತ್ರದ ಮಹಿಮೆನ ಅದರೊಳಗೆ ಪೋಣಿಸ್ಯಾರ ಸಿದ್ಧಾಂತ ಶಿಖಾಮಣಿ ಒಳಗ. ಅಲ್ಲಿ ಏನಾಯ್ತು, ಪ್ರವಚನ ಮುಗಿದು ಇನ್ನೇನು ನಾಳೆ ಮುಕ್ತಾಯ ಆತದ ಅನ್ನೋ ಸಮಯದಲ್ಲಿ ಎಲ್ಲ ಶಿಷ್ಯರು ಕೂಡಿ ಏನ್ ಹೇಳಿದ್ರು, ನಮಗೆಲ್ಲ ಕಾಶಿ ಕ್ಷೇತ್ರದ ಬಗ್ಗೆ ಹೇಳಿ ಪುನೀತರನ್ನಾಗಿ ಮಾಡಿರಿ. ಆದ್ರ ಇನ್ನ ಒಂದು ಉಪಕಾರ ಏನ್ ಮಾಡ್ಬೇಕು, ನಮಗ ಒಂದು ಸಾರಿ ಕಾಶಿ ಕ್ಷೇತ್ರದ ದರ್ಶನ ಮಾಡಿಸಿಬಿಡ್ರಿ. ಎಲ್ಲರಿಗೆ ಕರ್ಕೊಂಡೋಗಿ ಕಾಶಿ ಕ್ಷೇತ್ರದ ದರ್ಶನ ಮಾಡಿಸಿಬಿಡ್ರಿ. ಮತ್ತ ನೀವು ಕಾಶಿಗೆ ಹೋಗ್ಲಕ್ ತಯಾರಾಗಿರಿ ಅಂದ್ರ ಏನ್ ತಪ್ಪದ, ಹೋಗಮ್ ನಡಿ ಕಾಶಿಗೆ ಎಲ್ಲರೂ ಅಂತೇಳಿ ಎಲ್ಲರೂ ಕಾಶಿಗೆ ಹೋಗ ಮೂಡ್ನಾಗಿದ್ರು. ಆ ಊರಾಗ ಒಬ್ಬ ಕಳ್ಳಿದ್ದ. ಆ ಕಳ್ಳನ ಹೆಂಡತಿ ಏನ್ ಹೇಳಿದಳು, ಪ್ರತಿನಿತ್ಯ ನೀ ಕಳ್ಳು ಮಾಡ್ಕೊಂಡು ತಂದು ತಿನಿಸಿ ನಮಗಂತೂ ಪಾಪದ ಕೂಳು ತಿನಿಸಿ ಪಾಪಿಷ್ಟ್ರನ್ನಾಗಿ ಮಾಡಿಬಿಟ್ಟಿದಿ. ಅದಕ್ಕ ನೀನು ಏನ್ ಮಾಡ್ಬೇಕು, ಎಲ್ಲರೂ ಕಾಶಿಗೆ ಹೋಗ್ಲಕತ್ತಾರ, ನೀನು ಕಾಶಿಗೆ ಹೋಗಿ ಪುಣ್ಯ ಮಾಡಿ ನೀನು ಪಾಪ ಕಳ್ಕೊ, ನಮ್ ಸಂಸಾರಕ್ಕೊಂದಿಟ್ಟು ಒಳ್ಳೇದಾಗ್ತದ ಅಂತೇಳಿ ಹೆಂಡತಿ ಸಜೆಷನ್ ಕೊಟ್ಲು. ಅವ ಕಳ್ಳ ಏನಂದ, ನಾನೇನ್ ಕಾಶಿಗೆ ಹೋಗ್ಬೇಕಂತೀನಿ, ಆದ್ರ ಕರ್ಕೊಂಡು ಹೋಗ್ಬೇಕಲ್ಲ ಅವರು ಅಂತಂದ್ರೆ ಅಲ್ಲಿ ಒಬ್ಬ ಸ್ವಾಮಿ ಬಂದನ ಪ್ರವಚನ ಮಾಡಕ. ಸೀದಾ ಹೋಗಿ ಸ್ವಾಮಿ ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡು, ನಾನು ಬರ್ತೀನಿ ಕಾಶಿಗೆ ಅಂತ ಹೇಳು. ಆಯ್ತಂತೇಳಿ ರಾತ್ರಿ ಸ್ವಾಮಿಯವ್ರು ಊಟ ಮಾಡಿ ಅಡ್ಡಾಡ್ತಿರ್ತಾರ. ಇವ ಬಡ ಹೋಗಿ ಆ ಸ್ವಾಮಿಯವ್ರ ಬೆಟ್ಟದ ಮೇಲೆ ಏರಿ ಹೋಗಿ ಸ್ವಾಮಿಯವ್ರ ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನ. ಏನಪ್ಪ, ಯಾರು ನೀನು? ಏನಿಲ್ಲ, ನಾ ಇದೇ ಊರವದೀನ್ರಿ. ಮತ್ತ ಯಾಕೆ ಕಾಲು ಗಟ್ಟಿ ಹಿಡ್ಕೊಂಡಿದಿ? ಏನಿಲ್ಲ, ನಾನು ಕಾಶಿಗೆ ಬರ್ತೀನ್ರಿ. ಮತ್ತೆ ಇಡೀ ಊರ್ ಮಂದಿಗೆ ಕರ್ಕೊಂಡು ಹೋಗ್ಲಕತ್ತೀವಿ, ನೀನ್ಯಾ ಕಾಲು ಗಟ್ಟಿ ಹಿಡ್ಕೊಂಡು ಕರ್ಕೊಂಡು ಹೋಗಿ 10 ಗಂಟೆ ಬಿದ್ದೀವಿ. ಇಲ್ಲ, ನೀವು ಕರ್ಕೊಂಡು ಹೋಗ್ತೀನಿ ಅಂತ ವಚನ ಕೊಡೋ ತನಕ ನಾನು ಬಿಡಂಗಿಲ್ಲ. ಕರ್ಕೊಂಡು ಹೋಗ್ತೀನಿ ಬಿಡೋ ಮಾರೇ, ಅದೇನ್ ದೊಡ್ಡ ಕೆಲಸ, ಹೋಗೋ. ಆಯ್ತು, ಕರ್ಕೊಂಡು ಹೋಗ್ತೀನಿ ಅಂತ ಗುರುಗಳು ಹೇಳ್ಬಿಟ್ರು. ಹೇಳಿದ್ಮೇಲೆ ಖುಷಿ ಆಯ್ತು. ಆಯ್ತು, ತಯಾರಾತೀನಿ ನಾನು ಅಂತೇಳಿ ಅವ ಹಿಂಗ ಹೊರಗೆ ಬರ್ತಿರ್ತಾನ. ಆ ತಯಾರು ಮಾಡೋದೊಂದು ಕಮಿಟಿ ಇರ್ತದಲ್ಲ, ಎಲ್ಲವರಿಗೆ ಹೇಳಿ ಕೇಳಿ ಏನ್ ತಗೋಬೇಕು, ಏನ್ ಮಾಡ್ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆ ಕಮಿಟಿಯವರು ಮಠದ ಒಳಗೆ ಹೋಗ್ತಾರ, ಇವ ಒಳಗ್ಲಿಂತ ಹೊರಗೆ ಬರ್ತಿರ್ತಾನ. ಇವ್ರಿಗೆ ಅವ ನೋಡ್ತಾನ, ಅವ್ರಿಗೆ ಇವ ನೋಡ್ತಾನ. ಆಮೇಲೆ ಒಳಗೆ ಹೋಗಿ ಗುರುಗಳಿಗೆ ಅವ್ರು ಕೇಳ್ತಾರ, ಗುರುಗಳೇ ಇನ್ನ ಈಗ ಅವ ಬಂದಿದ್ನಲ್ಲ, ಅವ ಎದಕ್ ಬಂದಿದ್ದ, ಏನಿಲ್ಲ, ಅವ ಕಾಶಿಗೆ ಬರ್ತೀನಿ ಅಂತ ಕೇಳಲ್ಲ, ನೀವೇನಂದ್ರಿ? ಆಯ್ತು, ನಾ ಕರ್ಕೊಂಡು ಹೋಗ್ತೀನಿ ಅಂದ್ಯ. ಘಾತ ಮಾಡಿಬಿಟ್ರಿ ಗುರುಗಳೇ, ಅವನಿಗೆ ಕರ್ಕೊಂಡು ಹೋಗ್ತೀನಿ ಅಂದ ಘಾತ ಮಾಡಿಬಿಟ್ರಿ ನೀವು. ಇವನಿಗೆ ಕರ್ಕೊಂಡು ಹೋದ್ರ ನಾವು ಕಾಶಿಗೆ ಹೋದಂಗೆ ನಿಂದರ್ಕಿಲೆ ಕೊಲೆ ಮಾಡ್ತಾನ, ನಿಂದರ್ಕಿಲೆ ಕಳು ಮಾಡ್ತಾನ. ಬಹಳ ಡೇಂಜರ್ ಮನುಷ್ಯ ಅದನ್ರಿ, ಅವನಿಗೆ ಕರ್ಕೊಂಡೋಗಿ ನಾವ್ ಏನ್ ಮಾಡೋದು? ಅವಾಗ ಕರ್ಕೊಂಡು ಹೋಗ್ತೀನಿ ಅಂದಿನಿ, ಮತ್ತೆ ಈಗ ಏನ್ ಮಾಡ್ಬೇಕು? ಅವ ಎಂತವದನ್ನ, ಯಾರು ಅಂತ ನಮಗ್ ಗೊತ್ತಿಲ್ಲ, ಏನೂ ಇಲ್ಲ. ಬಂದು ಕಾಲು ಹಿಡ್ಕೊಂಡ ಕರ್ಕೊಂಡು ಹೋಗ್ತೀನಿ ಅಂದಿನಿ, ಮಾತಂತೂ ಕೊಟ್ಟಿನಿ. ನಾಳೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸ್ವಲ್ಪ ಅವನಿಗೆ ಕರೆಸಿ ವಿಚಾರ ಮಾಡ್ತೀನಿ, ನಾಳೆಗೆ ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ ಗುರುಗಳ. ಆಯ್ತಂತೇಳಿ ಮರುದಿನ ಅವನಿಗೆ ಕರೆಸ್ತಾರ. ಕರೆಸಿದ್ಮೇಲೆ
ಗುರುಗಳ ಬಳಿ ಬಂದು ನೀನು ಉದ್ಧಾರ ಆಗ್ಬೇಕು, ನಿನ್ನ ಕೆಟ್ಟ ಗುಣಗಳು ಬಿಡಬೇಕು, ನಿನಗೆ ಕಾಶಿ ಕರ್ಕೊಂಡು ಹೋಗ್ಬೇಕಂತ ನನಗೇನು ಮನಸ್ಸದ ಖರೆ, ಆದ್ರೆ ನೀನು ಕಳ್ಳ, ಕೊಲೆಗಡಿಕ, ಸುಲಿಗೆ, ದರೋಡೆಕೋರ ಅದಿಯೇ, ನಿನ್ನ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ನಿನ್ನನ್ನು ಕರ್ಕೊಂಡು ಆದ್ರ ಟೂರ್ ಸರಿಗೆ ಆಗಂಗಿಲ್ಲ ಅಂತೇಳಿ ಎಲ್ಲರಿಗೆ ಆತಂಕ ಉಂಟಾಗ್ಯದ. ದಯವಿಟ್ಟು ಇವತ್ತಲಿಂತ ಏನ್ ಮಾಡ್ಬೇಕು, ನಿನ್ನ ಕೆಟ್ಟ ಪ್ರವೃತ್ತಿಗಳೆಲ್ಲ ತ್ಯಾಗ ಮಾಡಬೇಕು ಅಂತ. ಅದಕ್ಕೆ ಅವ ಏನ್ ಹೇಳ್ದ ಗೊತ್ತಾ, 64 ವಿದ್ಯೆಗಳಲ್ಲಿ ಚೋರ ವಿದ್ಯೆನೂ ಒಂದು ವಿದ್ಯೆ ಆದ ಗುರುವೇ ಅನ್ನೋ. 64 ವಿದ್ಯೆಗಳಲ್ಲಿ ಈ ಜಗತ್ತಿನಾಗ ಬದುಕಬೇಕಾದ್ರೆ 64 ವಿದ್ಯೆಗಳ ಪೈಕಿ ಒಂದು ವಿದ್ಯೆ ಇದ್ರೆ ನಾವಿಲ್ಲಿ ಬದುಕ್ತೀವಿ. ಆದ್ರೆ ಚೋರ ವಿದ್ಯೆ, ಅದ್ ನಾನು ಚೋರ ವಿದ್ಯೆಯನ್ನು ಬಳಸ್ಕೊಂಡು ಬದುಕಲಕತ್ತೀನಿ. ಮತ್ತೆ ನನಗೆ ಬರೋದು ಒಂದೇ ವಿದ್ಯೆ, ಅದನ್ನು ಬಿಟ್ನಿ ಅಂತಂದ್ರೆ ನಮ್ಮ ಹೆಂಡತಿ ಮಕ್ಕಳು ಉಪವಾಸ ಬೀಳ್ಬೇಕೇನು, ನಾವು ಸಾಯ್ಬೇಕೇನು ಅಂತ ಒಳ್ಳೆ ಗುರುಗಳಿಗೆ ಪ್ರಶ್ನೆ ಕೇಳೋದು. ನೋಡ್ರಿ ಹೆಂಗಿರ್ತದ ಸಿಚುವೇಶನ್. ಅಂದಾಗ ಗುರುಗಳಂದ್ರು, ನೀನ್ ಅನ್ನೋದು ಕರೆಕ್ಟ್ ಅದಪ್ಪ, ಆಯ್ತು ನೀ ಹೋಗಿ ನಿಂದ ನೀ ಏನ್ ಹೇಳೋದು ಹೇಳಿದಿ, ಮತ್ತೆ ನಾನು ಮತ್ತೆ ಕರೆಸ್ದಾಗ ಬಾ ಅಂತೇಳಿ ಅವನಿಗೆ ಹೇಳಿ ಕಳಿಸಿದ್ರು. ಮರುದಿನ ಮತ್ತೆ ಅವ್ರ ಕಮಿಟಿ ಅವ್ರು ಬಂದ್ರು. ಬಂದ್ಮೇಲೆ ಏನಾಯ್ತ್ರಿ, ಅವನ್ದು ಏನ್ ಮಾಡಿದ್ರಿ? ಏನ್ ಮಾಡಿಲ್ಲ, ಅವನಿಗೆ ಕೇಳಿದ್ರ ಕಳ್ತನ ಮಾಡೋದು ಬಿಡ್ಲಕ್ ಆಗಂಗಿಲ್ಲ ಅಂತಾನ. ಅದು ಒಂದೇ ವಿದ್ಯೆ ನನಗೆ ಬರೋದು, ನನ್ನ ಸಂಸಾರ ನಿರ್ವಹಣೆ, ನನ್ನ ಹೊಟ್ಟಿ ತುಂಬಿಸ್ಕೊಳ್ಳೋದು ಅದು ಒಂದೇ ವಿದ್ಯೆಯಲ್ಲಿ ಅಂತ. ಮತ್ತ ಅದೊಂದು ಬಿಟ್ಟು ನಾ ಏನ್ ಮಾಡ್ಲಿ? ಅದಕ್ಕ ಕಮಿಟಿ ಅವ್ರು ಹೇಳಿದ್ರು, ನಾವು ಮೊದಲೇ ಹೇಳಿಲ್ರೆ ಅವ ಎಂತವದನಂತ, ನೋಡ್ರಿ ಅಂತವನ್ನ ಕರ್ಕೊಂಡು ಹೋದ್ರೆ ಹೆಂಗ ನಾವು ಸುರಕ್ಷಿತ ಇರ್ತೀವಿ, ಮಾನ ಮರ್ಯಾದೆ ಇದ್ದವರು, ಹೆಣ್ಮಕ್ಳು ಸಣ್ಣ ಮಕ್ಕಳು ಎಲ್ಲ ಬರ್ತಿರ್ತಾವ, ಅವನಿಗೆ ಕರ್ಕೊಂಡು ಹೋದ್ರೆ ಸುರಕ್ಷಿತ ಇರ್ತೀವಿ ಅಂತ ಅನಿಸ್ತದೆ ನಿಮ್ಗ? ಅಂದ. ನನ್ನ ಗುರುಗಳಂದ್ರು, ನೋಡ್ರಿ ಇನ್ನೊಂದ್ಸಾರಿ ಅವನಿಗೆ ಕರೆಸಿ ವಿಚಾರ ಮಾಡ್ತೀನಿ, ಒಂದೇ ಸಲ ಅವನಿಗೆ ಕರ್ಕೊಂಡು ಹೋಗೋದು ಬೇಡ ಅನ್ನಕ್ ಬರಂಗಿಲ್ಲ, ನಾ ಆಗ್ಲೇ ಮಾತು ಕೊಟ್ಟು ಬಿಟ್ಟಿನಿ ಅವನಿಗೆ ಅಂತ. ನಾ ಮಾತು ಕೊಟ್ಟಿನಿ, ಮತ್ತೀಗ ಬ್ಯಾಡ ಅನ್ಲಕ್ ಬರಂಗಿಲ್ಲ, ಇನ್ನೊಂದ್ಸಾರಿ ಆಲೋಚನೆ ಮಾಡ್ತೀನಿ ಅಂತ. ಆಯ್ತ್ರಿ, ಏನ್ ಮಾಡ್ತೀರಿ ಮಾಡ್ರಿ ಅಂತ ಮತ್ ಕರ್ಸಿದ್ರು ಅವನಿಗೆ. ಕರ್ಸಿದ್ಮೇಲೆ ನೀ ಕಳ್ತನ ಮಾಡೋದು ಬಿಡ್ಲಕ್ ನೀ ತಯಾರಿಲ್ಲ, ಕರ್ಕೊಂಡು ಹೋಗ್ಲಕ್ ಅವ್ರ ತಯಾರಿಲ್ಲ, ನಡ್ವರ್ಕ ನನಗ ಸಿಗಾಕಿ ಬಿಟ್ಟಪ್ಪ ನೀನು ಅಂತ ಗುರುಗಳು ತಮ್ಮ ಆತಂಕ ವ್ಯಕ್ತಪಡಿಸಿದ್ರು. ಅವಾಗ ಶಿಷ್ಯ ಹೇಳ್ದ, ನಿಮಗ್ ಬಹಳ ತ್ರಾಸ ಆತಿತ್ತಂದ್ರೆ ಕರ್ಕೊಂಡು ಹೋಗೋದು ಬಿಟ್ಟು ಬಿಡ್ರಿ, ಮಾತು ಕೊಟ್ಟಿರಿ ಕರ್ಕೊಂಡು ಹೋಗ್ಬೇಕು, ಆದ್ರ ಬಹಳ ತ್ರಾಸ ಆತಿತ್ತಂದ್ರ ನಿಮ್ಮ ಮಾತಿಗೆ ನೀವೇ ಬೆಲೆ ಕೊಡ್ಲಾರ್ದಂಗ ಆಗ್ತದ, ಆದ್ರ ಆಗಲಕ್ಕಂತ ಅಂತಿದ್ರಿ ಬಿಟ್ಟು ಬಿಡ್ರಿ. ಇಲ್ಲ, ಒಂದ್ ಕೆಲಸ ಮಾಡು, ಅಲ್ಲಿಗೆ ಹೋಗಿ ಬರೋ ತನಕ ಅಟ್ಲೀಸ್ಟ್ ಕಾಶಿಗೆ ಹೋಗಿ ಹಳ್ಳಿ ಬರೋ ತನಕ ಏನ್ ಮಾಡು, ಕಳ್ತನ ಮಾಡೋದು ಬಿಡು, ಹಳ್ಳಿ ಬಂದ ಮೇಲೆ ನೀ ಏನಾರ ಮಾಡು. ಆ ಊರಿಗೆ ಹೋಗಿ ಬರೋ ತನಕ 1 ವಾರ 10 ದಿವಸ ಏನಿರ್ತದ ಅದಿಷ್ಟು ದಿವಸರೇ ನೀನು ಸ್ವಲ್ಪ ನಿನ್ಗೆ ದಂಧ ಬಿಟ್ಬಿಡಪ್ಪ, ಅವಾಗ ಅಷ್ಟ ಆಗ್ಬಹುದು ಬಿಡ್ರಿ ಅಂತ. ಆಯ್ತು, ಊರಿಗೆ ಹೋಗಿ ಬರೋ ತನಕ ಬಿಡ್ತೀನಿ, ಆದ್ರ ಪರ್ಮನೆಂಟ್ ಆಗಿ ಬಿಡು ಅಂದ್ರೆ ಸಾಧ್ಯ ಇಲ್ಲ ರೀ ನಮ್ದು. ಆಯ್ತು, ಹೋಗಿ ಬರತನ ಬಿಡು, ಆಯ್ತು, ಅಷ್ಟು ಮಾಡ್ಬೋದು. ಒಪ್ಕೊಂಡ ಎಲ್ಲರೂ ಒಂದು
ಛತ್ರದಾಗ ಸೇರ್ಬೇಕು. ಮೇನ್ ರೋಡಿಗೆ ಅಲ್ಲಿ ಒಂದು ಛತ್ರ ಇರ್ತದ, ಆ ಛತ್ರದಾಗ ಸೇರ್ಬೇಕು. ಅಲ್ಲಿ ಬಸ್ ಬರ್ತದ, ಹೋಗ್ಬೇಕಂತಿರ್ತದ. ಎಲ್ಲರೂ ಹೋಗಿ ಆ ಛತ್ರದಾಗ ಸೇರಿದ್ರು. ರಾತ್ರಿ ಉಂಡು ಮಲ್ಕೊಂಡ್ರು. ಮುಂಜಾನೆ ಬಸ್ ಬರ್ತದ, ಬಸ್ಸಿಗೆ ಹೋಗೋದು ಅಂತ ಹೇಳಿದ್ರು. ರಾತ್ರಿ ಉಂಡು ಮಲ್ಕೊಂಡ್ರ ಎಲ್ಲರೂ ಮಕ್ಕೊಂಡು ನಿದ್ದೆ ಮಾಡ್ಲಕತ್ತಾರ. ಅವ ಹಂಗೆ ಎಚ್ಚರಿ ಅದ. ಅವ ಹೆಸರಿದ್ನಂತಂದ್ರ ಎಲ್ಲ ಮತ್ತೆ ಕಳು ಮಾಡ್ಕೊಂಡು ಹೋಗ್ತಾನ. ತಂಜಿಕೆ ಇದ್ದು ಎಲ್ಲರೂ ಯಾಕಪ್ಪ ನಿದ್ದೆ ಬಂದಿಲ್ಲೇನು ಅಂತ ಕೇಳ್ತಾರ. ಯಾಕೆ ನಿಮಗೆ ನಿದ್ದೆ ಬಂದಿಲ್ಲೇನೋ ಅಂತ ಕೇಳ್ತಾರ. ಉಲ್ಟಾ ಅವರಿಗೆ ಒಳ್ಳೆ ಇವ್ರು ಏನಂತಾರ ಅವ್ರಿಗೆಲ್ಲ ಎದ್ರ. ಯಾಕಂದ್ರ ಅವನಿಗೆ ಕರ್ಕೊಂಡು ಹೋಗ್ಲಕತ್ತವ್ರು ಅವ್ರ ಊರನ್ ಮಂದಿ ಅಲ್ಲ, ಗುರುಗಳು ಸಪೋರ್ಟ್ ಇದ್ಮೇಲೆ ಅವನಿಗೇನು ಈ ಊರ್ದೆಲ್ಲ ಮುಲಾಜಿ. ಒಂದಂದ್ರ ಒಂದಂದ ಇವನ್ ಸಂಗಟೆಯಲ್ಲಿ ಮಾತಾಡೋದು ನಡಿ ಕಿರಿಕಿರಿ ಅಂತೇಳಿ ಎಲ್ಲರೂ ಒಂದೇನು ನಿರ್ಧಾರ ಮಾಡಿದ್ರು ಅಂತಂದ್ರ, ತಮ್ಮ ಬಳಿ ಇರುವ ದುಡ್ಡು ಬಂಗಾರ ಏನದ ಎಲ್ಲ ಒಂದು ದಸ್ತಿ ಬಟ್ಟೆ ಒಳಗೆ ಗಂಟು ಕಟ್ಟಿ ತಲೆ ಬುಡಕಿಟ್ಕೊಂಡು ಮಕ್ಕೊಂಡ್ಬಿಟ್ರಾಯ್ತು. ಅದ್ ಹೆಂಗ ಕಳು ಮಾಡ್ತಾನ? ತಲೆ ಬುಡಕಿದ್ದು ತೆಗಿಬೇಕಾದ್ರೆ ನಮ್ಗೆ ಎಬ್ಬಿಸಬೇಕಲ್ಲ ಅವನು. ಹಿಂಗಾಗಿ ತಲೆ ಬುಡಕಿಟ್ಕೊಂಡು ಮಕ್ಕೊಂಡ್ಬಿಡಮ್ಮ ಅಂತ ಎಲ್ಲರೂ ತಮ್ಮ ಆಭರಣಗಳು, ದುಡ್ಡ, ಗಂಟ ಎಲ್ಲ ತಲೆ ಬುಡಕ ಗಂಟು ಕಟ್ಟಿ ತಲೆ ಬುಡಕ ಇಟ್ಕೊಂಡು ಗಟ್ಟಿಯಾಗಿ ಮಕ್ಕೊಂಡ್ಬಿಟ್ರು. ಮುಂಜಾನೆ ಎದ್ದು ನೋಡ್ತಾರ ಒಬ್ಬರು ತಲೆ ಬುಡಕ ಒಂದು ಗಂಟೆ ಇಲ್ಲ, ಎಲ್ಲ ಗಂಟು ಸ್ವಚ್ಛ ಆಗಿಬಿಟ್ಟವ. ಅವಾಗ ಎಲ್ಲರೂ ಹೋಯ್ಕೋತ ಗುರುಗಳ ಬಳಿ ಹೋಗ್ಬಿಟ್ರು. ಗುರುಗಳೇ ಬ್ಯಾಡ್ ಅಂದ್ರೂ ಕರ್ಕೊಂಡು ಬಂದ್ರಿ, ಇಲ್ಲಿ ನೋಡ್ರಿ ನಮ್ಮ ಎಲ್ಲ ಇನ್ನ ನಮ್ ಟೂರೇ ಚಾಲು ಆಗಿಲ್ಲ, ಈಗೇ ಎಲ್ಲ ರೊಕ್ಕ ಗಂಟು ಕಳುವಾಗಿಬಿಡ್ತು, ನಮ್ದೇನಿದು ಪರಿಸ್ಥಿತಿ ಅಂದಾಗ ಅವನಿಗೆ ಕರೆಸಿ, ಏನಪ್ಪ ನೀನು ರಾತ್ರಿ ಎಚ್ಚರಿದ್ದೆ ಅಂತ ಮಲ್ಕೊಂಡಿಲ್ಲ, ನೀನೇ ಎಚ್ಚರಿದ್ದೆ ಅಂತ, ಎಲ್ಲರೂ ಮಲ್ಕೊಂಡ್ರು ನೀ ಹಂಗೆ ಎಚ್ಚರಿದ್ದೆ ಅಂತ ಅಂತನ ಇವ ಏನ್ ಹೇಳ್ದ, ಮತ್ತ ನನ್ನ ಡ್ಯೂಟಿನೇ ರಾತ್ರಿ ಎಚ್ಚರಿರೋದ್ರಿ, ನಾನೇನು ನೈಟ್ ಮಲ್ಕೊಳ್ಳೋವಲ್ಲ, ನೀವೆಲ್ಲರೂ ಮಲ್ಕೊಂಡು ನಿದ್ದೆ ಮಾಡ್ತೀರಿ, ನಂದು ಮಾತ್ರ ಡ್ಯೂಟಿ ಟೈಮ್ ರಾತ್ರಿ ಎಚ್ಚರಿರೋದೆ, ಕಳ್ಳಗ್ ರಾತ್ರಿ ಎಚ್ಚರಿರೋದೇ ಇರ್ತದ. ಹಿಂಗಾಗಿ ನಾನು ಎಂದೂ ಮಲ್ಕೊಂಡೇ ಇಲ್ಲ, ಈಗ ಇವತ್ತರ ಎಲ್ಲಿ ಮಕ್ಕೊಂಡ್ರೆ ನಿದ್ದೆ ಬರ್ತದ, ನಾ ಎಚ್ಚರಿದ್ದದು ಖರೆ ಅದ ರೀ. ಮತ್ತ ಕಳು ಮಾಡಂಗಿಲ್ಲ, ಕಳುತನ ಬಿಡ್ತೀನಿ ಊರಿಗೆ ಹೋಗಿ ಬರೋ ತನಕ ಅಂತ ಹೇಳಿದ್ದೆಲ್ಲ, ಹೌದು ಹೇಳಿದ್ದೆ. ಮತ್ತ ಅಲ್ಲಿದ್ದು ಎಲ್ಲ ಅವ್ರ ತಲೆ ಹುಡುಕಿದ್ದ ಗಂಟೆಲ್ಲ ಕಳ್ತನ ಮಾಡಿದೆ ಅಂತ, ಮತ್ತೆ ಯಾಕೆ ಮಾಡಿದಪ್ಪ ಅವ್ರದ್ದೆಲ್ಲ ಯಾಕೆ ಗಂಟೆ ತಗೊಂಡಿ ನೀನು ಅಂತ ಹೇಳಕ್ಕೆ ಅವ್ರು ಕೇಳಿದ್ರ, ನಾನು ಗಂಟೆ ತಗೊಂಡಿಲ್ರಿ ಅಂದ. ಮತ್ ಏನ್ ಮಾಡಿದಿ ಹೊಗಳು? ಏನಿಲ್ಲ, ರಾತ್ರಿ ಸುಮ್ ಖಾಲಿ ಕೂತ್ ಏನ್ ಮಾಡ್ಬೇಕು, ಈ ಮಕ್ಕಳು ನನಗೆಲ್ಲ ಕರ್ಕೊಂಡು ಹೋಗ್ಬಾರ್ದು ಅಂತೇಳಿ ನಿಮಗೆಲ್ಲ ಚಾಡಿ ಹೇಳಿದ್ರಲ್ಲ, ಅದ್ರ ಸಿಟ್ಟಿಗೆ ನಾ ಏನ್ ಮಾಡೀನಿ, ಅವ್ರ ತಲೆ ಬುಡಕಿದ್ದು ಗಂಟು ತಗೊಂಡು ಅವ್ರ ಕಾಲ್ ತೆಳಗಿಟ್ಟೀನಿ, ತಲೆ ಬುಡಕಿನ ಗಂಟು ತೆಗೆದು ಕಾಲಿನ ಬುಡಕ್ಕೆ ಇಟ್ಟೀನಿ ಅಷ್ಟೇ, ನಾನೇನ್ ತಗೊಂಡಿಲ್ರಿ ಅಂತ. ಎದಕ್ಕೆ ಹಿಂಗೆಲ್ಲ ಮಾಡ್ತೇಪ್ಪ ನೀನು, ಸುಮ್ಮಿರು ನೀನು, ಸುಮ್ನೆ ಎಲ್ಲರಿಗೆ ಪರೇಶಾನ್ ಮಾಡಬೇಡ ನೀನು ಅಂತೇಳಿ ಬೆದರಿಸ್ತಾರ. ಎಲ್ಲರೂ ಹೋಗಿ ತಮ್ಮ ಜಮಖಾನಿ ಬುಡಕ ಕಾಲ್ ತೆಳಗ್ ನೋಡ್ತಾರ, ಅವ್ರವ್ರ ಗಂಟು ಅವ್ರಿಗೆ ಸಿಕ್ ಬಿಡ್ತಾವ. ಇಲ್ರಿ ಕಳುವಾಗಿಲ್ಲ, ಎಲ್ಲ ನಮ್ ಸಾಮಾನು ಹಂಗೆ ಅದಾವ. ಅವಾಗ ಗುರುಗಳು ನೀ ಏನು ಮಾಡಬೇಡ ಸುಮ್ಮಿರು ಅಂತ ಅಂದಾಗ ಅವ ಏನಂತಾನ, ರಾತ್ರಿ ನಮ್ಗ ನಿದ್ದೆ ಹತ್ತಲ್ಲ, ಮತ್ತ ರಾತ್ರಿ ನಾವು ಅತ್ಯಂತ ಚಟುವಟಿಕೆಯಲ್ಲಿ ನಿಂತಿರ್ತೀವಿ, ಏನಾರೇ ಒಂದು ಮಾಡೇ ಮಾಡ್ತೀವಿ ನಾವು, ಅಂತದೊಂದು ನಮ್ಗ ಸುಮ್ ಇರ್ಲಕ್ ಆಗಂಗಿಲ್ಲ, ನಮ್ಮ ಸ್ವಭಾವ ಹಂಗ ಬೆಳೆದ್ ಬಿಟ್ಟದ, ಏನಾರೇ ಒಂದು ಆಗೇರ್ತದ ನಾವ್ ಇದ್ದೇವಂದ್ರ ಅಂತ ಅಂದ್ಬಿಡ್ತಾನ. ಅವಾಗ ಗುರುಗಳೇನ್ ಹೇಳ್ತಾರ, ಅವ್ರ ಕೊಳ್ಳಾಗಿಂದು ಜಪಮಾಲೆ, ರುದ್ರಾಕ್ಷಿ ಮಾಲೆ ಅವನ್ ಕೈಯಾಗ ಕೊಟ್ಬಿಡ್ತಾರ, ಇದು ತಗೋ, ರಾತ್ರಿ ನಿದ್ದೆ ಬರಲಾಗ್ಯದ ಅಂತಂದ್ರ ನಿನಗ್ ಮಂತ್ರ ದೀಕ್ಷೆ ಕೊಡ್ತೀನಿ, ರುದ್ರಾಕ್ಷಿ ತಗೋ ಅಂತೇಳಿ ರುದ್ರಾಕ್ಷಿ ಮಾಲೆ ಕೊಡ್ತಾರ. ಯಾವಾಗ ರುದ್ರಾಕ್ಷಿ ಮಾಲೆ ಅವನ್ ಕೈಯಾಗ ಹಿಡ್ಕೋತಾನ, ಕರೆಂಟ್ ಪಾಸ್ ಆಗ್ಬಿಡ್ತದ, ಅವನಿಗೆ ಜೋಮ್ ಅಂದ್ಬಿಡ್ತದ. ಅದ್ರೊಳಗ ಅವರು ಕೋಟಿಗಟ್ಲೆ ಜಪ ಮಾಡಿದ್ದು ಪವರ್ ಇರ್ತದ ಅದ್ರಾಗ ರುದ್ರಾಕ್ಷಿ ಒಳಗ. ಅದನ್ನ ತಗೋತಾನ, ಮಂತ್ರ ದೀಕ್ಷೆ ತಗೊಂಡು ಮಂತ್ರ ಹೇಳಕ್ ಶುರು ಮಾಡ್ತಾನ.
ಗುರುಗಳು ಏನಪ್ಪ ರಾತ್ರಿ ಹೆಂಗಿತ್ತು? ರಾತ್ರಿ ಏನ್ರಿ ಅದ್ಭುತವಾಗಿತ್ತು, ಆನಂದವಾಗಿತ್ತು, ಶಾಂತವಾಗಿತ್ತು. ಮತ್ ಮರುದಿನ ಕೇಳ್ತಾರೆ ಗುರುಗಳು, ರಾತ್ರಿ ಹೆಂಗಿತ್ತು? ಜಪ ಮಾಡ್ತಾ ಇದ್ದೀನಿ, ಒಂದೇನೋ ಬೆಳಕು ಬರ್ಲಕತ್ತದ್ರಿ, ಬೆಳಕು ಬರ್ಲಕತ್ತದ. ಮತ್ತ ಮರುದಿನ ಕೇಳ್ತಾರ, 8-10 ದಿನ ಟೂರ್ ಅದು, ಮತ್ತೆ ಹೆಂಗದಪ್ಪ? ಆ ಬೆಳಕಿಗೆ ನೀ ಮಾತಾಡಿಸ್ಬೇಕಪ್ಪ, ಒಂದಿಟ್ಟು ನೀ ಯಾರು ಅಂತ ಕೇಳ್ಬೇಕಪ್ಪ, ನೀನು ಮಾತಾಡಿಸ್ಬೇಕು ಅಂತ ಗುರುಗಳು ಹೇಳ್ತಾರ. ಆಯ್ತ್ರಿ, ನಾಳೆಗೆ ಮಾತಾಡಿಸ್ತೇನೆ. ಅದು ಬೆಳಕು ಬಂದ್ಮೇಲೆ ನೀ ಯಾರು ಅಂತ ಇವ ಕೇಳ್ತಾನ. ಗುರುಗಳು ಹೇಳಿದ್ದಕ್ಕ, ನಾ ಯಾರು ಅಲ್ಲೋ, ನಾ ಕಾಶಿ ವಿಶ್ವನಾಥ ಅದೀನಿ ಅಂತ ಆ ಬೆಳಕು ಹೇಳಕತ್ತಿ ಬಿಡ್ತು. ಅವನಿಗೆ ಏನಾಗ್ಲಕತ್ತದ, ಬಸ್ಸಿನಾಗ ಕಾಶಿಗೆ ಹೋಗ್ಲಕತ್ತಾನ ಖರೆ, ಆದ್ರ ಅವನು ಮಾಡ್ತಾ ಇರೋ ಜಪ ಸಾಧನೆಯ ಒಂದು ಪವರ್ಲಿಂತ ಕಾಶಿ ವಿಶ್ವನಾಥನೇ ಅವನ ಸಮೀಪ ಬರ್ಲಕತ್ತಾನ. ಅಷ್ಟು ಸ್ವಚ್ಛ ಹೃದಯ ಅವಂದು, ಅಷ್ಟು ಶುದ್ಧ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತದಿಂದ ಆತ ಮಾಡ್ತಾ ಇರೋಂಥ ತಪಸ್ಸಿಗೆ ಕಾಶಿ ವಿಶ್ವನಾಥನೇ ಅವನ ಸಮೀಪಕ್ಕೆ ಬಂದು, ಅವ ಇನ್ನ ಹೋಗೋದು ಅರ್ಧ ದಾರಿಯಾಗಿ ಇರೋದ್ರಾಗೆ ವಿಶ್ವನಾಥನ ದರ್ಶನ ಆಗ್ಬಿಡ್ತದ. ಅವನಿಗೆ ದರ್ಶನ ಆದ್ಮೇಲೆ ಅಲ್ಲಿ ಕಾಶಿಗೆ ಹೋದ್ಮೇಲೆ ಇವ್ರಿಗೆಲ್ಲರಿಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿನತ್ತ ಇವ್ರಿಗೇನೋ ಭಾರಿ ಧನ್ಯತೆ ಭಾವ ಅನ್ನಿಸ್ತಿರ್ತದ. ಆ ದರ್ಶನ ಅವ ಮೊದಲೇ ಮಾಡ್ಕೊಂಡ್ಬಿಟ್ಟಿರ್ತಾನ, ಇನ್ನ ದಾರ್ಯಾಗೆ ಅವನು ಮಾಡ್ಕೊಂಡಿರ್ತಾನ. ಅವನಿಗೆ ಅಲ್ಲಿ ಆದ್ಮೇಲೆ ಅದೇನು ಅಂತ ದೊಡ್ಡ ವಿಷಯ ಅನ್ಸಂಗೆ ಇಲ್ಲ. ಹ್ಯಾಂಗೋ ಮಾಡಿ ಟೂರ್ ಎಲ್ಲ ಮುಗಿಸಿ ಹೊಳ್ಳಿ ಊರಿಗೆ ಬರ್ತಾರ. ಊರಿಗೆ ಬಂದ್ಮೇಲೆ ಅವನಿಗೆ ಕರೆಸಿ ಗುರುಗಳು ಹೇಳ್ತಾರ, ಆಯ್ತಪ್ಪ, ಒಂದು ವಾರ ನೀನ್ ಹೆಂಡತಿ ಮಕ್ಕಳು ಉಪವಾಸ ಬಿದ್ದಿರ್ತಾರ, ನೀನು ಡ್ಯೂಟಿ ಮಾಡಿ ಹೋಗಿ ಅವಕ್ಕೆಲ್ಲ ಊಟಕ್ಕೆ ಹಾಕಬೇಕು, ನಮ್ಮ ಸಂಗಡ ಬೆನ್ನ ಹತ್ತಿ ಬಿಟ್ಟಿರಿ, ಹಿಂಗಾಗಿ ಹೋಗಪ್ಪ, ನಿನ್ ಡ್ಯೂಟಿ ಮಾಡಿ ಚಾಲು ಮಾಡಿಕೊಂಡು ನಿನ್ ಕಳತನ ಕೊಲೆ ಸುಲಿಗೆ ಮಾಡಿ ಬದುಕು ಮಾಡಿ ಹೋಗು ಅಂತ ಹೇಳ್ತಾರಲ್ಲ. ಅವಾಗ ಅವ ಏನ್ ಮಾಡ್ದ, ಗಟ್ಟಿಯಾಗಿ ಗುರುಗಳ ಪಾದ ಹಿಡ್ದ, ಮತ್ತೊಂದ್ಸಾರಿ ಹಿಡ್ದಪ್ಪ, ಎಲ್ಲಿಗೋಲಪ್ಪ ನಾನು, ಯಾರು ಹೆಂಡ್ರು, ಯಾರ ಮಕ್ಕಳು, ನಿನ್ನ ಬಿಟ್ರ ನಿನ್ಕಿಂತ ದೊಡ್ಡ ಸಂಬಂಧಿಕರು ಇನ್ ಎಲ್ಲದರಪ್ಪ ಈ ಜಗತ್ತಿನಾಗ? ನನಗ ಎಂತ ದಾರಿ ತೋರಿಸಿದಿ, ಅಂತ ಜೀವನ ಕೊಟ್ಟಿದಿ, ಅಂತ ಆನಂದ ಕೊಟ್ಟಿದಿ, ನಿನ್ನ ಪಾದ ಬಿಟ್ಟು ನಾ ಎಲ್ಲಿ ಹೋಗಲ್ಲಪ್ಪ ಅಂತೇಳಿ ಗುರುವಿನ ಪಾದಕ್ಕ ಶರಣಾಗತನಾಗ್ಬಿಟ್ಟವ. ಅಂದ್ರೆ ಈ ರುದ್ರಾಕ್ಷಿ ಒಳಗ ಏನ್ ಶಕ್ತಿ ಇರ್ತದಂದ್ರ, ಈ ರೀತಿ ಪರಿವರ್ತನೆ ಮಾಡುವಂತ ಶಕ್ತಿ ಜಪದೊಳಗ ಅಂತಃಕರಣ ಶುದ್ಧ ಆಗಿ, ನಿರ್ಮಲ ಆಗಿ, ನಿಶ್ಚಲ ಆಗಿ, ಆ ಒಂದು ಬ್ರಹ್ಮ ಸ್ವರೂಪದ ಒಂದು ಅನುಭವ ಆಗಿ, ಆ ಕಾಶಿ ವಿಶ್ವನಾಥನ ದರ್ಶನ ಆಗಿ, ಏನೆಲ್ಲ ಆಗುವಂತ ಸಾಧ್ಯತೆಗಳಿರ್ತಾವ ಆ ಜಪದೊಳಗ. ಅಂತ ಕೆಲಸ ಮಾಡಿ ಅವನು ಗುರುವಿಗೆ ಸರೆಂಡರ್ ಆಗಿ ಶರಣಾಗತನಾಗಿ ಮುಂದೆ ಅವ ಒಬ್ಬ ಶರಣನಾಗ್ತಾನ. ಮುಂದೆ ಅವನು ಒಂದು ಶರಣ ಜೀವನ, ಸತ್ಯ ಶುದ್ಧ ಕಾಯಕ, ದಾಸೋಹ ಅದೆಲ್ಲ ಮುಂದೆ ಉಪದೇಶ ಮಾಡಿ ಅವ ಒಬ್ಬ ಚಲೋ ಮನುಷ್ಯ ಆಗ್ತಾನ, ಸಜ್ಜನ ಆಗ್ತಾನ, ಸಾಧು ಸಂತ ಆಗ್ತಾನ ಅನ್ನಂತ ವಿಚಾರ ಇದು ರುದ್ರಾಕ್ಷಿ ಮಹಿಮೆ ಒಳಗೆ ಬರ್ತದ. ಇನ್ನು ಬಹಳಷ್ಟು ರುದ್ರಾಕ್ಷಿ ವಿಷಯ ಸಹಿತ ವರ್ಷಗಟ್ಲೆ ಹೇಳಿದ್ರೆ ಮುಗಿಲಾರ್ದಷ್ಟದ. ಮುಂದಿನ ಸಲ ಅಭಿಷೇಕ ಅನ್ನೋದು ಹೇಳ್ತೀವಿ. ವಿಭೂತಿ ರುದ್ರಾಕ್ಷಿ ಸಾಕಲ್ಲ, ಎರಡೀಗ 6 ಆಲಕತ್ತದ. ಚಲೋ ಅನ್ನಿಸ್ತಾ? ಧನ್ಯ ಏನು ಶೂನ್ಯ? 6:15 ಆಗ್ಯದಪ್ಪ ಶಿವ. ಗೊತ್ತಾಗ್ಲಿಲ್ಲಲ್ರಿ? ಕಾಶಿ ವಿಶ್ವನಾಥನ್ ದರ್ಶನ ಆಗ್ಲಕತ್ತದ, ಮತ್ತೆ ಹೆಂಗದ ಗೊತ್ತಾಗ್ತದ? ಕಾಲ ನಿಂತು ಬಿಡ್ತದ, ಕಾಲ ಕರ್ಮಗಳೆಲ್ಲ ದೂರ ನಿಂತು ಬಿಡ್ತಾವ ಇಂಥವ್ ಚಿಂತನೆ ನಡೆದೊತ್ನಾಗ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ ಶರಣ. ಓಂ ನಮಃ ಶಿವಾಯ.